ಓಕೆ. ನಿಮ್ದು ಹಂಗೆ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಹ್ಮ್ ಟ್ರೈ ಮಾಡೋಣ ಅಂತ ಮಾಡಿದೆ, ಸಿಕ್ಬಿಡ್ತು. ಸಿಕ್ಬಿಟ್ಟು ಅದಕ್ಕೆ ಗಾಡಿ ಯಾವಾಗ್ಲಿಂದ ಸೈಡ್ ನೋಡ್ತಿದ್ದೀರಿ ಹಾಕ್ಬಿಟ್ಟು ಕಾರ್ಯಕ್ರಮ? ಕಾರ್ಯಕ್ರಮ ನಾನು ಒಂದು 6 ತಿಂಗಳು 7 ತಿಂಗಳು. ಬಿಡು ಸಿಗುತ್ತಾ ನೋಡ್ಲಿಕ್ಕೆ? ಇಲ್ಲ, ಗಾಡಿ ಓಡಿಸ್ತೀವಲ್ಲ ಸರ್, ಹಂಗೆ ಟೈಮ್ ಪಾಸ್ ಆಗುತ್ತೆ ಏರ್ಫೋನ್ ಹಾಕೊಂಡು. ಓಕೆ ಓಕೆ. ಗಾಡಿ ಓಡಿಸ್ಬೇಕಾದ್ರೆ ಇಯರ್ಫೋನ್ ಹಾಕೊಳ್ತೀರಾ? ಹಾ ಹೌದು ಸರ್, ಏರ್ಫೋನ್ ಹಾಕೊಂಡಿರ್ತೀವಿ ತುಂಬಾ ಕತೆ ಅದಕ್ಕೆ. ಕೇಳಿದ್ದೀರ ಹಂಗಾದ್ರೆ. ಹೌದು, ಇನ್ನೇನ್ ಸಾರ್ ಮಾಡೋದು, ಅದೇ ಕೇಳ್ಕೊಂಡ್ರೆ ನಮ್ಗೆ ಅದರಿಂದನೇ ಒಳ್ಳೆ ಬುದ್ಧಿ ಕಲಿತಾ ಇದ್ವಿ. ಅಯ್ಯೋಯ್ಯೋ. ಆ ಆಗ್ಲಿ, ಒಳ್ಳೇದಾಗ್ಲಿ. ಅದ್ ನೋಡಿ ನಿಮ್ ದೊಡ್ಡ ಗುಣ. ಹೇಳಿ, ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ಇದೆ ಸರ್. ಇದೆ ಸರ್. ಎಷ್ಟು ವರ್ಷ ನಿಮಗೆ? 40 ವರ್ಷ. 40 ವರ್ಷ. ಹೌದು. ಒಳ್ಳೇದಾಗಲಿ. ಹೇಳಿ ಸರ್, ಏನು ಕತೆ? ಏನಿಲ್ಲ ಸರ್, ಅದೇ ನನಗೆ ಹ್ಮ್ ಏನ್ ಮಾತಾಡೋದು ಅಂತ. ಏನು ಪರವಾಗಿಲ್ಲ, ಹಂಚ್ಕೊಳ್ಳಿ, ಏನು ತೊಂದರೆ ಇಲ್ಲ. ಏನಂದ್ರೆ ನಾನು 20 ವರ್ಷ ಇದ್ದಾಗ ಮದುವೆ ಮಾಡ್ಕೊಳ್ಳೋದು ಬೇಡ, ಜೀವನ ಅಂದ್ರೆ ಏನಿಲ್ಲ ಅನ್ಕೊಂಡು ಹಿಂಗೆ ಬಂದ್ಬಿಟ್ಟೆ. ಈಗ ನಿಮ್ಗೆ ಎಷ್ಟು ವರ್ಷ ಅಂದ್ರಿ? ಈಗ 40 ವರ್ಷ. 40 ವರ್ಷ. ಏನು ಓದಿದ್ದೀರಿ? ನಾನು 10th ಓದಿದ್ದೀನಿ. 10th. ಹೌದು. ಯಾಕೆ ಅದಾದ್ಮೇಲೆ ಕಾಲೇಜಿಗೆ ಸೇರಿಸ್ಕೊಳ್ಳಿಲ್ವಾ? ಇಲ್ಲ ಸರ್, ಓದ್ಸೋರು ಯಾರು ಇರ್ಲಿಲ್ಲ ಪರಿಸ್ಥಿತಿ. ಎಷ್ಟು ಜನ ಮಕ್ಕಳು ನೀವು? ನಾನು ನಮ್ಮ ತಂಗಿ ಇದ್ರು. ಓಕೆ. ಅಂದರೆ ತಂಗಿನಾದರೂ ಓದಿದ್ರಾ? ಇಲ್ಲ ಸರ್, ಅವರು 10th ಲಾಸ್ಟ್. 10th ಆದಮೇಲೆ ನೀವು ಬೆಂಗಳೂರು ಕಡೆ ಬಂದುಬಿಟ್ರಾ? ಇಲ್ಲ ಸರ್, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಓಹೋ. ಊರು ಅಂತ ಯಾವುದು ಇಲ್ಲ. ನಿಮ್ಮ ಜನ್ಮಭೂಮಿಯೇ ಬೆಂಗಳೂರೇ? ಹೌದು ಸರ್. ಓಕೆ. ಬಟ್ ಎಷ್ಟು ವರ್ಷದಿಂದ ನೀವು ಹೊರಗಡೆ ಬಂದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದು? ಎಷ್ಟನೇ ವರ್ಷದಿಂದ? ನಾನು 10th ಬಿಟ್ಟು ಮಾರನೇ ದಿನದಿಂದಾನೇ ಕೆಲ್ಸಕ್ಕೆ ಬಂದ್ಬಿಟ್ಟೆ. 10th ಬಿಟ್ಟು ಅವತ್ತು ಏನು ಪಾಸ್ ಆದ್ರೆ 10th ಅಲ್ಲಿ? ನಾನ್ ಪಾಸ್ ಆದೆ ಸರ್, ಕರೆಕ್ಟ್ ಆಗಿ 35% ಬಂತು. ಸೂಪರ್ ಸರ್. ಆ ಕಡೆ ಈಗ ನೋಡಿ, ಅಂದ್ರೆ 35% ಬರಬೇಕು ಅಂತಲೇ ಬರ್ತಿದ್ದ, ಅಥವಾ ಬರ್ದಿದ್ದು 60ಕ್ಕೆ ಬಂದಿದ್ದು 35? ಇಲ್ಲ ಸರ್, ಏನೋ ಒಟ್ನಲ್ಲಿ ಬರೀಬೇಕು ಅಂತ ಬರ್ದಿದ್ದು. ಅಕ್ಕಪಕ್ಕದವ್ರು ಚೆನ್ನಾಗಿ ತೋರಿಸಿರ್ತಾರೆ ಹಂಗಾರೆ. ಹಾಗೆ ಅವಾಗ ನಾನ್ ಬರ್ದಾಗ 2002 ನಾನು 10th ಬರ್ದಿದ್ದು. 35 ಯಾಕೆ ಬಂತು? ಅದ್ ಯಾಕೆ ಬಂತು ಅಂತ ನನ್ಗೂ ಇದು ಅರ್ಥ ಆಯ್ತಲ್ಲ. ಅವಾಗೆಲ್ಲ ಮಾರ್ಕ್ಸ್ ಕರೆಕ್ಟ್ ಆಗಿ ಇಷ್ಟಕ್ಕೆ ಕನ್ನಡ 35, ಮಿಕ್ಕಿದೆಲ್ಲ 30 ಆ ತರ ಇತ್ತಲ್ಲ. ನಮ್ಗಾಗ ನಮ್ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ ಸೆಂಟ್ರ್ ಬಿದ್ದಿತ್ತು, ನಮ್ ಮಾಸ್ಟರ್ ಮಿಸ್ಗಳೇ ಬರೋರಲ್ಲ, ನಿಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತೀವಿ. ಅದೇ ಅಂದ್ಕೊಂಡೆ. ಈಗ ಯಾಕೆ 35 ಬತ್ತು ಅಂದಾಗ ನೀವೇನು ಹೇಳ್ಬೇಕಿತ್ತು? ತೋರಿಸಿದ್ದೆ ಅಷ್ಟು ಇಲ್ಲ ಅಲ್ಲ, ಅವ್ರು ತೋರಿಸಿದ್ದೆ ಅಷ್ಟು ಹೌದೌದು. ಅಕ್ಕಪಕ್ಕದವ್ರೇನ್ ತೋರ್ಸಿರೋದಕ್ಕಿಂತ ಅವ್ರೆ ನಮ್ಮ ಮಾಸ್ಟರ್ ಮಿಸ್ಗಳೇ ನಾವು ಪಾಸಾಗಿ ಹೋಗ್ಬಿಡ್ಲಿ ಅಂತ ಮುಂದೆ ಜೀವನ ತಳ್ಳಿ ಅವರು ನೋಡಿ, ಕಳಿಸ್ಬಿಟ್ರು. ಹೆಂಗಾರ ಮಾಡಿ ಇವ್ರನ್ನ ಕಳಿಸ್ಬಿಡೋಣ ಅಂತ ಅವ್ರು ಸಂಕಲ್ಪ ಮಾಡಿಬಿಟ್ಟಾರೆ. ಅದು ಕರೆಕ್ಟ್, ಅವ್ರು ಮಾಡಿದ್ರು. ಮುಂದಕ್ಕೆ ನಮ್ಮ ಮನೇಲಿ ನಾನು ಎಕ್ಸಾಮ್ ಬರ್ದು ಬಂದ್ರು ಮಾರನೇ ದಿನದಿಂದ ನೀನು ಪಾಸ್ ಆಗ್ತಾ ಇಲ್ವೋ ಅಂದ್ಬಿಟ್ಟು ಅವ್ರು. ನಾನು ಎಕ್ಸಾಮ್ ಬರ್ದು ಪಾಸ್ ಆಗ್ತೀನಿ ಇಲ್ಲ ನನಗೂ ಗೊತ್ತಿಲ್ಲ, ಮಾರನೇ ದಿನ ಬೆಳಗ್ಗೆ ಕೆಲಸ ಹುಡ್ಕೊಂಡು ಹೋಗಿ. ಓಕೆ. ಏನು ಕೆಲಸ ಮಾಡಿದ್ರಿ? ನಾನು ಮೊದ್ಲು ಇದು ವುಡ್ ವರ್ಕ್ ಬರುತ್ತಲ್ಲ ಸರ್, ಟಿಂಬರ್, ಮರದ ಕೆಲಸ. ಹಾ ಹೌದು. ಅದ್ ಮಾಡ್ದೆ ಒಂದ್ 6 ತಿಂಗಳು 1 ವರ್ಷ ಮಾಡಿದೆ. ನಾನು ಪಾಸ್ ಆದೆ. ಮನೇಲಿ ಹೋಗ್ಬಿಟ್ಟು ರಿಸಲ್ಟ್ ನೋಡ್ಕೊಂಡ್ ಪಾಸ್ ಅಂದ್ರೆ ಅವ್ರು ನಂಬ್ಲಿಲ್ಲ. ನೀನ್ ಪಾಸ್ ಆಗಿರೋ ಡೌಟ್ ಇಲ್ಲ, ಸುಳ್ಳು ಹೇಳ್ತಿದ್ಯಾ ಅಂತ. ನೋಡಿ, ಇದು ನಂಬಿಕೆ ಅಪ್ಪ. ಇದು ನಂಬಿಕೆ. ಯಾಕೆಂದ್ರೆ ಇಲ್ಲ, ನಮ್ ತಂದೆ ನಮ್ಮ ನೋಡ್ಕೊಂಡಿಲ್ಲ. ಅವ್ರು ತಿರೋಗ್ಬಿಟ್ಟಿದಾರೆ ಆಗ್ಲೇ ಅವರು. ನಮ್ಮಮ್ಮ ಒಬ್ರು, ಅವ್ರಿಗೆ ಏನು ಗೊತ್ತಿಲ್ಲ. ನಮ್ನು ಒಂದ್ ಸ್ವಲ್ಪ ನಮ್ ತಾತ ನಮ್ಮ ಅಜ್ಜಿ ಓದ್ಸಿದ್ರು. ಆಮೇಲೆ ಹಿಂಗೆ ಜೀವನ. ನಾವು ಇನ್ನೇ ನಮ್ ಮನೇಲಿ ಯಾರು ಕಾಲೇಜ್ಗೆ ಹೋಗು ಅನ್ನೋರೇ ಇಲ್ವಲ್ಲ ಪರಿಸ್ಥಿತಿ. ಅಂದ್ರೆ ನಮ್ದು ಪರಿಸ್ಥಿತಿ ಹಂಗಿತ್ತು. ಅವತ್ತೊಂದ್ ದಿನಕ್ಕೆ ಒಂದ್ 30 ರೂಪಾಯಿ ಪೇಮೆಂಟ್ ಕೊಡ್ತಾ ಇದ್ರು ಡೈಲಿ. ಆ ಮಾರ್ಕ್ಸ್ ನೋಡಾದ್ಮೇಲೆ ಕಾಲೇಜ್ ಹೋಗ್ಲಿ ಮನ್ಸಾರೆ ಹೆಂಗ್ ಬದ ಸರ್? ಏನೋ ಒಟ್ನಲ್ಲಿ ಪಾಸ್ ಆಗಿದ್ದೀನಲ್ಲ ಅನ್ನೋದೇ ನನ್ ಖುಷಿ. ಹೋಗೋರ್ಗೇನೋ ಹುಚ್ಚು, ಸೇರ್ಸ್ಕೊಳೋರ್ಗೇನು ಹುಚ್ಚ? ಇಲ್ಲ, ಏನೋ ಒಂದ್ ಮಾಡ್ತಿದ್ದೆ, ಅದು ಈಗ ಅನ್ನಿಸ್ತಾ ಐತೆ. ನಾನು ಹೋಗಿದ್ರೆ ಏನಾದ್ರು ಒಂದ್ ಮಾಡ್ತಿದ್ದೆ. ಪಾಪ. ಆಗ್ಲಿ. ಬಟ್ ಆ ಸಮಯಕ್ಕೆ ತಂದೆ ಇದ್ರ? ಆ ಸಮಯಕ್ಕೆ ತಂದೆ ಇದ್ರು, ಬಟ್ ನಮ್ ಜೊತೆಲಿ ಇರ್ಲಿಲ್ಲ. ಓಕೆ. ಅವರು ಹೆವಿ ಡ್ರಿಂಕ್ಸ್ ಮಾಡ್ಕೊಂಡು ಅವ್ರು ಮನೆ ಬಿಟ್ಟು ಹೋಗಿ ಅಲ್ಲಿ ಅವ್ರ ತಂದೆ ಮನೇಲಿ ಅವ್ರು ಅಲ್ಲಿದ್ರು.
ಆ ಪರಿಸ್ಥಿತಿಲಿ ನೀನ್ ಕಾಲೇಜ್ಗೆ ಹೋಗ್ತೀಯಾ ಅಂತ ಕೇಳೋರೇ ಇರ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಏನಾರ ಹೇಳಿದ್ರೆ ಆದ್ರೂ ಏನೋ ನಮ್ಮ ಆಸೆ ಹೂ ಅಂದ್ಬಿಡ್ತಾ ಇದ್ವು ಏನೋ ಗೊತ್ತಿಲ್ಲ. ಹೇಳೋರು ಇಲ್ಲ, ಯಾಕೆ ರಜದಲ್ಲಿ ಮನೆ ಹತ್ರ ಇರ್ತೀಯಾ ಅಂತ ಹೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ಏನೋ ಹಂಗೆ ಹುಡ್ಕೊಂಡು ಹೋಗಿ ಕೆಲ್ಸ ಇದೆಯಾ ಅಂದ್ಬಿಟ್ಟು. ಯಾಕೆಂದ್ರೆ ನಾನು 9ನೇ ಕ್ಲಾಸ್ ಸ್ಕೂಲ್ ಬಿಟ್ಟಾಗ್ಲೇ 10ನೇ ಕ್ಲಾಸ್ ಪಾಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡಿದ್ದೆ 2 ತಿಂಗಳು ರಜದಲ್ಲಿ. ಓಹೋ, 9ನೇ ಕ್ಲಾಸು ಬೇಸಿಗೆ ರಜದಲ್ಲಿ 10ನೇ ಕ್ಲಾಸ್ ಒಂದು ಸುಳ್ಳು ಪಾಸ್ ಆಗಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು, ಯಾಕೆ ನಾ 2 ತಿಂಗಳು ರಜದಲ್ಲಿ ಕೆಲ್ಸಕ್ಕೆ ಹೋದ್ರೆ ನನಗೆ ಏನೋ ಖರ್ಚು ಕಾಸು ಬರುತ್ತೆ ಅನ್ನೋ ಪರಿಸ್ಥಿತಿ. ಓಕೆ. ಮನೆಯಲ್ಲಿ ಹಂಗಿತ್ತು ಬಡತನ. ಹಾಗೆ ನಮ್ಮ ಅಮ್ಮನು ಕೂಲಿ ಮಾಡೋ, ಅವರು ಮನೆ ಕೆಲ್ಸಕ್ಕೆ ಹೋಗೋರು. ಹೇಳ್ಕೊಳಕ್ ಬೆಂಗಳೂರು ಅಷ್ಟೇ, ಬಟ್ ಏನು ಇಲ್ಲ, ಎಲ್ಲಿ ಇರ್ಲಿಲ್ಲ. ಅವ್ರಿಗೂ ಅಷ್ಟು ಇದಿರ್ಲಿಲ್ಲ, ಏನೋ ಮಕ್ಳು ನಿಂಗೆ ಓದಿಸ್ಬೇಕು, ಹಿಂಗ್ ಮಾಡ್ಬೇಕು ಆ ತರ ಅವ್ರಿಗೂ ತಲೆ ಇದಿರ್ಲಿಲ್ಲ. ನಾವ್ ಇವತ್ತು ತಪ್ಪು ಅಂತ ಹೇಳೋದಲ್ಲ, ಅವತ್ತಿನ ಪರಿಸ್ಥಿತಿಗಳು ನನಗೆ ಊಟ ಹಾಕಿದ್ದೆ ದೊಡ್ಡ ವಿಷಯ ಅಂತ ಹೇಳ್ಬೇಕು. ಪಾಪ ಹೌದಲ್ಲ, ತಂದೆ ಹಿಂಗ್ ಮಾಡ್ಕೊಂಡಾಗ ತಾಯಿಯ ಆಕೆಯ ಸ್ವಲ್ಪ ಆಕೆನೂ ಅನಕ್ಷರಸ್ತೆ, ಆಕೆಗೂ ಅಷ್ಟು ವಿದ್ಯೆ ಇಲ್ಲ. ಹೌದೌದು, ಅವರನ್ನು ಎಲ್ಲ ಒತ್ತಡಗಳ ನಡುವೆ ನಿಮ್ಗೊಂದು 3 ಹೊತ್ತು ಊಟ ಹಾಕಿ ಜೊತೆಗಿರೋದೇ ದೊಡ್ಡ ಸಾಧನೆ ಅದು. ಹೌದು ಸರ್. ಹಂಗಾಗಿ ನಾವು ಸರಿ ಅಂದ್ಬಿಟ್ಟು ಇನ್ನೇನ್ ಅಂದ್ಬಿಟ್ಟು ಕೆಲ್ಸ ಮಾಡ್ಕೊಂಡು ಹಂಗೆ ಇದ್ದೆ. ಮುಂದೆ ಹಂಗೆ ಬೇರೆ ಕಾರ್ಪೆಂಟರ್ ಕೆಲ್ಸಕ್ಕೆ ಹೋದೆ. ಅದು ಇದು ಅಂತ ಒಂದು 6 ವರ್ಷ 7 ವರ್ಷ ಅದ್ರಲ್ಲಿ ಆಯ್ತು. ಬಟ್ ಏನು ಇಲ್ಲ, ಅವತ್ ತಗೊಂಬರೋದು ವಾರಕ್ಕೊಂದ್ಸಲ ತರೋದು ಸಂಬಳ, ಭಾನುವಾರ ಸೋಮವಾರ ರಜಾ ಹಾಕೊಳ್ಳೋದು, ಪಿಕ್ಚರ್ ನೋಡೋದು, ಹುಡುಗರ ಜೊತೆ ಓಡಾಡೋದು, ಖರ್ಚು ಮಾಡ್ಕೊಳ್ಳೋದು, ತಿರ್ಗಾ ಕೆಲ್ಸಕ್ಕೆ ಹೋಗೋದು. ಓಕೆ. ತಾಯಿಗೆ ತಂದು ಕೊಟ್ಟ ಸೇವಿಂಗ್ಸ್ ಅನ್ನೋ ಯೋಚನೆ ಅವತ್ತಿಗಿರ್ಲಿಲ್ಲ. ಸೇವಿಂಗ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಏನಿಗೆ ಸೇವ್ ಮಾಡ್ಬೇಕು ನಾವು ಅನ್ನೋದೇ ತಲೆಯಲ್ಲಿ ಇರ್ಲಿಲ್ಲ. ನೋಡಿ, ಇದು ಬಹಳ ವಿಚಿತ್ರ. ಅದು ಯಾಕಂದ್ರೆ ನಮಗೆ ಗುರಿಯೋ ಉದ್ದೇಶವೋ ಏನು ಎಲ್ಲ ಚೆನ್ನಾಗಿ ನಡೀತಿದ್ರೆ ಮನೇಲಿ ಓಕೆ, ಬಟ್ ಏನೂ ಇಲ್ಲ ಅಂದಾಗ ಯಾಕೆ ಬೇಕಪ್ಪ ಅಂತ ಅನ್ಸ್ಬಿಟ್ಟಿರುತ್ತಲ್ಲ. ಹೌದು ಸರ್, ಅದೇ ನೀವ್ ಹೇಳಿದ್ದು ನಿಜಾನೇ. ಬಟ್ ನಮ್ಗೂ ಹಿಂದೆ ಯಾರೋ ಒಬ್ಬ ಎಜುಕೇಟೆಡ್ ಮನೇಲಿ ಇದ್ಕೊಂಡು ಹಿಂಗೆಲ್ಲ ಹಿಂಗ್ ಮಾಡೋ ಅಂತ ಹೇಳಿದ್ರೆ ಏನೋ ಒಂದ್ ಮಾಡ್ತಾ ಇದ್ವು, ಏನೋ ಗೊತ್ತಿಲ್ಲ. ಬಟ್ ಅವತ್ತು ಬಿಟ್ರು, ನಾವು ಇಷ್ಟೇ ಜೀವನ ಅನ್ಕೊಂಡಿದ್ದು. ಅವತ್ತೊಂದ್ ದಿನಕ್ಕೆ 150-200 ರೂಪಾಯಿ. ವಾರಕ್ಕೆ ಎಷ್ಟು ಸಿಗೋದು? ಯಾವಾಗ ಸರ್? ಅಂದ್ರೆ ನೀವು ವಾರಕ್ಕೆ ಪೇಮೆಂಟ್ ಕೊಡ? ಆವಾಗ ಪೇಮೆಂಟ್ ಹೋಗಿದ್ದಾಗ 30 ರೂಪಾಯಿ ಸ್ಟಾರ್ಟಿಂಗ್ ಹೋಗಿದ್ದು. ಅಲ್ಲಿಂದ ನಾನು $100 ರೂಪಾಯಿ ಡೈಲಿ 30 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು. ನಾನು ಅಲ್ಲಿಂದ 100, 200, 300 ರೂಪಾಯಿ ಗಂಟ ಕೆಲಸ ಮಾಡಿದ್ದೆ, ಕಾರ್ಪೆಂಟರ್ ಕೆಲಸ. ಅದು ತರ್ತಾ ಇದ್ದಿದ್ದು ಅಲ್ಲಿಗೆ ಸರ್ವೈತಾ ಇತ್ತು. ಹೋಯ್ತಾ ಸ್ವಲ್ಪ ನಮ್ಗೆ ಇದ್ ಬಂತು, ಬರೋ ದುಡ್ಡಲ್ಲಿ ಜೀವನ ಮಾಡಕ್ ಆಯ್ತಿತ್ತು. ಫ್ರೆಂಡ್ಸ್ ಎಲ್ಲ ಇದ್ರ? ಹೌದು ಸರ್, ತುಂಬಾ ಇತ್ತು. ತುಂಬಾ ಅಂದ್ರೆ ತುಂಬಾ. ಕುಡಿಯೋ ತಿನ್ನೋದೆಲ್ಲ ರೂಢಿ ಆಗ್ಬಿಟ್ಟಿತ್ತು ಅವಾಗಲೇ? ಸರ್, ಆಗ ಅಂದ್ರೆ ಒಂದು 20 ವರ್ಷಕ್ಕೆಲ್ಲ ಆಗೋಗಿತ್ತು. ಅಯ್ಯೋ, ಇಲ್ಲಿ ಇರೋದು ಹೇಳ್ಬೇಕು, ಸುಳ್ಳು ಹೇಳೋದು ಏನಿಲ್ಲ. ನಿಜ ಹೇಳ್ಕೊಂಡ್ರೆ ಈಗ ನೋಡಿ, ನನ್ಗೆ ಹೇಳ್ಕೊಂಡಷ್ಟು ನನ್ಗೆ ಸಮಾಧಾನ ಆಗ್ತಾ ಇದೆ. ಇರ್ಲಿ. ಬಟ್ ನಿಮ್ಮ ತಾಯಿ ಅಕ್ಕ ತಂಗಿ ಇವ್ರಿಗೆಲ್ಲ ಗೊತ್ತಿತ್ತು ನೀವು ಕುಡಿಯೋದು? ಅಂದ್ರೆ ಆಗ ಗೊತ್ತಿರ್ಲಿಲ್ಲ ಸರ್. ಆಗ ಏನಂದ್ರೆ ಹುಡುಗರ ಜೊತೆ ಸೇರ್ತಾನೆ ಅಂದ್ರೆ ಅಂತ ಗೊತ್ತಿತ್ತು. ಆಗ ಏನಂದ್ರೆ ನಮ್ದು ಮಾಮು ಗಣೇಶ ಕುಣ್ಸೋದು, ಅವ್ರಿಗೆ ಹೊಡಿಯೋದು, ಇವ್ರಿಗೆ ಹೊಡಿಯೋದು, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಈ ತರ ಒಂದು ಇದಾಗ್ಬಿಡ್ತು ನಮ್ದು. ಹೊಡಿಯೋದಿಲ್ಲ, ಗುಂಪು ಕಟ್ಕೊಂಡು ಹೊಡಿಯೋದು ಇತ್ತು. ಅಂದ್ರೆ ಅವ್ರು ಕಲೆಕ್ಷನ್ ಮಾಡಕ್ ಅವ್ರು ಬರ್ತಾರೆ ಅಂತ ಅವ್ರು ಹೊಡೆಯೋದು, ಇಲ್ಲ ನಾವು ಹೊರೆ ತಿನ್ನೋದು ಅವ್ರ ಹತ್ರ. ಇದು ಹಿಂಗೆ ಆಗಿ ದೊಡ್ಡ ಕತೆ ಆಗೋಗಿ ಗಲಾಟೆಗಳಾಗೋಗಿ ನಮ್ ಫ್ರೆಂಡ್ಗೆ ಯಾರೋ ಮಾಡಿದ ತಪ್ಪಿಗೆ ನಮ್ ಫ್ರೆಂಡ್ ಬಂದ್ಬಿಟ್ಟು ಯಾರೋ ಹೊಡೆದ್ಬಿಟ್ರು, ತೀರೋಗ್ಬಿಟ್ಟ. 2009ನೇ ಇಸ್ವಿ ಅಲ್ಲಿ. ಸೊ ಅದನ್ನ ಕೊಲೆ ಅನ್ಬೋದು. ಕೊಲೆ ಅನ್ಬೋದು. ಇನ್ನೊಬ್ಬನ್ಗೆ ಏಟ್ ಬಿತ್ತು. ಅವತ್ತೊಂದ್ ದಿನ ನನ್ ಜೀವನದಲ್ಲಿ ಅವತ್ತು ನಾನ್ ನೋಡಿದ ಮಟ್ಟಿಗೆ ಯಾರ್ಯಾರ ಜೊತೆಲಿದ್ರು ಅವ್ರ್ಯಾರ ಹೆಣ ನೋಡಕ್ಕೂ ಸಹ ಬರ್ಲಿಲ್ಲ ಭಯಕ್ಕೆ. ಎಷ್ಟು ವಯಸ್ಸಿನ ಹುಡುಗ ಆತ? ಒಂದು ಆಗಿನ ಇದಕ್ಕೆ ಒಂದು 28-30 ವರ್ಷ, ಇನ್ನು ಮದ್ವೆ ಆಗಿರಲಿಲ್ಲ ಪಾಪ. ನಿಮಗಿಂತ ದೊಡ್ಡವರು? ನಮ್ಗಿಂತ ಸ್ವಲ್ಪ ದೊಡ್ಡವರು, ಒಂದ್ 4 ವರ್ಷ ದೊಡ್ಡವರು. ಅವ್ರ ಹೆಣ ಬಿದ್ಮೇಲೆ ನಿಮಗ್ ಜೀವನದ ಕೆಲವು ವಿಚಾರಗಳು ಅರ್ಥ ಆದವು? ಖಂಡಿತ ಸರ್. ದೂರಕ್ಕೆ ಅದೇ ಏನ್ ನಡೀತು ಆಕ್ಚುಲಿ ಅದು ಯಾರೋ ಹುಡುಗರು ಗಾಂಜಾ ಹೊಡ್ಕೊಂಡು ಏನೇನೋ ಮಾಡ್ಕೊಂಡು ಯಾರೋ ರೋಡಲ್ಲಿ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ದವ್ರು ಯಾರ್ದೋ ವಿಷಯಕ್ಕೆ ಅವನನ್ನ ಕಟಾಕ್ಬಿಟ್ಟು ಪಬ್ಲಿಕ್ ಎಲ್ಲ ಹೊಡಿಬೇಕಾದ್ರೆ ನಮ್ ಫ್ರೆಂಡ್ ಏನ್ ಮಾಡೋನ್ ಹೋಗ್ಬಿಟ್ಟು ಏನು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ನಿಂತ್ಕೊಂಡು 2 ಏಟ್ ಹೊಡೆದ್ಬಿಟ್ಟವನೆ ಅಷ್ಟ್ ಜನದ ಮುಂದೆ. ಆ ಹುಡುಗರಿಗೆ ಆ ಹೊಡೆದಿದ್ದೊಬ್ಬ ಫ್ರೆಂಡ್ ಅವ್ರು ಏನ್ ಮಾಡಿದ್ರು, ನೆನ್ಪಿಟ್ಕೊಂಡಿದ್ರು. ಮಾರನೇ ದಿನ ಬೆಳಗ್ಗೆ ಅವತ್ತು ಭಾರತ್ ಬಂದ್ ಏನೋ ಇತ್ತು ನಮ್ ಟೋಟಲ್. ಅವತ್ತು ಆಟ ಆಡ್ತಾ ಇದ್ವಿ, ಎಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ.
ಹ್ಮ್ ಅವರು ನೈಟ್ ಎಲ್ಲ ಹೊಡೆದಿರೋದು ಇದನ್ನ ಜಿದ್ದಿಟ್ಕೊಂಡು ಹ್ಮ್ ಎಲ್ಲಾರು ಈ ಗಾಂಜಾ ನೆಶ ಅದ್ರಲ್ಲಿ ಎಲ್ಲ ಇದ್ ಮಾಡ್ಕೊಂಡು ಬಂದವ್ರೆ ಹಿಂಗ್ ಸುಮ್ನೆ ನಡ್ಕೊಂಡು ಹೋಗ್ತಾ ಇದ್ರು ಪಡಗರ್ ಹೋಗ್ತಾವ್ರೆ ಬಿಡು ಅಂತ ನಮ್ಮ ನಾವ್ ಆಟ ಆಡ್ತಾ ಇದ್ವಿ. ಹ್ಮ್ ಬಂದವ್ರೆ ಮಚ್ಚಲ್ಲಿ ಹೊಡೆದ್ಬಿಟ್ಟು ಆ ಸ್ಪಾಟ್ ಅಲ್ಲೇ ಹೊಡೆದವನ್ ಹೋಗಿಲ್ಲ, ಹೊಡೆದವನ್ ಜೊತೆ ಇನ್ನೊಬ್ಬ ಪಾಪ ಸುಮ್ನೆ ಆಟ ಆಡ್ಕೊಂಡು ನಿಂತಿದ್ದ, ಅವನು ಫ್ರೆಂಡ್ ಇವನ್ ಫ್ರೆಂಡ್, ಅವ್ನು ಕಲ್ಲಲ್ಲಿ ಹೊಡೆದ್ಬಿಟ್ರು, ಅವ್ನ್ ಸ್ಪಾಟ್ ಅಲ್ಲೇ ತೀರೋಗ್ಬಿಟ್ಟ. ಬಟ್ ಯಾರು ಹೊಡೆದಿದ್ನಲ್ಲ ಅವನಿಗೆ ಹೊಡಿಲಿಲ್ವ ಇವರು? ಇಲ್ಲ ಸರ್, ಅವ್ರು ಹೊಡೆದ್ರು ಓಡೋಗ್ಬಿಟ್ರು. ಅವತ್ ಅರ್ಥ ಮಾಡ್ಕೊಂಡಿದ್ದು ಒಂದೇನ, ಯಾಕಂದ್ರೆ ಅವ್ರು ಹೊಡಿತಾ ಇದ್ರೆ ಯಾರು ಹತ್ರ ಹೋಗ್ತಾ ಇಲ್ಲ, ಎಲ್ಲ ಓಡಾಯ್ತವ್ರೆ. ಅಯ್ಯೋ. ಇದ್ದವ್ರು 20 ಜನ ಇದು ಆಟ ಆಡ್ಕೊಂಡು ಯಾರು ಹೋಯ್ತಾ ಇಲ್ಲ ಮುಂದಕ್ಕೆ. ಬಟ್ ಆಕ್ಚುಲಿ ಇವ್ರು ಏನು ಗಾಂಜಾ ಹೊಡೆದಿದ್ರಲ್ಲ, ಇವ್ರಿಗೆ ಅದರ ಹಿಂದಿನ ದಿನ ಜನ ಎಲ್ಲ ಸೇರಿ ಹೊಡೆದಿದ್ರ? ಅವ್ರಿಗೆ ಪಬ್ಲಿಕ್ ಅಲ್ಲಿ ಯಾವ್ದೋ ಒಂದ್ ಹೆಣ್ಮಗುನ ಇದ್ ಮಾಡಿದ್ರು ಅಂದ್ಬಿಟ್ಟು ಪಬ್ಲಿಕ್ ಅವ್ರು ಕಟಾಕ್ಬಿಟ್ಟು ಹೊಡೆದಿದ್ದು. ಆ ಕಟಾಕ್ಬಿಟ್ಟು ಹೊಡೆದಿರುವಾಗ ಇವ್ರು ಹೋಗಿ 2 ಏಟ್ ಹೊಡೆದ್ಬಿಟ್ಟವ್ರು. ಅದನ್ನ ನೋಡ್ಕೊಂಡು ಬಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಅದು ಏನಾಗೋಗಿದೆ, ಇವ್ನ್ ಮಕ ಫೇಸ್ ಇದಾಗೋಯ್ತಲ್ಲ, ಇಲ್ಲೇ ಇರೋದಲ್ವಾ ಅನ್ಬಿಟ್ಟು ಇವನು ಅನ್ಬಿಟ್ಟು ಇದು ಹೊಡೆದವ್ರು 1000 ಜನ ಹೊಡೆದ್ಬಿಟ್ರು ಬಂದಲ್ಲಿ. ಅಲ್ಲ ವಿಚಿತ್ರ ನೋಡಿ, ಓಕೆ ಅವನೇನು ಹೊಡೆದ, ಅವ್ರು ಬಂದು ಹೊಡೆದ್ರು, ಬಟ್ ಅಲ್ಲಿ ಸತ್ತೋನ್ ಬೇರೆನಾ? ಹೌದು, ಸತ್ತೋಗಿರೋನೇ ಬೇರೆ, ಅವ್ನ್ ಹೊಡೆದಿಲ್ಲ, ಅವ್ನ್ ಸುಮ್ನೆ ನಿಂತಿದ್ದ ಪಕ್ಕದಲ್ಲಿ. ಹೊಡೆದವನ್ಗೆ ಕೈಗೆ ಎಟ್ಬಿತ್ತು, ಹೊಡಿದ ಇದ್ದವನು ಮ್ಯಾಚ್ ಆಡ್ತಿದ್ನಲ್ಲ, ಅವ್ನ್ ಹಿಂಗ್ ಬಾಲ್ ಹಾಕ್ಬಿಟ್ಟು ಹಿಂಗ್ ನಿಂತ್ಕೊಂಡ ಕಲ್ ತಗೊಂಡ್ ಅವ್ನು ಹೊಡೆದ್ಬಿಟ್ಟು. ಅವರು ಇದ್ದಿದ್ದು ಇದ್ರಲ್ಲಿ ನಿಶಾದಲ್ಲಿ ಯಾರ್ಗೇನ್ ಮಾಡ್ತಾ ಇದೀನಿ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ದುರಂತ. ಅದರಿಂದ ಅವತ್ತು ಅದೆಲ್ಲ ಮುಗೀತು. ಅದಾದ್ಮೇಲೆ ನೋಡಿದ್ರೆ ಅವ್ರಿಗೇನು ಶಿಕ್ಷೆ ಆಯ್ತಾ? ಶಿಕ್ಷೆ ಆಯ್ತು ಅನ್ನೋದಕ್ಕಿಂತ ಅದ್ರಲ್ಲಿ ಒದೆ ತಿಂದವನೊಬ್ಬ ಇದ್ದ. ಆಮೇಲೆ ನಮ್ ಜೊತೆಲಿ ಇನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಇದ್ರು, ಅವರೆಲ್ಲ ಶಿಕ್ಷೆ ಆಗೋದಿರ್ಲಿ ಅವ್ರ ಜೊತೆಲೇ ಸೇರ್ಕೊಂಡು ಅವ್ರಿಗೆ ನಮ್ ಕೈಲ ಏನ್ ಹೇಳಿಸ್ಬಿಟ್ರು, ನಾವು ನೋಡೇ ಇಲ್ಲ ಅಂತ ಹೇಳಿ, ಗೊತ್ತಿಲ್ಲ ಅಂತ ಹೇಳಿ ಕೋರ್ಟಲ್ಲಿ. ನೀವು ಕೋರ್ಟ್ಗೆ ಹೋಗಿದ್ರಾ? ಕೋರ್ಟ್ಗೆ ಲಾಸ್ಟ್ ಒಂದೇ ಒಂದ್ ದಿನ ಹೋದೆ. ಅಲ್ಲಿ ಹೋಗ್ಬಿಟ್ಟು ಲಾಯರ್ಗೆ ಹೇಳ್ದೆ, ನಾನ್ ನೋಡಿದೀನಿ, ಹೆಂಗ್ ಸ್ವಾಮಿ ಹೇಳಿ ಅಂದ್ರೆ, ಏನು ಮಾಡಕ್ಕಾಗಲ್ಲ, ಅವ್ರವ್ರೆ ಎಲ್ಲ ರಜೆ ಆಗೋಗವ್ರೆ, ಸುಮ್ನೆ ನೀನ್ ಯಾಕೆ ಇದ್ ಮಾಡ್ತೀಯ ಹೇಳಿ ಅಂದ. ಸರಿ, ಇನ್ನೇನು ನಮ್ಮ ಪರಿಸ್ಥಿತಿ ಹಂಗಿತ್ತು ಅವತ್ತಿಗೆ, ಏನು ಮಾಡಕ್ ಆಗಲ್ಲ ಅನ್ಬಿಟ್ಟು, ನೋಡಿಲ್ಲ ನಮಗ್ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು ಒಂದೇ ದಿನ ಹೋಗಿದ್ ಕೋರ್ಟ್. ಲಾಸ್ಟ್ ಅವರು ರಿಲೀಸ್ ಆದ್ರು. ಅದ್ರಲ್ಲಿ ಆ ಕೆಲ್ಸ ಮಾಡಿದ 5-6 ಜನದಲ್ಲಿ ಇಬ್ರು ಇಲ್ಲ, ಅವ್ರವ್ರೆ ಕಿತ್ತಾಡ್ಕೊಂಡು ಅವ್ರವ್ರೆ ಹೊಡೆದಾಡ್ಕೊಂಡು ಸತ್ತೋಗ್ಬಿಟ್ರು ಇಬ್ರು. ಇನ್ನೊಂದ್ 3 ಜನ ಅವ್ರೆ, ದೇವ್ರ ಏನೋ ಒಂದ್ ಮಾಡ್ಕೊತಾನೆ, ಸುಮ್ನೆ ಆಗೋಗಿದ್ವಿ ನಾವು. ಅದನ್ನೆಲ್ಲ ದ್ವೇಷ ಬೆಳೆಸ್ಕೊಂಡು ಅವೆಲ್ಲ ಮಾಡಕ್ ಈಗಲೂ ನಶೆಲೇ ಇರ್ತಾರ? ಈಗ್ಲೂ ಅದೇ ಅವ್ರದ್ದು. ಅದು ಅವತ್ತಿಂದ ನನ್ನ ಜೀವನದಲ್ಲಿ ಒಂದ್ ಪಾಠ ಕಲ್ತ್ಕೊಂಡೆ. ಏನು ಅಂದ್ರೆ, ಅವ್ರ ತಂದೆ ತಾಯಿಗೆ ಇವತ್ ತನಕನು ಯಾರು ಸಹ ಏನು ಸಹಾಯ ಮಾಡಿಲ್ಲ. ಪಾಪ ಅವ್ನಿಗೂ ತಂದೆ ಇಲ್ಲ, ಅವ್ರ ಒಬ್ನೇ ಮಗ, ಹೆಣ್ಮಕ್ಳಿದ್ರು. ಪಾಪ ಒಳ್ಳೆ ಮನುಷ್ಯ. ಆದ್ರೆ ಅವ್ನ್ ಹಂಗ ಆಯ್ತಾ ಇದ್ದಂಗೆ ಎಲ್ಲ ಇದ್ದವ್ರೆಲ್ಲ ಓಡೋಗ್ಬಿಟ್ರು, ಒಬ್ರು ಬರ್ಲಿಲ್ಲ. ಅವತ್ ಅನ್ಕಂಡೆ, ನಮ್ಮ ಜೀವನನ ಯಾರು ಬಂದ್ ರೂಪ್ಸಕ್ಕಾಗಲ್ಲ. ಇವತ್ತೊಂದ್ ದಿನ ಅವ್ರ ತಂದೆ ತಾಯಿನ ನೋಡಿದ್ರೆ, ಅವ್ರ ಮಗ ಇದ್ದಿದ್ರೆ, ನಾನು ಒಬ್ನೇ ಮಗ, ಅವ್ರ ಸಹ ಮಗನ ಒಬ್ನೇ, ಅವ್ರು ಯಾರು ಹೋಗಿ ಒಂದ್ ಮಾತು ನಾವ್ ಕೇಳಲ್ವಲ್ಲ. ಹಂಗೆ ನಮ್ಮ ಮನೆಗೇನಾರ ನಾಳೆ ನನ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ನಮ್ಗೇನಾರ ಮುಂದಕ್ಕೆ ಹೋಗಿ ಹೆಚ್ಚು ಕಮ್ಮಿ, ನಮ್ಮನೆಯವ್ರ ಯಾರು ನೋಡ್ತಾರೆ? ನಾನು ಇರೋದು ಒಬ್ಳೆ ಅಮ್ಮ, ಅವ್ರಿಗೆ ಏನು ಅಷ್ಟು ಬುದ್ಧಿ ಇಲ್ಲ, ಹಿಂದೆ ಮುಂದೆ ಯಾರು ನೋಡ್ಕೊಳ್ಳೋರಿಲ್ಲ, ಏನ್ ಮಾಡೋದು ಅಂತ ಅವತ್ತು ನಾನು ಯೋಚನೆ ಮಾಡಿದೆ. ಅವಾಗ ಎಷ್ಟು ವಯಸ್ಸು ನಿಮ್ಗೆ? ಇದು 2009 ಸರ್ ನಡೆದಿದ್ದು. 2009? 2009 ಸೊ ಅವತ್ತಿಗೆ ನಿಮ್ಗೆ ಎಷ್ಟು ವರ್ಷ ಇತ್ತು? ಅವತ್ತಿಗೆ ನನಗೆ ಹೆಚ್ಚು ಕಮ್ಮಿ ಒಂದು 23-24 ಇರ್ಬೋದು ಸರ್. ಇವತ್ತಿಗೆ ನನಗೆ 40 ವರ್ಷ. ಓಕೆ, ಬಟ್ ಮತ್ ನೀವು ಅದೇ ಆ ಸವಾಸನೆಲ್ಲ ಬಿಟ್ಬಿಟ್ರಿ? ಸವಾಸ ಎಲ್ಲ ಅವತ್ತೇ ಲಾಸ್ಟ್. ನಾನು ಅಡ್ಡ ಅಂತ ಹಾಕೋದು, ನಿಂತ್ಕೊಳ್ಳೋದು, ಏರಿಯಾದಲ್ಲಿ ಕೇಳ್ಬಿಟ್ಟು ಕಾಫಿ ಕುಡಿಯೋದು, ಟೀ ಕುಡಿಯೋದು, ಇದು ಎಲ್ಲ ನಿಂತ್ಕೊಳ್ಳೋದೆಲ್ಲ ಅವತ್ತೇ ಲಾಸ್ಟ್. ಬಟ್ ಅದೇ ಏರಿಯಾದಲ್ಲೇ ಇದ್ದೆ. ಈಗ ಸದ್ಯಕ್ಕೆ ಖಾಲಿ ಮಾಡ್ಕೊಂಡು ಅಲ್ಲಿಲ್ಲ, ಅಲ್ಲಿ ನಿಂತ್ಕೊಳ್ಳೋದ್ ಬಿಟ್ಟೆ. ಎಲ್ಲೂ ನಿಂತ್ಕೊಬಾರ್ದು, ಯಾಕೆಂದ್ರೆ ಯಾರು ಆಗಲ್ಲ ಅಂತ ಗೊತ್ತಾಗೋಯ್ತು ನಮ್ಗೆ. ನಮ್ ಜೀವನ ಇಷ್ಟೇ. ನೋಡಿ ಇವೆಲ್ಲ ನೋಡಿ, ನಾನು ಮಧ್ಯೆ ಮಾತಾಡ್ತಾ ಇದ್ದೀನಿ. ಬಹುಶಃ ಇಂಥವೆಲ್ಲ ಕಣ್ಮುಂದೆ ನಡೆದಾಗ ಅಲ್ಲಿಗಲ್ಲಿಗೆ ಯಾರು ನಿಮ್ಮಂತೆ ಪಾಠ ಕಲಿತಾರೆ, ಅವ್ರು ಅಟ್ಲೀಸ್ಟ್ ಮುಂದೆ ಉದ್ಧಾರ ಆಗ್ತಾರೆ, ಅಥವಾ ಒಂದು ಮಟ್ಟಿಗೆ ಏನೋ ಕೆಲವು, ಯಾಕಂದರೆ ದುಡ್ಡು ಕಾಸಲ್ಲಿ ಉದ್ಧಾರ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಕೆಟ್ಟವರ ಸಹವಾಸ ಬಿಡೋದಕ್ಕಿಂತ ದೊಡ್ಡ ಉಪಕಾರ ಇಲ್ಲ ಬದುಕಲ್ಲಿ. ಇಲ್ಲ ಸರ್, ಹೌದು, ನಿಜ. ನೀವು ಅವತ್ತಿಗೆ ಬಿಟ್ಟಾಗ ಏನೋ 1-2 ದಿನ ಒಂಚೂರು ಮನಸ್ಸಿಗೆ ಅದು ಇದು ಅನಿಸಿರ್ಬೋದು, ಬಟ್ ಯಾಕೆ ಬೇಕಪ್ಪ ಇವೆಲ್ಲ ನಮ್ಮ ತಾಯಿ ತಂದೆ, ಅಥವಾ ನಾಳೆ ನನಗೇನೋ ಆದರೂ ಕೂಡ ಹಿಂಗೆ ಅಲ್ವಾ, ಎಲ್ಲ ಸೇರಿಕೊಂಡು ಜೊತೆಗಿದ್ದವರೇ ಅವ್ರ ಪರ ಸೇರ್ಕೊಂಡು ನಿನ್ನ ಪರ ನ್ಯಾಯ ಹೇಳಲಿಕ್ಕೂ ಯಾರೂ ಇರಲ್ಲ.
ಹೌದು ಸರ್, ಎಲ್ಲಾರು ಅವ್ರವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ತಾರೆ. ಮನೆ ಹತ್ರ ಬಂದು ಏನ್ ಚೆನ್ನಾಗಿದ್ದೀರಾ ಅಂತಾನು ಸಹ ಕೇಳಲ್ಲ. ಹೌದು, ಅವ್ರವ್ರ ಸೇಫ್ಟಿ ನೋಡ್ಕೊಳ್ಳೋದು ಅಂತ ಬಂದಾಗ ನೀವೊಂದು ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಹೆಣ, ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಮಗ, ಆದ್ರೆ ಇವ್ರಿಗೆಲ್ಲ ಒಂದು ಹೆಣ ಅಷ್ಟೇ. ಹೌದು ಸರ್, ಅದಂತೂ ಸತ್ಯ, ಅದು ನಿಜ. ಸ್ನೇಹಿತನೂ ಇಲ್ಲ, ಅದು ಇಲ್ಲ, ಇದು ಇಲ್ಲ. ಎಲ್ಲಿ ಒಂಚೂರು ಸಾಕ್ಷಿ ಹೇಳಿದ್ರೆ ನಾವು ಸಿಗಾಕೊಳ್ತೀವಿ ಅಂತ ಯಾರೂ ಬರಲ್ಲ. ಯಾರು ಬರಲ್ಲ, ಅದು ನಿಜ. ಅದಕ್ಕೋಸ್ಕರ ಅವತ್ ನಾನು ಡಿಸೈಡ್ ಮಾಡಿದೆ ಸವಸ ಬೇಡ ಹಂಗೆ ಅನ್ಕೊಂಡ್ ಇದ್ದೆ. ಅವತ್ ನಾನು ಏನಂದ್ರೆ ಏನು ನಾನು 25-26ನೇ ವರ್ಷಕ್ಕೆ ನಾನು ಮದುವೆ ಮಾಡ್ಕೋಬೇಕಾಗಿತ್ತು. ಇವಾಗ ಅನ್ನಿಸ್ತಾ ಇದೆ ಆತರ. ಬಟ್ ಯಾಕೆ ಅಂತಂದ್ರೆ ನಾನು ಏನೋ ಒಂದು ಆಧ್ಯಾತ್ಮದ ಕಡೆ ಹೋಗೋಣ ಅನ್ಬಿಟ್ಟು ನನ್ಗೆ ಅವತ್ತು ಯಾವಾಗ ನಾನ್ ಸ್ಕೂಲ್ ಬಿಟ್ಟಿದ್ ಕಾಲದಿಂದನೇ ನನ್ಗೆ ಮದ್ವೆ ಮಾಡ್ಕೊಂಬಾರ್ದು, ನಾನು ನನ್ ಜೀವನ ಏನೋ ಒಂದ್ ಸಾಧನೆ ಆಧ್ಯಾತ್ಮದ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ ಮನ್ಸು ಅವತ್ತಿಂದ ಅದು ಯಾಕೋ ಇಂಟ್ರೆಸ್ಟ್ ಬರ್ಲಿಲ್ಲ. ನಾನು ಇವತ್ ಗಂಟ ನಮ್ ಮನೇಲಿ ನಮ್ಮಮ್ಮ ಎಲ್ಲ ಹೇಳಿದ್ರು, ಬಾ ಹುಡ್ಗಿ ನೋಡೋಣ ಮದ್ವೆ ಮಾಡ್ತೀನಿ ಅಂದ್ರು. ನನ್ ಮನ್ಸ್ಗೆ ಅವಾಗ ಇದ್ದಿದ್ದೇನಂದ್ರೆ ನನ್ಗೆ ಇರಕ್ ಒಂದ್ ಮನೆ ಅಂತ ಇಲ್ಲ, ಏನೂ ಇಲ್ಲ. ನಾನ್ ಅವತ್ ದುಡ್ದು ಅವತ್ ತಿಂತೀನಿ, ಯಾಕೆ ನಾನ್ ಮದ್ವೆ ಮಾಡ್ಕೊಬೇಕು ಅಂತ ಒಂದ್ ಮೈಂಡಲ್ಲಿ ಫಿಕ್ಸ್ ಇದಾಗೋಗಿತ್ತು. ಯಾವಾಗ ಅಂದ್ರೆ 26-27 ಇದ್ದಾಗ? ಇಲ್ಲ, ಅದಕ್ಕೆ ನಾನು 10ನೇ ಕ್ಲಾಸ್ ಬಿಟ್ಟು 16-17 ವರ್ಷದಿಂದ ನನ್ನ ಮೈಂಡಲ್ಲಿ ಫಿಕ್ಸ್ ಆಗೋಗಿತ್ತು. ಓಕೆ, ನನಗೆ ಒಂದು ಸರಿಯಾದ ನೆಲೆ ಇಲ್ಲ, ಕರ್ಕೊಂಬಂದವಳ ಹೌದು. ನಮ್ಮ ಮನೇಲಿ ಏನ್ ಹೇಳ್ತಾ ಇದ್ರು ಅಮ್ಮ ಎಲ್ಲ, ನಾವೆಲ್ಲ ಬಂದಿಲ್ವಾ ಅಂತ. ನಾನ್ ಹೇಳ್ತೀನಿ, ನೀವು ಬೆಳೆದೇ ಬಂದಿದ್ದೀರಾ, ನೀವು ಅವಾಗ್ಲಿಂದ ಹಂಗೆ ಇದು ಬಂದಿದ್ದೀರಾ, ನೀವು ರೂಢಿ ನಮ್ಗೆ ಅಡ್ಜಸ್ಟ್ ಆಗ್ತೀರಾ. ಬಂದವ್ರನ್ನ ಆ ತರ ಕರ್ಕೊಂಬರ್ತಾರೆ ಅಂದ್ರೆ ಯಾರ್ ಕೊಡ್ತಾರೆ ಹೆಣ್ಣು? ಕೊಡೋದೊಂದು, ಆಮೇಲೆ ಬಂದಾದ್ಮೇಲೆ ಇದನ್ನೆಲ್ಲ ನೋಡ್ಕೊಂಡು ಪ್ರತಿದಿನ ನಮ್ ಜೊತೆ ಹೆಣ್ಗೋಳು ಯಾರಿರ್ತಾಳೆ, ಯಾರಿರ್ತಾರೆ. ಆ ಒಂದು ಮೈಂಡ್ ಇಂದ ನನ್ ಮೈಂಡ್ ಏನಾಗ್ಬಿಡ್ತು ಅಂದ್ರೆ ಒಂದ್ ಸ್ವಲ್ಪ ಈ ಆಧ್ಯಾತ್ಮ ಅದು ಇದು ಏನೋ ಒಂಟಿಯಾಗಿರ್ಬೇಕು, ಯಾರ್ದು ಯಾರ್ದ ಬಗ್ಗೆನೂ ನನ್ ತಲೆನೇ ಕೆಡಿಸ್ಕೊಂಬಾರ್ದು. ಅಲ್ಲ, ಈಗ ಯಾವ್ದ್ರ ಬಗ್ಗೆನೂ ನಾನು ಒಂದ್ ನಿಮಿಷ, ಈಗ ಓಕೆ, ನಮ್ಮ ಸ್ಥಿತಿ ಹಿಂಗಿದೆ, ನಮಗೆ ಒಂದು ಸರಿಯಾದ ನೆಲೆ ಇಲ್ಲ, ನಮ್ಮದೇ ಒಂದು ಗೂಡಿಲ್ಲ, ನಮ್ಮದೇ ಒಂದು ಸೇವಿಂಗ್ಸ್ ಇಲ್ಲ, ದುಡಿಮೆ ಇಲ್ಲ, ನಾಳೆ ಏನೋ ಒಬ್ಬರಿಗೆ ಆಸ್ಪತ್ರೆಗೆ ಏನೋ ಸಡನ್ನಾಗಿ ಆಯಿತು, ಸಾಲ ಮಾಡದೆ ಬೇರೆ ದಾರಿ ಇಲ್ಲ ಅನ್ನೋ ಸ್ಥಿತಿಲಿ ನಾವಿದ್ದೀವಿ ಅಂದಾಗ ನೀವು ಮದುವೆ ಬೇಡ ಅನ್ನೋದ್ರ ಬದಲು, ಇಲ್ಲ ನನಗೆ ಇನ್ನೊಂದು 5-6 ವರ್ಷ 7 ವರ್ಷ ಸಮಯ ತಗೊಳ್ತೀನಿ, ದುಡ್ದು ಒಂದು ಮಟ್ಟಿಗೆ ಆಗಿ ನಾನು ಆಮೇಲೆ ಹಾಕ್ತೀನಿ ಅಂತ ಯೋಚಿಸ್ಬೇಕಾದ ನೀವು ಇದೇನದು ಆಧ್ಯಾತ್ಮ ನಂಗೇನು ಬೇಡ ಅಂತ ಅದ್ಯಾಕೆ ಹಂಗೋಯ್ತು? ಅದೇ ನನಗ್ ಗೊತ್ತಿಲ್ಲ ಸರ್. ಅಲ್ಲ, ಇಲ್ಲ ಅಂದಾಗ ನಾನು ಅದನ್ನೆಲ್ಲ ಮಾಡ್ಬಿಟ್ಟು ಹಾಕ್ತೀನಿ. ಇಲ್ಲ, ನನ್ ಮನ್ಸಿಗೆ ನಾನು ಮದ್ವೆ ಮಾಡ್ಕೊಬೇಕು ಅಂತಾನೆ ಬರ್ಲಿಲ್ಲ. ನನ್ ಜೊತೆಲಿ ಇದ್ದವ್ರಿಗೆಲ್ಲ ನಾವೇ ಮದ್ವೆ ಮಾಡ್ಸಿದೀವಿ, ಎಲ್ಲಾ ಮಾಡಿದೀವಿ. ಬಟ್ ನನ್ಗೇನಂದ್ರೆ ನಾನ್ ಮದ್ವೆ ಮಾಡ್ಕೊಬೇಕು, ನನ್ಗೂ ಒಂದ್ ಹೆಂಡತಿ ಬೇಕು, ಮಕ್ಳು. ನನ್ಗೆ ಈ ಜೀವನ ಜಂಜಾಟ ಬೇಡ. ಈ ಜೀವನ ನೋಡ್ಬಿಟ್ಟಿದ್ದೀನಲ್ಲ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಒಂದೇನಂದ್ರೆ ನನ್ ಮೈಂಡಲ್ಲಿ ಬಂದಿದ್ದು, ನನ್ನಿಂದ ಈ ಪ್ರಪಂಚಕ್ಕೆ ಇನ್ನೊಂದ್ ಜೀವಿ ಬರಬಾರ್ದು. ಈಗ ಮದ್ವೆ ಆದ್ಮೇಲೆ ನಾನು ಮಕ್ಳು, ಈ ಜೀವನದ ಕಡೆ ಹೋಗ್ಬಿಡುತ್ತೆ ನನ್ ಮೈಂಡ್. ಮದ್ವೆ ಆದ್ಮೇಲೆ ಮಕ್ಳು ಅಂತ ಹೋದಾಗ ಮಕ್ಳು, ಈಗ ನಮ್ ತಂದೆ ನನ್ ತಗೊಂಬಂದು ಹಿಂಗ್ ಮಾಡಿ ಹಿಂಗ್ ಬಿಟ್ಬಿಟ್ರು. ಅವ್ರ ಮನೆಯವರು ನನ್ ಮೋಸ ಮಾಡಿದ್ರು. ಅಂದ್ರೆ ಮೋಸ ಅಂದ್ರೆ ಅವ್ರೇನು ನಮ್ಮ ಅಪ್ಪ ಏನ್ ದುಡ್ದಿಕ್ಕಿರ್ಲಿಲ್ಲ, ಅವ್ರ ತಂದೆಯಿಂದ ಬರ್ಬೇಕಾಗಿದ್ನ ನಮಗ್ ಮೋಸ ಮಾಡಿದ್ರು. ಅವತ್ತು ನಾನು ಡಿಸೈಡ್ ಮಾಡಿದ್ದು, ನಮ್ ತಂದೆ ತೀರೋಗಿದ್ದಾಗ, ನನ್ಗೆ 18 ವರ್ಷ ಆಯ್ತು, ನಾನ್ ಸ್ಕೂಲ್ ಬಿಟ್ಟು 1 ವರ್ಷ 2 ವರ್ಷಕ್ಕೆಲ್ಲ ನಮ್ ತಂದೆ ತೀರೋದ್ರು. ಅವತ್ಗೆ ನನ್ಗೆ ಯಾವ್ದು ಕೆಟ್ಟ ಹ್ಯಾಬಿಟ್ ಇರ್ಲಿಲ್ಲ. ನಮ್ ತಂದೆ ತೀರೋದಾಗ ನನ್ಗೆ ಹುಡುಗರು ಫ್ರೆಂಡ್ಸ್ ಇದ್ರು, ಸಕ್ಕತ್ತಿದ್ರು. ನಮ್ ತಂದೆ ತೀರೋದಾಗ ಅಲ್ಲಿ ಬಂದಿದ್ ಹುಡುಗರು ಅವ್ರನ್ನೆಲ್ಲ ನೋಡಿ ಅವತ್ತೇ ನನ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟು, ನೀವು ಇಷ್ಟು ಜನ ಹುಡುಗರು ಕುಡಿತಾನೆ ಅದು ಇದು. ನಾನು ಅವತ್ತೊಂದ್ ದಿನಕ್ಕೆ ಆ ತರದ್ ಏನು ಮಾಡೇ ಇರ್ಲಿಲ್ಲ, ಮಾಡ್ತಾ ಇರ್ಲಿಲ್ಲ. ಮಾಡಿ ಎಣ್ಣೆ ಅಂಗಡಿ ಮುಂದೆ ಓಡಾಡ್ದವ್ರೆಲ್ಲ ಕುಡುಕರು ಒಂದಂಗ ಅವ್ರು ಹಂಗೆ ಬಂದಿದ್ ಕಾರಣಕ್ಕೆ ನನ್ ಮನ್ಸು ಅವತ್ತಿಗೆ ಒಂದು ಡಿಸೈಡ್ ಆಗೋಯ್ತು, ನಾನು ಇದ್ರು ಸರಿ, ನಾನು ಇಲ್ಲ ಅಂದ್ರೆ ಸರಿ, ಇವ್ರ ಮನೆ ಮಕ್ಳು ಬರ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟೆ. ಅವತ್ ಏನಾಯ್ತು ಅದ್ ಮುಗಿಸ್ಕೊಂಡು 11 ದಿನ ಕಾರ್ಯ ಮಾಡ್ಬೇಕಿತ್ತು, ಕಾರ್ಯ ಮುಗಿಸ್ಕೊಂಡೆ ಅಷ್ಟೇ ಸರ್. ನಮ್ಮ ಅಜ್ಜಿ ಮನೇಲಿ ಅವ್ರ ಹುಟ್ಟಿದ್ ಬೆಳೆದಿದ್ ಮನೇಲಿ ಮಾಡಿದ್ದು ಮುಗೀತು. ಅಲ್ಲಾದ್ಮೇಲೆ ನಾನು ಅವತ್ತಿಂದ ಅವ್ರ ಮನೆ ಬಾಕ್ಲಿಗೆ ನಾನು ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು. ನಾನು ಅವತ್ತು ದುಡ್ದು ಅವತ್ತು ತಿಂದ್ರು ನಾನು ಹೋಗ್ಬಾರ್ದು. ಯಾರ ಮನೆ ಮುಂದಕ್ಕೆ? ನಿಮ್ಮ ಅಜ್ಜಿ? ನಮ್ಮ ಅಜ್ಜಿ, ನಮ್ಮ ತಂದೆ ಅನ್ನಿಸ್ತು ಅಂದ್ರೆ ಅವರು ನಮ್ಮನ್ನ ಹುಟ್ಟದ ಕಾಲದಿಂದನೂ ನಮ್ಮ ಅಪ್ಪ ಅಮ್ಮ ಕರ್ಕೊಂಡೋಗಿ ನಿಮ್ಮ ಅಜ್ಜಿ ಇವರು, ತಾತ ಇವರು, ದೊಡ್ಡಪ್ಪ ಚಿಕ್ಕಪ್ಪ ಇವರು ಅಂತ ಹೇಳ್ಬಿಟ್ಟು ನಮ್ಮನ್ನ ಇದ್ ಮಾಡ್ಸಿರ್ಲಿಲ್ಲ. ಅವರು ನಮ್ಮನ್ನ ಏನೋ ಒಂಥರ 3ನೇ ಅವ್ರ ತರ ನೋಡೋರು, ಬೇಡದೇವ್ರ ತರ.
ಹಾ ಬೇರೆ ಹೇಳ್ತಾರೆ. ಅದ್ರಲ್ಲಿ ನಮ್ ತಂದೆ ಬೇರೆ ಹಿಂಗೆ ಅಲ್ವಾ, ಕುಡ್ಕೊಂಡು ಹೋಗಿ ಜಗಳ ಮಾಡೋದು ಅವ್ರಿಗೆ. ಮರ್ಯಾದೆ ಇರ್ತಿರ್ಲಿಲ್ಲ. ಹಾ ಅವರು ಊರಲ್ಲಿ ಇದ್ದಿದ್ದು ಏನೋ ನನಗದು ಗೊತ್ತಿಲ್ಲ, ಹೇಳಿದ್ ಊರಲ್ಲಿ ಇದ್ದಿದ್ದು ಆಸ್ತಿ ಜಮೀನು ಅದನ್ನೆಲ್ಲ ನಮ್ಗೇನು ಹೇಳ್ದೆ ಕೇಳ್ದೆ ಎಲ್ಲ ಮಾರ್ಬಿಟ್ರಂತೆ ಅವರು. ನಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಅವರೆಲ್ಲ ಸೇರ್ಕೊಂಡು ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ, ಗೊತ್ತಿದ್ದು ಹೇಳ್ಬೇಕು, ಗೊತ್ತಿಲ್ಲದೆ ಇರೋ ನಾನು ಇವತ್ತು ಅವ್ರು ಇಲ್ಲ ಅನ್ಬಿಟ್ಟು ಸುಳ್ಳು ಹೇಳಕ್ ಹೋಗ್ಬಾರ್ದು. ಇರ್ಲಿ. ಸೊ ಅದೆಲ್ಲ ಆದ್ಮೇಲೆ ನಿಮಗೆ ಮದುವೆ ವಿಚಾರದಲ್ಲಿ ಅಂದ್ರೆ ನಾನು ನನ್ನಿಂದ ಯಾವ ಮಕ್ಕಳು ಜಗತ್ತಿಗೆ ಬರಬಾರ್ದು. ಹೌದು, ಆ ಒಂದು ಥಾಟ್ ನನಗ್ ಬಂದ್ಬಿಡ್ತು ಸರ್. ಅಂದ್ರೆ ಅವ್ರ ವಂಶ ಅವ್ರ ವಂಶ ಅನ್ನೋದು ನನ್ನಿಂದ ಬೆಳಿಬಾರ್ದು. ಆ ವಂಶದ ರೀತಿನೇ ಅಥವಾ ಅದಿಲ್ಲಿ ನಿಲ್ಬೇಕು ಅನ್ನೋದು ನಿಮ್ಮ ವಿಚಾರ ಆಗಿತ್ತ? ಇಲ್ಲ ಇಲ್ಲ ಇಲ್ಲ, ನನ್ನಿಂದ ಅವ್ರ ವಂಶ ಮೀಳ್ಸಕ್ಕೆ ನನ್ಗೆ ಯಾಕೆ ಅಂತದೆಲ್ಲ ಅವಶ್ಯಕ. ನೀವಲ್ದೆ ನನ್ನಿಂದ ಅವ್ರ ಕಡೆ ಯಾವ್ದೋ ಮಗು ನನ್ನಿಂದ ಏನೂ ಆಗ್ಬಾರ್ದು. ನೀನ್ ಯಾರ ಮಗ ಅಂತ ಹೇಳಿದ್ರೆ ಕೃಷ್ಣಪ್ಪನ ಮಗ ಅಂತ ಹೇಳ್ಬೇಕು ಅಂತ ನಾನ್ ಹೇಳ್ತಾ ಇದ್ದೀನಲ್ಲ. ನೆಕ್ಸ್ಟ್ ಇನ್ನೊಬ್ಬ ನಮ್ಮ ವಂಶ ಆ ವಂಶ ಅಂತ ಹೇಳ್ಬಾರ್ದು. ಅದು ನನ್ನಿಂದ ಏನ್ ಹೇಳಿ, ನನ್ನಿಂದ ಲಾಸ್ಟ್ ಆಗ್ಬಿಡ್ಬೇಕು ನಂದು. ನನ್ನಿಂದ ಮುಂದಕ್ಕೊಂದು ಹುಟ್ಟಿ ನಿಮ್ಮಪ್ಪ ಯಾರಪ್ಪ ಅಂದ್ರೆ ನನ್ನ ಹೆಸರು ಹೇಳಿ, ಅವ್ರಪ್ಪ ಯಾರಪ್ಪ ಅಂದ್ರೆ ಅವ್ರ ಹೆಸರು ಹೇಳಿ, ಅವ್ರ ತಾತ ಯಾರು ಅವ್ರ ವಂಶ ಅಂತ ಹೇಳ್ತಾರೆ, ಬೇಡ ಅಲ್ಲ. ಓಕೆ ನಿಮಗೆ ಈ ವಂಶದ ವಿಚಾರದಲ್ಲಿ ಏನೋ ಬೇಜಾರಿತ್ತು, ಸಮಸ್ಯೆ ಇತ್ತು ಅನ್ನೋದ, ಅಥವಾ ನಮ್ಮ ಅಪ್ಪ ಅಮ್ಮ ಹಿಂಗ್ ಮಾಡಿ ಹಿಂಗ್ ಹೋದ್ರೆ ಅಲ್ಲಿ ಹಿಂಗೆಲ್ಲ ಮಾಡಿದ್ರಲ್ಲ, ನಾಳೆ ನನ್ನಿಂದ ಬಂದ ಮಗು ಕೂಡ ನನ್ನ ಕೈಲೂ ಏನೂ ಆಗದೆ ಹೋದ್ರೆ ಅದು ಯಾಕೆ ನನ್ನಂಗೆ ಒದ್ದಾಡಬೇಕು ಅನ್ನೋದು ಇನ್ನೊಂದು. ಹೌದು ಸರ್. ಈಗ ನನ್ನದು ಒಂದು ಏನಂದ್ರೆ, ನಾನ್ ಇವತ್ ಗಂಟನು ಯಾರ ಹತ್ರನು ಹೋಗಿ ಕೈ ಚಾಚ್ದಂಗೆ ಅವತ್ ದುಡ್ದಾಗ ತಿಂತಾ ಇದ್ದೀನಿ. ನನ್ ಸದ್ಯಕ್ಕೆ ಏನಿಲ್ಲ, ಇವತ್ತು ನಾನ್ ದುಡ್ಕೊಂಡ್ ತಿನ್ನೋದೇ ಕಷ್ಟ ಇದೆ. ಅದ್ರಲ್ಲಿ ನನ್ನಿಂದ ಇನ್ನೊಂದು ಬಂದು ಅವ್ರಿಗೂ ತೊಂದ್ರೆ, ಒಂದು. ಎರಡನೇದು ವಂಶ, ಅವ್ರದ್ದು ವಂಶ ನನಗೆ ಬೇಡ. ಆ ಮಟ್ಟಕ್ಕೆ ಅವರು ನನ್ನನ್ನ ನಮ್ಮನ್ನ ಇದ್ ಮಾಡಿದ್ದಾರೆ. ಇವತ್ತಿಗೂ ಮದುವೆ ಬೇಡ ಅಂದ್ಬಿಟ್ರೆ ನೀವು? ಮದ್ವೆ ಬೇಡ ಅಷ್ಟೇ. ಅವತ್ತಿಂದ ನನ್ ಮದ್ವೆ ಬೇಡ ಅಂತ ನನ್ ಮೈಂಡ್ ಏನಾಗೋಯ್ತು ಅಂದ್ರೆ, ಈ ಆಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ಏನೋ ಒಂದಿದೆ. ಆಧ್ಯಾತ್ಮ ಅಂದ್ರೆ ಏನೋ ಅಂತ ಗೊತ್ತಿಲ್ಲ, ಬಟ್ ನಾನ್ ಏನ್ ಸಾಧಿಸ್ಬೇಕು ಅಂದ್ರೆ, ನನಗೆ ಕೂತ್ಕೊಂಡ್ರೆ ಊಟ ಮಾಡ್ತಾ ಇದ್ರೆ ಬರೀ ಊಟ ಮಾತ್ರ ಮಾಡ್ಬೇಕು ನನ್ನ ತಲೆಯಲ್ಲಿ, ಅದೇ ಮಾತ್ರ ಇರ್ಬೇಕು. ಅದ್ಬಿಟ್ಟು ಬೇರೆ ಯಾವುದೇ ಯೋಚನೆಗಳು ನನ್ನ ತಲೆ ಒಳಗೆ ಬರಬಾರ್ದು. ಸೂಪರ್. ಇದೇ ನಿಜವಾಗ ಆಧ್ಯಾತ್ಮ. ನಾನು ಈಗ ಈ ಗಾಡಿ ಓಡಿಸ್ತಾ ಇದ್ದೀನಿ ಅಂದ್ರೆ ಬರೀ ಗಾಡಿ ಒಂದೇ ಓಡಿಸ್ತಾ ಇರ್ಬೇಕು. ಆಮೇಲೆ ಏನ್ ತಿನ್ಬೇಕು, ಆಮೇಲೆ ಏನ್ ತಿಂದೆ, ಬೆಳಗ್ಗೆ ಏನ್ ಮಾಡ್ಬೇಕು, ಅವ್ರಿಗೆ ಯಾಕೆ ಕೊಡ್ಬೇಕು, ಇವ್ರಿಗೆ ಏನ್ ಮಾಡ್ಬೇಕು, ಇದೆಲ್ಲ ಬರ್ಬಾರ್ದು ನನಗೆ. ಗಾಡಿ ಓಡಿಸಿ ಕೆಳಗಡೆ ನಾನು ಇಳಿದ ಮೇಲೆ ಅವಾಗ ಟೀ ಕುಡಿಬೇಕು ಅನ್ನಿಸ್ತಾರೆ, ಆ ಟೀ ಮಾತ್ರ ಕುಡಿಬೇಕು. ಆ ತರ ನಾನ್ ಬದುಕ್ಬೇಕು. ಲೋಕದ ಗೊಡವೆ ಬಿಟ್ಬಿಡ್ಬೇಕು ಅಂತ. ಅಷ್ಟೇ. ಇದು ಫ್ಯಾಮಿಲಿ ಅಂತ ಆದ್ರೆ ಅದನ್ನ ಲೋಕದ ಗೊಡವೆ ಎಳ್ಕೊಂಡಂಗಾಗುತ್ತೆ ಅನ್ನೋದು ನನ್ನ ತಲೆಗೆ ಬಂದ್ಬಿಟ್ಟು ಸರ್, ಬಂಧನವಾಗುತ್ತೆ ಅಂತ. ಹೌದು. ನಾನು ಯೋಚನೆ ಮಾಡೋ ರೀತಿ ಏನ್ ಗೊತ್ತಾ ಸರ್, ನಮ್ ತಂದೆ ಆಗ್ಲಿ, ನಮ್ ತಾಯಿ ಆಗ್ಲಿ, ನಮ್ ತಂಗಿ ಆಗ್ಲಿ, ನಮ್ ಚಿಕ್ಕಪ್ಪ ಆಗ್ಲಿ, ದೊಡ್ಡಪ್ಪ ಆಗ್ಲಿ, ಅತ್ತೆ ಆಗ್ಲಿ, ಮಗ ಆಗ್ಲಿ, ಯಾರಾದ್ರೂ ಸರಿ ಎಲ್ಲ ಮನುಷ್ಯರೇ. ಅವ್ರಿಗೆ ನಾವು ಒಂದೊಂದು ಸ್ಥಾನ ಅಂತ ಕೊಟ್ಟಿದೀವಿ ಅಷ್ಟೇ. ಬಂದ್ಬಿಟ್ಟು ಆದ್ಮೇಲೆ ಯಾರು ಹೆಚ್ಚು ಅಲ್ಲ, ಇಲ್ಲಿ ಯಾರು ಕಮ್ಮಿನೂ ಅಲ್ಲ. ನನ್ನ ಮನಸ್ಥಿತಿ, ನಾನಿರೋ ಮನಸ್ಥಿತಿ ಅದು. ಎಲ್ಲಾರು ಮನುಷ್ಯರೇ. ಈಗ ಅವ್ರು ತಪ್ಪು ಮಾಡಿದ್ರು ತಪ್ಪೆ, ರೋಡಲ್ಲೋಗೊಂದು ತಪ್ಪು ಮಾಡಿದ್ರು ತಪ್ಪೆ, ನಮ್ಮ ಮನೆಯವ್ರು ತಪ್ಪು ಮಾಡಿದ್ರು ತಪ್ಪೆ, ನಾನ್ ತಪ್ಪು ಮಾಡಿದ್ರು ತಪ್ಪೆ. ಈ ಮನಸ್ಥಿತಿ ನನಗ್ ಬಂದ್ಬಿಟ್ಟಿದೆ. ಎಲ್ಲಿ ತಿಳ್ಕೊಂಡ್ರಿ ಇವನ್ನೆಲ್ಲ? ಅದೇ ಹೇಳ್ತೀನಿ ಸರ್, ಇದು ನನ್ ಮನಸ್ಥಿತಿ ಸರ್. ಇದ್ರಲ್ಲಿ ಅದು ತಾಯಿ ಆಗ್ಲಿ, ಈಗ ನಮ್ ತಾಯಿನೇ ಒಂದ್ ತಪ್ಪು ಮಾಡ್ತವ್ರೆ ನನ್ ಮುಂದೆ ಅಂದ್ರೆ, ನಾನು ಅದನ್ನ ಕಡಾಖಂಡಿತವಾಗಿ ಖಂಡಿಸಿ ಹೇಳ್ತೀನಿ. ಅದ್ ಯಾವ ರೀತಿ ಹೇಳ್ತೀನಿ ಅಂದ್ರೆ, ಅವ್ರು ನಮ್ ತಾಯಿ ಅಂದ್ಬಿಟ್ಟು ಸಾಫ್ಟ್ ಕಾರ್ನರ್ ಆಗಿ ಕರ್ಕೊಂಡೋಗಿ ಸೈಡ್ ಅಲ್ಲಿ ಹೇಳೋದು, ಆ ಬುದ್ಧಿ ನನ್ಗೆ ಯಾಕೋ ಬರ್ಲಿಲ್ಲ. ಡೈರೆಕ್ಟ್ ಆಗಿ ಅದ್ ಮಾಡ್ಬೇಡ, ನೀನ್ ಸರಿ ಇಲ್ಲ. ಈಗ ರೋಡಲ್ಲಿ ಯಾರೋ ಒಬ್ರೇನೋ ಒಂದ್ ಮಾಡ್ತಾವ್ರಲ್ಲ, ಅದ್ ತಪ್ಪು ಅಂತ ಹೇಳ್ತೀವಲ್ಲ, ಅವ್ರಿಗೂ ಅದೇ ಬೆಲೆ ಕೊಡ್ತೀನಿ, ಇವ್ರಿಗೂ ಇದೇ ಬೆಲೆ ಕೊಡ್ತೀನಿ. ಯಾರೇ ಆದ್ರೂ ಅಷ್ಟೇ, ನಮ್ ತಂಗಿ ಆದ್ರೂ ಅಷ್ಟೇ, ನಮ್ಮ ಅಣ್ಣ ಆದ್ರೂ ಅಷ್ಟೇ, ಯಾರೇ ಬಂದ್ರು ಅಷ್ಟೇನೆ. ನಾನು ಏನಾರು ಹೇಳ್ಬೇಕು ಅಂತೀರ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಅವ್ರು ಏನ್ ಅನ್ಕೊಂತಾರೆ ಅನ್ನೋದನ್ನ ನನಗೆ ಯೋಚನೆ ಮಾಡೋ ಅಷ್ಟು ಇದಿಲ್ಲ. ಅನ್ಕೊಂಡ್ರೆ ಅನ್ಕೊಳ್ಳಿ, ನಾನ್ ಮಾಡ್ತಾ ಇರೋದು ನನಗೆ ಕರೆಕ್ಟ್. ಈ ಮನಸ್ಥಿತಿ ನನ್ನನ್ನ ಕರ್ಕೊಂಡು ಹೋಗ್ಬಿಡ್ತು. ಇವತ್ತಿಗೂ ಅಷ್ಟೇ ಸರ್, ನಾನು ನಿಮ್ಮ ಹತ್ರ ಹೇಳ್ತೀನಿ, ಬೇಜಾರಾಗೋಗಿ ಒಬ್ನೇ ಹಿಮಾಲಯ ನೋಡ್ಬೇಕು ಅಂತ ಕೇದಾರ್ನಾಥ್ ಹೋಗ್ಬಿಟ್ಟೆ ಒಬ್ನೇ. ಏನೋ ಐತೆ ಈ ಮೊಬೈಲ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಿದ್ವಲ್ಲ, ಇದು ಏನೋ ಆಧ್ಯಾತ್ಮ ಅಂದ್ರೆ ಅದು ಹಿಮಾಲಯದಲ್ಲಿ ಆ ಸ್ವಾಮಿಗಳಿದಾರಂತೆ, ಅವ್ರಿದಾರಂತೆ ಅನ್ನಿಸ್ತು. ಆಯ್ತು ಹೋಗೋಣ, ಅದು ಒಬ್ನೇ ಹೋಗ್ಬೇಕು.
ಏನ್ ಹೇಳಿ, ಒಬ್ನೇ ಹೋಗ್ಬೇಕು. ಹ್ಮ್ ಒಬ್ನೇ ಹೋಗ್ಬೇಕು. ಹೆಂಗ್ ಹೋಗ್ಬೇಕು? ಟ್ರೈನಲ್ಲಿ ಹೋಗ್ಬೇಕು, ಫ್ಲೈಟ್ ಅಲ್ಲಿ ಹೋಗ್ಬೇಕು, ಇಲ್ಲ ತಳ್ಕಾಟ್ರೆ ನಡ್ಕೊಂಡು ಹೋಗ್ಬೇಕು. ಏನೋ ನಾನ್ ನಡ್ಕೊಂಡು ಹೋಗಕ್ ನಮ್ಮ ಹತ್ರ ಆಗಲ್ಲ, ಅಷ್ಟೊಂದ್ ದಿನಗಳೆಲ್ಲ ರಜೆ ಹಾಕೋ ಪರಿಸ್ಥಿತಿ ನಾನು ಇಲ್ಲ. ಹ್ಮ್ ಏನೋ ಒಂದ್ ಮಾಡ್ಬೇಕು. ನಮ್ಮ ಭಕ್ತಿಗೆ ಅದು ಇದು ಏನೇನೋ ಮಾಡ್ಕೊಂಡು ಸ್ವಲ್ಪ ದುಡ್ಡು ಅಲ್ಲಿ ಇಲ್ಲಿ ರೆಡಿ ಮಾಡ್ಕೊಂಡು ಟ್ರೈನಲ್ಲಿ ಹೋದೆ. ಅಲ್ಲಿಗೆ ಹೋದಾಗ ಅಷ್ಟೇ ಸರ್, ಒಬ್ನೇ ಹೋಗಿದ್ದು. ಅಲ್ಲಿ ನಾನು ಇಲ್ಲಿರೋ ಜನಗಳನ್ನೆಲ್ಲ ಏನ್ ನೋಡ್ದೆ, ಅಲ್ಲಿ ಹೋದ್ರು ಅದೇ ಜನನೇ ಇರೋದು. ಏನ್ ಹೇಳಿ, ಚೇಂಜಸ್ ಏನಿಲ್ಲ, ವಾತಾವರಣ ಒಂದೇ ಚೇಂಜ್. ಅದು ಹಿಮಾಲಯ, ಇದು ಬೆಂಗಳೂರು. ಹಾ ಅಷ್ಟೇ. ಅಲ್ಲಿ ಏನಂದ್ರೆ ಒಂದ್ ಖುಷಿ, ನಾವ್ ಯಾವತ್ತೂ ಹುಟ್ಟಿದ ಕಾಲದಿಂದನೂ ಇದನ್ ನೋಡಿರ್ಲಿಲ್ಲ, ಏನೋ ಸ್ನೋಫಾಲ್ ಆಗೋದ್ ನೋಡಿರ್ಲಿಲ್ಲ, ಹಿಮಾಲಯದ ಇದನ್ ನೋಡಿರ್ಲಿಲ್ಲ. ಅದೊಂದು ಬೆಟ್ಟ ಗುಟ್ಟಗಳು ನಮ್ಮಲ್ಲೂ ನೋಡ್ಕೊಂತೀವಿ, ಇಲ್ಲಿ ಸಿಗ್ತದೆ, ನೋಡಿರ್ತೀವಿ. ನಮ್ಮ ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿದ್ರೆ, ಮನೆ ದೇವ್ರ ಮಾದೇಶ್ವರಂ ಬೆಟ್ಟಕ್ಕೆ ಹೋದ್ರೆ ಆ ದೇವ್ರ ಎಷ್ಟು ಬೆಟ್ಟಗಳೈತೋ ಕಾಡಲ್ಲಿ ಸರ್, ಆಲ್ಮೋಸ್ಟ್ ಒಂದ್ ಅರ್ಧ ಮುಕ್ಕಾಲು ಕಾಡು ಒಳಗಡೆನೆ ಇರೋದು. ಎಲ್ಲದಕ್ಕೂ ಹೋಗಿದ್ದೀವಿ ನಡ್ಕೊಂಡು. ಅಲ್ಲಿ ಏನ್ ಅನ್ನಿಸ್ತು ಅಂದ್ರೆ ನನಗೆ, ಅಧ್ಯಾತ್ಮ ಅಂದ್ರೆ ಇಲ್ಲಿ ಬಂದು ಅಧ್ಯಾತ್ಮ ಅನ್ನೋದು ಏನು ಇಲ್ಲ ನಿಜವಾಗ್ಲು. ಅಲ್ಲಿಗೆ ಹೋದ, ಇಲ್ಲಿಂದ ಅಲ್ಲಿಗೆ ಹೋಗೋ ತನಕ ಏನ್ ಅನ್ಸಿದ್ದು ಅಂದ್ರೆ, ಏನೋ ಇದೆ ಅಲ್ಲಿ ಹೋದ್ಮೇಲೆ ಮನ್ಸಿಗೆ ಒಂದು ಸಮಾಧಾನ ಅನ್ನೋದಾಯ್ತು ಅಷ್ಟೇ. ಬಟ್ ತಿರ್ಗಾ ನಾನು ಅಲ್ಲೇ ಇರ್ಬೇಕು ಅಂತ ಅನ್ನಿಸ್ಲಿಲ್ಲ. ಅದು ಯಾಕೆ ಅಂತ ಅಂದ್ಬಿಟ್ಟು ನನ್ಗೆ ಈಗ್ಲೂ ಗೊತ್ತಿಲ್ಲ. ದಿನ ಆಗ್ತಾ ಇರ್ತದೆ, ಟಿಕೆಟ್ ನಾಳೆ ಬರುತ್ತೋ ನಾಳಿದ್ ಬರುತ್ತೋ, ಡೇಟ್ ನೋಡ್ತಾ ಇರ್ತೀವಿ, ಅಯ್ಯೋ ನಾಳಿದ್ ಇಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಕು, ನಾಳಿದ್ ಇಲ್ಲಿ ಹೋಗ್ಬೇಕು ಅಂತ. ಆಗ ನನ್ಗೊಂದು ಅನ್ನಿಸ್ತು, ನಾವು ಕೆಲವ್ರು ಹೇಳ್ತಾರೆ ನಾವು ಹಿಮಾಲಯಕ್ಕೆ ಹೋದ್ವಿ, ಆಧ್ಯಾತ್ಮ ಸಿಕ್ಬಿಡ್ತು ಅಂದ್ರೆ. ಕೆಲವರಲ್ಲಿ ನಾನ್ ಒಂದ್ ಸ್ವಲ್ಪ ತಿಳ್ಕೊಂಡ್ರ ಮಟ್ಟಿಗೆ ಹುಡ್ಕೊಂಡು ಹೋಗೋರ್ಗೆ ಏನು ಸಿಗಲ್ಲ ಸರ್, ಸುಮ್ನೆ ಹೋಯ್ತಾ ಇದ್ರೆ ಸಿಗ್ತದೆ. ನೀನ್ ಹೇಳಿ, ಹುಡಿಕೊಂಡು ಹೋದ್ರೆ ಏನೂ ಸಿಗಲ್ಲ. ಸುಮ್ನೆ ಹೋಗ್ತಾ ಇದ್ರೆ ಆ ಅನುಭವಗಳು ಸಿಗುತ್ತೆ. ಬಯಸದೆ ಬರುತ್ತೆ, ಬಯಸಿ ಹೋದಾಗ ಸಿಗದೆ ಇರ್ಬೋದು. ಹೌದು, ನಾವು ಬಯಸಿ ಹೋದಾಗ ನಮ್ಗೆ ಏನ್ ಸಿಗಲ್ಲ, ಸುಮ್ನೆ ಹೋಗ್ತಾ ಇದ್ದಾಗ ಬಯಸದೆ ಬಂದ ಭಾಗ್ಯ ಅಂತ ಸಿಗುತ್ತೆ ಕೆಲವೊಂದು. ಅದು ಅವರ್ಣನೀಯ. ನಮ್ಮನ್ನ ಹೌದು, ಏನೋ ಒಂದು ಆಟೋಮೆಟಿಕ್ ಆಗಿ ಏನೋ ಒಂದು ಅದರಿಂದ ನಮ್ಗೆ ಏನೋ ಒಂದು ಕೊಡುತ್ತೆ. ಅದೇನು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ, ಏನೋ ಒಂದ್ ಕೊಡುತ್ತೆ, ಆಗ ಮೈ ಜುಮ್ ಅನ್ನುತ್ತೆ. ನಾನು ಒಂಥರ ಹೋಗ್ಬೇಕು ಅನ್ಸಿದ್ರೆ ಒಬ್ನೇ ನಾನು ಸೈಕಲ್ ತಗೊಂಡ್ ಸುಮ್ನೆ ನೈಟ್ 1 ಗಂಟೆಗೆ ಸೈಕಲ್ ಎತ್ಕೊಂಡ್ ಕೊಳ್ಳೇಗಾಲಕ್ಕೆ ಹೋದೆ. ನೈಟ್ 2 ಗಂಟೆಗೆ ಸೈಕಲ್ ತಳ್ಕೊಂಡ್ ಮಾದೇಶ್ವರಂ ಬೆಟ್ಟಕ್ಕೆ ಹೋಯ್ತಾ ಇದ್ದೆ. ಭಯ ಅನ್ನೋದೇ ಇರ್ಲಿಲ್ಲ, ಏನು ಇರ್ತಾನೆ ಇರ್ಲಿಲ್ಲ ಸರ್. ಅದು ಒಬ್ನೇ ಪೊಲೀಸರು ಸಹ ಹೇಳ್ಬಿಟ್ಟೆ, ಹೋಗ್ಬಿಡಪ್ಪ ಅಲ್ಲಿ ಹುಲಿಗ ಕರಡಿ ಅವೆಲ್ಲ ಅವೆ ಅಂತ. ಆಯ್ತು ಬಿಡಿ ಸರ್, ನನ್ ಜೀವ ಎಲ್ಲ ಹೋಯ್ತದ, ಹೋಗ್ಲಿ, ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ, ಒಟ್ಟೆ ನಾನು ಹೋಗ್ಬೇಕು. ಸರಿ ಹೋಗುವಂತೆ, ನೈಟ್ ಎಲ್ಲ ಇಲ್ಲಿ ಇದ್ಬಿಟ್ಟು ಹೋಗು ಬೆಳಗ್ಗೆ ಅಂದು. ಆಯ್ತು ಬಿಡಿ ಸರ್ ಅಂದ್ಬಿಟ್ಟು ಹೋಯ್ತಾ ಇರೋದು. ಎಲ್ಲಿ ಬೇಕಲ್ಲಿ ನಿಲ್ಸೋದು, ನಿದ್ದೆ ಬಂತ ಹಾಕ್ಬಿಟ್ಟು ನಿದ್ದೆ ಮಾಡೋದು, ಬೆಳಗ್ಗೆ ಎದ್ದೊಳೋದು, ಹೋಗೋದು. ಆ ತರ ಹೋಗಿದ್ದೀನಿ. ಅಲ್ಲೂ ಸಹ ನನ್ಗೇನು ಸಿಗ್ಲಿಲ್ಲ. ಯಾಕೆ ಅಂತ ಹೇಳ್ಬಿಟ್ಟು ನನ್ಗೆ ಅರ್ಥನೇ ಆಗ್ಲಿಲ್ಲ. ಕೊನೆಗೆ ಏನು ಅಂತ ಇವಾಗ ನನ್ಗೆ ಜೀವನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮ್ ಹಿಂದೆ ಒಬ್ರು ಗುರುಗಳು ಅನ್ನೋದು ಇರ್ಬೇಕು ಅನ್ನೋದು ಅರ್ಥ ಆಯ್ತೈತೆ. ಏನ್ ಹೇಳಿ, ಏನೋ ಒಂದ್ ಮಾಡ್ಕೊಂಡು, ಬಟ್ ಏನೋ ಒಂದ್ ಮಾಡ್ತೀನಿ ಅಂತ ಹೋಯ್ತೀನಿ, ಬಟ್ ಅದ್ ಮಾಡೋದನ್ನ ಅನುಭವಿಸಕ್ಕೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಈಗ ಒಂದ್ ಸ್ವಲ್ಪ ಇದೆಲ್ಲ ಮಧ್ಯದೊಳಗಡೆ ನಾನೊಂದು 2-3 ವರ್ಷದ ಈಚೆಗೆ ಹಿಂಗೆ ಏನಾಗೋಯ್ತು ಅಂದ್ರೆ, ಜೀವನದಲ್ಲಿ ನಾನೀಗ ಇದ್ದೀನಿ, ನಮ್ಮಮ್ಮ ನಾನು ನಂಬ್ಕೊಂಡಿದ್ದಾರೆ, ನಾನು ಮದ್ವೆ ಆಗಿಲ್ಲ, ಅವ್ರಿಗೂ ಕೊನೆಗೆ ಏನಿಲ್ಲ ಅಂದ್ಬಿಟ್ಟು ಸ್ವಲ್ಪ ಸಾಲ ಗೀಲ ಮಾಡ್ಬಿಟ್ಟು ಸೈಟ್ ತಗೊಂಡೆ, ಮನೇನು ಕಟ್ಬಿಟ್ಟೆ. ಆ ಕಟ್ಟಿ ಆಯ್ತು, ಒಂದೂವರೆ ವರ್ಷ ಆಯ್ತು ಕಟ್ಟಿ. ಈಗ ನನ್ಗೆ ಅದು ಸಾಲ ಅನ್ನೋದು ಒಂದ್ ಸ್ವಲ್ಪ ಇದಾಗ್ಬಿಟ್ಟು ನನ್ ಮೈಂಡ್ ಈ ಒಂದ್ ಕಡೆ ನಿಲ್ತಾ ಇಲ್ಲ. ಈಗ ಅನ್ನಿಸೋದು ನನ್ನ ಟೈಮಲ್ಲಿ ಸರ್, ಯಾಕಾದ್ರೂ ನಾನು ಕಟ್ಟುದ್ನು ಅಂತ. ಯಾಕೆ ಕಟ್ಬಿಟ್ಟೆ, ಯಾಕೆ ಸಾಲ ಮಾಡ್ದೆ, ಇಷ್ಟೆಲ್ಲ ಈ ಒಂದೊಂದ್ ಟೈಮಲ್ಲಿ ಸರ್ ಮೈಂಡ್ ಏನಾಗುತ್ತೆ ಅಂದ್ರೆ, ನಿನ್ಗೆ ಏನು ಇಲ್ಲ ಇಲ್ಲಿ, ಸುಮ್ನೆ ಯಾಕೆ ಹಿಂಗ್ ಒದಾಡ್ತಾ ಇದೆಯಾ ಅನ್ನಿಸ್ತದೆ. ಅದೇ ಮೈಂಡ್ ಇನ್ನೊಂದ್ಸಲ ಏನ್ ಹೇಳ್ತದೆ ಅಂದ್ರೆ, ನೀನ್ ಇವತ್ತು ಏನು ಇಲ್ಲ ಅನ್ಕೊಂಡೆ, ನೀನ್ 16 ವರ್ಷದಿಂದ 40 ವರ್ಷದ ಗಂಟ ಬಂದ್ಬಿಟ್ಟೆ, ನೀನ್ ಅವತ್ತೇ ಏನೋ ಒಂದ್ ಐತೆ ಅನ್ಬಿಟ್ಟು ಇದೇ ತರ ಮಾಡ್ಕೊಂಡ್ರೆ ಈ 40 ವರ್ಷಕ್ಕೆ ನೀನ್ ಕರೆಕ್ಟ್ ಆಗಿ ಇರ್ತಾ ಇದ್ದೆ. ಅವತ್ತಿಂದಾನು ನೀನ್ ಏನು ಮಾಡಿಲ್ಲ, ಮದುವೆನೂ ಆಗಿಲ್ಲ, ಮಕ್ಳು ಇಲ್ಲ, ಏನು ಫ್ಯಾಮಿಲಿ ಏನು ಅಂದ್ರೆ ಏನು ಮಾಡಿಲ್ಲ.
ಈಗ ನೀನ್ ಏನೋ ಒಂಚೂರ್ ಮಾಡ್ಬೇಕು ಅಂತ ಹೋಯ್ತಿರೋದ್ ನೀನ್ ಅವತ್ತು ಒಂಚೂರ್ ಮುಂದಕ್ಕೆ ಹೋಗ್ಬಿಟ್ಟು ಒಂಚೂರ್ ಇದು ಮಾಡಿದ್ರೆ ಮುಂದಕ್ಕೆ ಹೋಗಿದ್ರೆ ನೀನು ಇವತ್ತಿಗೆ ನೀನು ಏನ್ ಜೀವನ ಬೇಕು ಅಂತಿದ್ದೋ ಅದು ಸಿಗ್ತೈತೆ ನಿನ್ಗೆ ಅನ್ನಿಸ್ತೈತೆ. ಹ್ಮ್ ಈಗ ನನಗೆ ಏನಂದ್ರೆ ಸರ್, ಈ ಒಂದು ದುಡ್ಡು ಈ ಸಾಲ ಅನ್ನೋದು ಮಾಡ್ಕೊಂಡ್ಮೇಲೆ ನನ್ನ ಮನ್ಸು ಒಂದು ಹತೋಟಿಲಿ ಇಲ್ಲ. ಹ್ಮ್ 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 ಮುಂಚೆ ಸ್ವಲ್ಪ ಒಂದು 100ಕ್ಕೆ 20% ಆದ್ರೂ ಇತ್ತು ನನ್ನ ಒಂದು ಇದರಲ್ಲಿ, ನಿಯಂತ್ರಣದಲ್ಲಿ. ನನ್ನ ನಿಯಂತ್ರಣದಲ್ಲಿ 100ಕ್ಕೆ 10-20% ಇತ್ತು. ಹ್ಮ್ ಈಗ ನಾನ್ ಗಾಡಿ ಓಡಿಸ್ತಾ ಇದ್ರೆ ಗಾಡಿ ಮಾತ್ರ ಓಡ್ತಾ ಇರುತ್ತೆ, ನನ್ ಮನ್ಸೆಲ್ಲೋ ಇರ್ತದೆ. ಯಾವ್ದೋ ಡ್ರೆಸ್ ಯಾರ್ದೋ ಇದನ್ನ ತಗೊಂಡು ಯಾರ್ದೋ ಇದ್ರ ಮೇಲೆ ಯಾವ್ದೋ ಅದು ಒಲ್ಲದ ವಿಷಯಗಳಿಗೆ, ನನಗೆ ಬೇಡದೇ ಇರೋ ವಿಷಯಗಳಿಗೆ ಹೋಗಿ ತಲೆ ಹಾಕೊಂಡು ಅದರಿಂದ ಜಗಳ ಮಾಡ್ಕೊಂಡು ಇದ್ ಮಾಡ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಮಾಡ್ತಿದ್ದೆ ಈ ಟೆನ್ಷನ್ಗೆ. ಇವಾಗ ಬಿಟ್ಬಿಟ್ಟಿದೀನಿ. ಹ್ಮ್ ಹ್ಮ್ ಈಗ ಬಿಟ್ಬಿಟ್ಟಿದೀನಿ. ಅದ್ ಬಿಡೋದಕ್ಕೂ ಕಾರಣ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಕೇಳಿದೆ. ಹ್ಮ್ ಅದೇನು ಅದು ಎಪಿಸೋಡ್ ಏನು ಬರುತ್ತೆ, ಅದು ಮರ್ತಿದ್ದೀನಿ. ಅದನ್ನ ಕೇಳಿದೆ. ಅದ್ ಕೇಳಿದಾಗ ಅದೇ ಏನಂದ್ರೆ ಅದೇ ದ್ರವ ಪದಾರ್ಥ ಮಾತ್ರ ನಮ್ ದೇಹ ಕೇಳುತ್ತೆ ಎಣ್ಣೆ ಕುಡಿದಾಗ ಅಂತ ಒಬ್ರು ಹೇಳಿದ್ರಲ್ಲ, ಹ್ಮ್ ಹ್ಮ್ ಅದು ನಿಜ. ಹ್ಮ್ 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 ಅದು ನಿಜ ಅದು. ಯಾಕಂದ್ರೆ ನಾನು ಅಷ್ಟು ಕುಡಿತಾ ಇದ್ದೆ ಸರ್. ಬೆಳಗ್ಗೆ 4 ಗಂಟೆಗೆ ಎದ್ದೋಗ್ಬಿಟ್ಟು ಕುಡಿತಾ ಇದ್ದೆ. ಇನ್ನು ಬಾರ್ ಓಪನ್ ಆಗದೆ ಬೇಡ, ಮತ್ತೆ ಇನ್ನೇನ್ ತೆಗಿತಾರೆ 5 ಗಂಟೆಗೆ ಅನ್ನತ್ತ ಹುಡ್ಕೊಂಡು ಹೋಗ್ಬಿಟ್ಟು ಕುಡಿತಾ ಇದ್ದೆ. ಅದನ್ನ ಏನೇ ಮಾಡಿದ್ರು ನಾನ್ ಬಿಡಲ್ಲ, ನನ್ನನ್ನ ತಿಂದು ಬಿಡುತ್ತೆ ಅದು ಅನ್ಕೊಂಡಿದ್ದೆ. ಏನಂದ್ರೆ ಈ ಎಣ್ಣೆ ಅನ್ನೋದು ನನ್ನ ತಿಂದು ಬಿಡುತ್ತೆ ಗ್ಯಾರಂಟಿ, ಹೋಗ್ಬಿಡೋಣ ಅದೊಳ್ಳೆ ಅನ್ಕೊಂಡಿದ್ದೆ. ಹ್ಮ್ ಆ ಮಧ್ಯದಲ್ಲಿ ನನಗೆ ನಿಮ್ ಪ್ರೋಗ್ರಾಮ್ ಕೇಳ್ತಾ ಯಾರ್ಯಾರಿಗೋ ಏನೇನೋ ಕಷ್ಟಗಳಿದೆ. ಒಂದ್ ಲೆಕ್ಕಾಚಾರಕ್ಕೆ ನೋಡಿದ್ರೆ ನಾನ್ ರಾಜ. ನಿಜ ಸರ್, ನಿಜ ಅವ್ರ ಕಷ್ಟಗಳ ಮುಂದೆ ನಾನ್ ರಾಜ. ನಿಜ. ಅವಾಗ ಇವತ್ತಿಗೆ ನಾನು ಏನಿಲ್ಲ, ಎಲ್ಲ ಬೇಡ, ಎಲ್ಲ ಸಾಲ ತೀರ್ಸ್ಬಿಡೋಣ, ಎಲ್ಲ ಮಾರ್ಬಿಡ್ತೀನಿ ಅಂದ್ರು ನನಗೆ ಅಂದ್ರೆ ಒಂದ್ 20 ಲಕ್ಷ ಆದ್ರೂ ಉಳಿತದೆ. ಏನೋ ಒಂದು ಎಲ್ಲ ಕಳೆದು ಸಾಲ ತೀರ್ಸಿ ಮಾರ್ಕೊಂತೀನಿ ಅಂದ್ರೆ ಎಲ್ಲ ಸ್ವಲ್ಪ ಕಷ್ಟ ಬೀಳ್ತೀನಿ. ಇನ್ನೊಂದ್ 4-5 ವರ್ಷ ಅಂದ್ರೆ 40 ಲಕ್ಷ ಆಗುತ್ತೆ. ಅವು ಇನ್ನ 4 ವರ್ಷ ಮುಂದಕ್ಕೆ ಹೋದ್ರೆ. ಈ ಇದ್ರ ಮಧ್ಯದಲ್ಲಿ ನಾನು ಆಗ ಅನ್ಕೊಂಡಿದ್ದು ಒಂದೇ, ಆ ಪ್ರೋಗ್ರಾಮ್ ಅಲ್ಲಿ ಕೇಳಿ ಕೆಲವೊಬ್ರು ಕಥೆಗಳ, ಯಾರ್ಯಾರೋ ಮನೆ ಮಠ ಇಲ್ದೆ ಮನೆಯಿಂದ ಆಚೆ ಹಾಕಿ ರೋಡಲ್ಲೆಲ್ಲ ಮಲ್ಕೊಂಡು ಆ ತರ ಪರಿಸ್ಥಿತಿಲೆಲ್ಲ ಬಂದು ಇವತ್ತು ಚೆನ್ನಾಗಿದ್ದಾರೆ. ನಾನು ಇದು ಯಾವ್ದು ಸಣ್ಣ ಪುಟ್ಟ ಈ ಸಾಲಕ್ಕೆ ಹೋಗಿ ಎದುರ್ಕೊಂಡು ಅಂದ್ರೆ ಡಿಪ್ರೆಷನ್ ತರ ಆಗ್ಬಿಟ್ಟಿದ್ದೆ. 1-2 ತಿಂಗಳು 3 ತಿಂಗಳು. ಆ 2-3 ತಿಂಗಳಲ್ಲಿ ನಾನು ಏನ್ ಮಾಡ್ಬೇಕು ಅನ್ನೋದೇ ನನಗ್ ಗೊತ್ತಿಲ್ಲ. ಬೆಳಗ್ಗೆ ಎದ್ದೊಳ್ಬೇಕು ಸರ್, ಕುಡಿಬೇಕು ಇಷ್ಟೇ. ಬೆಳಗ್ಗೆ ಎದ್ದೊಳ್ಬೇಕು, ಕುಡಿಬೇಕು, ಸಾಯಂಕಾಲ ಗಂಟ ಕುಡಿಬೇಕು. ರಾತ್ರಿ ಮಲಿಕಳವಾಗಿ ಕುಡಿದ್ರೆ ರೂಮ್ ಒಳಗಡೆ ಇಟ್ಕೊಂಡ್ರೆ ಕಣ್ಣು ಬಿಟ್ರೆ ಪಕ್ಕದಲ್ಲಿ ನನ್ಗೆ ಬಾಟ್ಲಿ ಇರ್ಬೇಕು, ಎದ್ದ ಕುಡಿಬೇಕು, ತಿರ್ಗಾ ಅದೇ ನಿಶಾದಲ್ಲಿ ಮಲ್ಕೊಬೇಕು. ನಾನು ತಿರ್ಗಾ ಎದ್ದೊಳ್ಬೇಕು, ಕುಡಿಬೇಕು. ಇದೇ ಡಿಪ್ರೆಷನ್ ಇದೆ. ಅದು ಯಾಕೆ ಆತರ ಆಯ್ತೈತೆ ಅಯ್ಯ ಇರಾಸ್ತಿನ ಇರೋದ ಬಿಡ, ಯಾವನಿಗೆ ಬೇಕು ಜೀವನ ಅನ್ನಂಗಾಗೋದು. ಕೆಲವೊಂದು ಅಂದ್ರೆ ಅವಾಗ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಒಂದೇ ದಾರಿಲಿ, ಅಯ್ಯೋ ಬರೀ ದುಡ್ದಿ ಇದಕ್ಕೆ ಆಗ್ತಾ ಇದ್ದೀನಿ, ನನಗೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರನ್ನಾಗೋ ತಿನ್ಕೊಂಡು ಹೋಗ್ಬಿಡ್ತಾರಲ್ಲ, ಇದನ್ನ ನಾನ್ಯಾಕೆ ಇಷ್ಟ ಕಷ್ಟ ಬೀಳ್ಬೇಕು ಅಂದ್ಬಿಟ್ಟು ಈಗ ಯೋಚನೆ ಮಾಡ್ತಾ ಇದೀನಿ. ಅಕಸ್ಮಾತ್ ಒಂದೇ ಸಲ ಸತ್ತೋಗ್ಬಿಟ್ರೆ ಏನೋ ಬಿಸಾಕ್ಬಿಡ್ತಾರೆ. ಎಲ್ಲಾರು ಹೆಚ್ಚು ಕಮ್ಮಿ ಆಗೋ ಕಿಡ್ನಿನೋ ಲಿವರ್ ಏನಾರು ಹೋಗ್ಬಿಟ್ಟು ಅಂತ ನಮ್ಗೆ ಅವ್ರು ತಗೊಂಡೋಗಿ ನನ್ ಸಾಲ ಐತೆ ತೀರ್ಸವ್ರು ಯಾರು ಇಲ್ಲ, ನನ್ ಸಾಲ ಐತೆ ತೀರ್ಸವ್ರು ಇಲ್ಲ, ಇತ್ಲಾಗ ಇದು ಹೊಂಟೋಗ್ಬಿಡುತ್ತೆ, ನಾನು ಹೊಂಟೋಗ್ಬಿಡ್ತೀನಿ, ಬಾರನ್ನೆಲ್ಲ ಮನೆಯವ್ರ ಮೇಲೆ ಯಾಕೆ ಹೋಗ್ಬಿಡ್ತೀನಿ ಅನ್ನಿಸ್ತು. ಹಂಗೆ ಅಂತ ಇನ್ನೂ 1 ತಿಂಗಳು ಕುಡ್ದೆ. ಇದ್ರಲ್ಲಿ ಏನೈತೆ ನೋಡೋಣ ಅಂತ ಕುಡ್ದೆ, ಇನ್ನೂ ಸಾಲ ಮಾಡ್ಕೊಡ್ದೆ ಸರ್. ಕೊನೆಗೊಂದು ದಿನ ನನ್ಗೆ ಅನ್ನಿಸ್ತು, ಇದ್ರಲ್ಲಿ ಏನೈತೆ ಅಂತ ಹೇಳಿದ್ರೆ ಇದ್ರಲ್ಲಿ ಏನೂ ಇಲ್ಲ, ನಮ್ಮ ಮನ್ಸಲ್ಲೈತೆ. ಹಂಗೂ ನಮ್ಮ ಮನೆಯವ್ರಿಗೆಲ್ಲ ಸರ್ ನೀವೇನು ನನ್ನನ್ನು ತಗೊಂಡೋಗಿ ರಿಹಾಬ್ಗೆ ಸೇರಿಸಿ ಅಂದೆ. ತಗೊಂಡೋಗಿ ರಿಹಾಬ್ ಸೇರಿಸ್ಬಿಡಿ ನನ್ಗೆ ಇಲ್ಲಿ ಇರಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ ಮನಸ್ಸಿಗಿಂತ ದೊಡ್ಡದು ಯಾವ್ದು ಇಲ್ಲ ಅಂತ. ಮನಸ್ಸಿಗಿಂತ ದೊಡ್ಡದು ಯಾವ್ದು ಇಲ್ಲ ಅಂತಾರೆ. ಹೌದು, ಮನಸ್ಸಿಗಿಂತ ದೊಡ್ಡದು ಯಾವ್ದು ಇಲ್ಲ.
ಬಟ್ ಮುಂದೆಗಡೆ ಇಟ್ಬಿಟ್ಟು ಮನ್ಸ್ ಮಾಡ್ಬೇಡ ಅಂತ ಹೇಳ್ರಿ ಅದು ಎಲ್ಲಿಂದ ಆಗುತ್ತೆ? ಹ್ಮ್ ನಾವೀಗ ಯಾರ್ದೋ ಒಬ್ರು ಮಾತ್ ಕೇಳಿ ಭಯ ಬಿದ್ದು ಇದ್ ಮಾಡೋ ತರ ಇದ್ರೆ ಏನೋ ಅನ್ಬೋದು. ಈಗ ಎಲ್ಲಾ ಜವಾಬ್ದಾರಿನೂ ನಂದೆ, ಹಿಂಗಾಗಿ ನನ್ನನ್ನು ಯಾರು ಬಂದ್ ಕೇಳಕ್ ಬರಲ್ಲ ಬಿಡೋ ಏನೋ ಅಂತಾರೆ. ನನ್ ಡಿಪ್ರೆಷನ್ ನಲ್ಲಿ ನಾನ್ ಇರ್ತೀನಿ. ಮನ್ಸ್ ಮಾಡ್ರೆ ಆಗುತ್ತೆ, ಅದ್ ಹೆಂಗ್ ಮನ್ಸ್ ಮಾಡ್ರೆ ಆಗುತ್ತೆ, ಏನಾಗುತ್ತೆ ಅನ್ಬಿಟ್ಟು ತುಂಬಾ ಅಂದ್ರೆ ತುಂಬಾ 2 ದಿನ ಬಿಡೋದು, 3 ದಿನ ಬಿಡೋದು, 3 ದಿನದೆಲ್ಲ ಸೇರಿ ಒಂದೇ ದಿನದಲ್ಲಿ ಎಲ್ಲ ಇದ್ ಮಾಡ್ಬಿಡು. ಹಂಗ್ ಮಾಡ್ತಾ ಇದ್ದೆ. ಹ್ಮ್ ಕೊನೆಗೆ ಯೋಚನೆ ಮಾಡ್ದೆ. ನಾನ್ ನಿಮ್ದು ಒಂದ್ 2-3 ಸ್ಟೋರಿ ಕೇಳ್ದೆ. ಅವತ್ತಿಗೆ ನನಗೆ ಒಂದೇ ಒಂದು ಕ್ಲಾರಿಟಿ ಸಿಕ್ಕಿದ್ದು. ಈಗ ಹೆಂಗಿದ್ರು ಮನುಷ್ಯ, ನೀವ್ ಹೇಳ್ತೀರ ಹೇಗಿದ್ರು ಮನುಷ್ಯ ಹೋಗದೆ. ಒಳ್ಳೆಯವನಾಗಿ ಅನ್ಸ್ಕೊಂಡು ಹೋಗ್ಬಿಟ್ರೆ ಹೋದ್ಮೇಲೆ ಏನೋ ಒಂದ್ ಹೇಳ್ತಾರೆ, ಕೆಟ್ಟವನು ಅನ್ಸ್ಕೊಂಡ್ರೆ ಅವ್ರ ಮನೆಯವರು ಸಹ ಅವನ್ನ ನೆನ್ಸ್ಕೊಳಲ್ಲ. ಹ್ಮ್ ಹ್ಮ್ ಈಗ ನಾನೇ ನಂಬ್ಕೊಂಡೆ ನಂಗಿದ್ದ ಹೆಂಗ್ ಹೋದ್ರು ಅಂತ ಹೇಳ್ತೀವಲ್ಲ, ಹೌದು 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 ಹೌದು. ಆಗ ಅನ್ನಿಸ್ಬಿಡ್ತು. ಅವತ್ತು ಒಂದಿನ ಡಿಸೈಡ್ ಮಾಡಿದೆ, ಈಗ ನನ್ ಪರಿಚಯ ಇರೋರೊಬ್ರು ಒಂದು ದೇವಸ್ಥಾನಕ್ಕೆ ಅಂತ ಕರ್ಕೊಂಡೋದ್ರು ಊರಲ್ಲಿ. ಹ್ಮ್ ಅಲ್ಲಿ ಹೋದೆ, ಹಿಂಗೆ ಅನ್ನಿಸ್ತು. ಅಲ್ಲೇನು ಕೇಳಿಲ್ಲ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದು ಏನಂದ್ರೆ, ನನ್ಗೆ ಒಂದು ಒಳ್ಳೆ ಬುದ್ಧಿ ಕೊಟ್ರೆ ಸಾಕು. ಹಣ ಬೇಡ, ಆಸ್ತಿ ಬೇಡ, ಏನೂ ಬೇಡ, ಒಳ್ಳೆ ಬುದ್ಧಿ ಕೊಟ್ರೆ ಸಾಕು. ಆ ಬುದ್ಧಿ ನನಗೆ ಬೇಡ ಅನ್ಸಿದ್ ಬೇಡ ಸರ್. ಕೇಳ್ಕೊಂಡ್ ಬಂದೆ ಸರ್. ಇವತ್ತಿಗೆ ಒಂದು 2.5 ತಿಂಗಳಾಯ್ತು ಹೆಚ್ಚು ಕಮ್ಮಿ. ಹ್ಮ್ ಇದೇ ನಮ್ ದೊಡ್ಡ ಸಾಹಸ. 16, 17 ವರ್ಷ, 18 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು, 40 ವರ್ಷದಲ್ಲಿ ನಾನು ಕುಡಿಯೋದ್ ಬಿಟ್ಟಿದ್ದೀನಿ ಅಂತ ನನ್ಗೆ ಇದಾಗಿ ಹೇಳ್ತಾ ಇರೋದು ನಿಮ್ಮ ಹತ್ರ. ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾ ಇರೋ ಸರ್. ಬೇರೆಯವ್ರು ಹೇಳ್ತಾರೆ ವರ್ಷ ಆಗೋಯ್ತು, 6 ತಿಂಗಳಾಯ್ತು ಹೇಳ್ತಾರೆ, ತಿರ್ಗಾ ಕಲಿತಾರೆ ಅಂತ. ಬಟ್ ನಮ್ ಮನಸ್ಸು ಅನ್ನೋದನ್ನ ಯಾಕೆ ಹೇಳ್ತಾರೆ ಅಂದ್ರೆ, ಅದು ಹತೋಟಿಗೆ ಬರೋ ತನಕ 1 ವಾರ ಎಳೀತು, ಹಿಂಗೋ ಎಳೀತು. ಆ ಎಳೆದಾಗ ಏನೇನೋ ಮಾಡ್ದೆ ನಾನು. ಮನೆಯವ್ರಿಗೆ ರಿಯಾಬುಕ್ ಸೇರ್ಸ್ರಿ ಅಂದೆ, ಅವ್ರೇನ್ ಹೇಳ್ತಾರೆ, ಮನ್ಸ್ ಮಾಡಿದ್ರೆ ಸಾಕು ನೀನು ಅಂತಾರೆ. ನಾನ್ ಹೇಳೋದೇ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಹ್ಮ್ ಆಮೇಲೆ ಅವ್ರು ಇನ್ನೊಂದು ಯೋಚನೆ ಮಾಡೋದು, ನನ್ನನ್ನು ತಗೊಂಡೋಗಿ ರಿಯಾಬ್ಗೆ ಹಾಕ್ಬಿಟ್ರೆ ಅಲ್ಗೊಂದ್ 20,000 ರೂಪಾಯಿ ಕಟ್ಟಬೇಕು, ಇವ್ನ್ ಮಾಡಿರೋ ಸಾಲ ತಿಂಗಳ ಒಂದ್ 15-20 ಸಾವಿರ ಕಟ್ಟಬೇಕು, ಅದು ಇದು ಎಲ್ಲ ಸೇರ್ಕೊಂಡು ಇಷ್ಟ ಆಗೋಯ್ತದೆ ತಿರ್ಗಾ ಅಂತ ಅವ್ರು ಯೋಚನೆ ಮಾಡೋದು. ನನ್ಗೆ ಅವತ್ತಿಂದ ಮನೆಯವರು ಸಹ ನನ್ನನ್ನ ಸೇರ್ಸಿಲ್ವಲ್ಲ ಇಲ್ಲಿಗೆ ಅನ್ನೋದೊಂದು ಫೀಲ್ ಬಂದ್ಬಿಡ್ತು. ಹ್ಮ್ ಹಿಂಸೆ ಪಟ್ಕೊಂಡು ಒದ್ದಾಡ್ಬಿಟ್ಟಿದೀನಿ ಸರ್, ರೋಡಲ್ಲಿ ಮಲ್ಕೊಂಡ್ಬಿಟ್ಟು. ಇದರಿಂದ ಆಚೆ ಬರೋದು ಹೆಂಗೆ ನಾನು ಅಂದ್ಬಿಟ್ಟು ಗಾಡಿ ನಿಲ್ಸ್ಕೊಂಡು ಯೋಚನೆ ಮಾಡಿ ಆಚೆ ಬರ್ಲಿಕ್ಕೆ ನಾನು ಏನೇನೋ ಪ್ರಯತ್ನ ಪಟ್ಟೆ. ಕೊನೆಗೆ ಅದೇನೋ ಅಂತಾನೆ ಗೊತ್ತಿಲ್ಲ ನನ್ಗೆ. ಯಾವ ದೇವಸ್ಥಾನಕ್ಕೆ ಹೋಗಿ ದೇವ್ರ ಒಳಗ್ ಬುದ್ಧಿ ಕೊಡ್ತೋ, ನನ್ ಮನ್ಸೆ ಒಳ್ಳೇದು ಇದ್ ಮಾಡ್ಬಿಡ್ತು. ಇಲ್ಲ ಕೆಲವ್ರು ಹೇಳಿದ್ರಲ್ಲ ಕಷ್ಟಗಳು, ಅವ್ರ ಕಷ್ಟಗಳ ಮುಂದೆ ನಂದು ಏನೂ ಇಲ್ಲ ಅನ್ನಿಸ್ಬಿಡ್ತು. ಅವತ್ತಿಂದ ನಾನು ಏನೋ ಒಂದು ಬಿಡ್ಬೇಕು ಅಂತ ದೃಢವಾಗಿ ನಿರ್ಧಾರ ಮಾಡ್ಬಿಟ್ಟೆ, ಬಿಟ್ಟೆ. ಇವತ್ತಿಗೂ ಸಹ ಒಂದ್ 2.5 ತಿಂಗಳಾಗಿದೆ, ಜಾಸ್ತಿ ಏನೂ ಆಗಿಲ್ಲ. ಇದನ್ನೇ ನಾನು 2 ವರ್ಷದ ತರ ಖುಷಿಯಾಗಿದ್ದೀನಿ. ನೋಡಿ ಎಷ್ಟು ಖುಷಿಯಾಗಿದ್ದೀರಿ. ಹೌದು ಸರ್, ತುಂಬಾ ಖುಷಿಯಾಗಿದ್ದೀನಿ. ಏನ್ ಬೆಳಗ್ಗೆ ಎದ್ದೊಳ್ತೀನಿ, ಅವಾಗ ಎದ್ದಿದ್ದು ಏನಂದ್ರೆ ಅವಾಗ ನಿದ್ದೆ ಮಾಡ್ಬೇಕು ಅಂತ ಕುಡಿತಾ ಇದ್ದೆ. ಈಗ ತಿರ್ಗಿ ಬೆಳಗ್ಗೆ ಆದ್ರೆ ಅದೇ ಜೀವನನೇ, ಅದಕ್ಕೆ ಡಬಲ್ ಆಗಿರೋದು ಖರ್ಚು ಪ್ಲಸ್ ಟೆನ್ಷನ್. ಆ ಕುಡ್ದಿದ್ರಲ್ಲಿ ಯಾರ್ಯಾರ ಹತ್ರ ಜಗಳ ಮಾಡ್ತಿದ್ವೋ, ಯಾರ್ಯಾರು ಫೋನ್ ಮಾಡಿ ಬೈತಿದ್ವೋ, ಏನ್ ಮಾಡ್ತಾ ಇದ್ವಿ ಅನ್ನೋ ನಮ್ಮ ಮನಸ್ಸು ಹತೋಟಿಲಿ ಇರ್ತಾ ಇರ್ಲಿಲ್ಲ, ನಮ್ ಕೈ ಕಾಲು ಹತೋಟಿಲಿ ಇರ್ತಾ ಇರ್ಲಿಲ್ಲ. ಹಂಗಾಗೋಗಿ ಹಿಂಗಾಗಿದೆ. ಬಟ್ ಇನ್ನೊಂದ್ ಏನಂದ್ರೆ ಸರ್, ನನ್ಗೆ ಈಗ ನನಗೆ 40 ವರ್ಷ ಆಗಿದೆ. ನನ್ಗೀಗ ಒಂದು ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಈ ಎಲ್ಲ ಬಿಟ್ಬಿಟ್ಟು ನಾನು ಎಲ್ಲಾದ್ರೂ ಆಶ್ರಮಕ್ಕೆ ಹೋಗ್ಬಿಟ್ಟು ನನ್ನ ಜೀವನಾನ ನಾನು ಏನ್ ಜೀವನ ಬದುಕಬೇಕು ಅನ್ನೋದು ನನಗೆ 100ಕ್ಕೆ 90 ಭಾಗ ಅದೇ ಆಲೋಚನೆನೇ ಇವತ್ತಿಗೂ ಇರೋದು. ನಾನು ಇವತ್ತು ಐತೆ ಮದುವೆ ಮಾಡ್ಕೊಬೇಕು, ನನ್ಗೆ ಹೆಂಡತಿ ಬೇಕು, ಮಕ್ಳು ಬೇಕು, ಆ ಮೈಂಡ್ ಬರ್ತಾ ಇಲ್ಲ. ಬಟ್ ಮನೇಲಿ ಏನ್ ಹೇಳ್ತಾ ಇದಾರೆ, ಎಲ್ಲ ಮಾಡಿದ್ಯಲ್ಲ ಇನ್ನೇನ್ ಮದುವೆ ಮಾಡ್ಕೊ ಅಂತಾರೆ ನಮ್ಮಮ್ಮ. ನಾನ್ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ನೀನ್ ಇರೋ ತನಕ ನಿನ್ನ ನೋಡ್ಕೊಳ್ಳೋದೇನು ನನ್ನ ಜವಾಬ್ದಾರಿ, ನಾನ್ ನೋಡ್ಕೊಂತೀನಿ ನೀನ್ ಇರೋ ತನಕ. ಅದಾದ್ಮೇಲೆ ನೀನ್ ಹೆಂಗಿರ್ತೀಯ ಅಂತ. ನನ್ ಜೀವನ ಹೆಂಗೋ ನಡೆಯುತ್ತೆ ಬಿಡು. ಈಗ ಎಷ್ಟೋ ಜನ ಎಲ್ಲ ಇದ್ದು ಅನಾಥ ತರ ಬದುಕ್ತಾವ್ರೆ, ನನ್ಗೆ ಯಾರು ಇಲ್ದೇನೆ ನಾನ್ ಚೆನ್ನಾಗಿರ್ತೀನಿ ಅನ್ನೋ ಧೈರ್ಯ ನನ್ಗೈತೆ ಬಿಡು ಅಂತ ಇದೀನಿ. ಬಟ್ ಇದೆರಡರಲ್ಲಿ ನನ್ಗೆ ಇದಾಗ್ತಾ ಇದೆ. ನಾನೀಗ ಮದುವೆ ಆಗ್ತೀಯಾ ಅಂತ ಅವ್ರು ಹೇಳ್ತಾವ್ರೆ ಅನ್ಬಿಟ್ಟು ನಾನು ನನ್ನ ಒಂದು ಇಷ್ಟಕ್ಕೆ ವಿರುದ್ಧವಾಗಿ ಆಗಕ್ಕೆ ನನ್ ಮನ್ಸು ಒಪ್ಪಲ್ಲ. ನನ್ ಅದೊಂದು ನನಗೆ ಅದೊಂದು ತಲೆಯಿಂದ ತೆಗ್ಸಾಕ್ಬಿಡ್ಬೇಕು ಅಂತ ಇದೀನಿ, ಆಗ್ತಾ ಇಲ್ಲ ಸರ್. ಅದೇನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.
ಅದ್ರಲ್ಲಿ ಈ ಸಾಲಗಳು ಇದೆರಡೂ ಇಲ್ಲ ಅಂದಿದ್ರೆ ಅವ್ರು ಹೇಳಿದ್ನ ನಾನು ಯೋಚನೆ ಮಾಡ್ತಿದ್ನೋ ಇಲ್ವೋ ಅದು ಗೊತ್ತಿಲ್ಲ ನನ್ಗೆ. ಈ ಆಧ್ಯಾತ್ಮದ ಬಗ್ಗೆ ನಾನು ಅವತ್ತಿಂದ ಡಿಸೈಡ್ ಆಗ್ಬಿಡ್ಬಿಡಿ. ಅವ್ರಿಗೆ ಇದನ್ನೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅಷ್ಟು ಇದಿಲ್ಲ. ನಾವು ಏನಾದ್ರು ಚಿಂತೆ ಇಲ್ದಂಗ್ ಬದುಕ್ಬಿಡ್ಬೇಕು. ನನ್ಗೂ ಬೇರೆಯವ್ರ ನೋಡ್ಬಿಟ್ಟು ಅವ್ರ ತರ ಅವ್ರಿಗೆ ಅಷ್ಟ್ ಜನ ಮಕ್ಳವ್ರೆ, ಅವ್ರಿಗೆ ಇಷ್ಟ ಅವ್ರಿಗೆ ಹಿಂಗೈತೆ, ಅವ್ರ ತರ ಮಾಡ್ಬೇಕು, ಬಿಲ್ಡಿಂಗ್ ಆಗಬೇಕು, ದುಡ್ಡು ಮಾಡ್ಬೇಕು, ಅದ್ ಆಸೆನೂ ಇಲ್ಲ. ಒಂದು ನನಗೆ ಈ ಸಾಂಸಾರಿಕ ಜೀವನ ಅನ್ನೋದೇ ಫಸ್ಟ್ ಆಫ್ ಆಲ್ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ಏನೋ 4 ಜನಕ್ಕೋಸ್ಕರ ಅಮ್ಮ ಇದಾರಲ್ಲ ಅನ್ನೋ ಒಂದ್ ಕಾರಣಕ್ಕೆ ನಾನು ಆಟೋ ಓಡಿಸ್ತಾ ಇದೀನಿ, ಸಾಲ ತೀರ್ಸ್ಕೊಂಡಿದೀನಿ, ಮತ್ತೆ ಸುಳ್ಳು ಹೇಳಲ್ಲ. ಇಲ್ಲಾಂದ್ರೆ ನನಗೆ ಮನೆ ಕಟ್ಟೋದು ಇದ್ಯಾವ್ದು ಇರ್ತಾನೆ, ಇದ್ಯಾವ್ದಿಂದ ಇದೆಲ್ಲದಿಂದ ಮುಕ್ತಿ ಇವಾಗಲೇ ನನಗೆ ಇದ್ ಮಾಡ್ಕೊಂಡು ನೆಮ್ಮದಿಯಾಗಿ ಯಾವ್ದಾರ ಓಡಾಡ್ಕೊಂಡು ಸನ್ಯಾಸಿ ತರೋಣ, ಯಾವ್ದು ಚಿಂತೆ ಇಲ್ದಂಗೆ ಇರ್ತಾ ಇದೆ. ಇವಾಗ ಯಾವತ್ತೋ ಒಂದಿನ ಹೋಗುತ್ತೆ, ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ಇವಾಗ ಹೋಗೋದು ಯಾವತ್ತಿದ್ರು ಹೋಗುತ್ತೆ, ಅವ್ನು ಎಷ್ಟೇ ಇದ್ರು ಹೋಗುತ್ತೆ, ಹೆಂಗೆ ಇದ್ರು ಹೋಗುತ್ತೆ. ಆದ್ರೆ ಈ ಒಂದು ಕನ್ಫ್ಯೂಷನ್ ಅಲ್ಲಿ ನನಗೆ ಒಂದೊಂದ್ ಟೈಮಲ್ಲಿ ತಲೆ ಕೆಡ್ಸ್ಬಿಡ್ತಾರೆ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ಅದ್ ಏನ್ ಮಾಡೋಣ ಸ್ವಲ್ಪ ಹೇಳಿ ಸರ್. ಇವತ್ತಿಗೆ ಸ್ವಂತ ಮನೆ ಇದೆ? ಹೌದು ಸರ್, ಇವತ್ತು ಸ್ವಂತ ಮನೆ ಇದೆ, ಹಾಗೆ ಸಾಲನೂ ಇದೆ. ತಾಯಿಯನ್ನ ಸ್ವಂತ ಮನೆಯಲ್ಲಿ ಇಟ್ಟಿದ್ರ ಬಗ್ಗೆ ಖುಷಿ ಇದೆಯಾ? ಅವ್ರಿಗಿದೆ, ಬಟ್ ಏನಂದ್ರೆ ಅವ್ರ ಮೈಂಡ್ ಅಲ್ಲಿ ಓಡ್ತಾ ಇರೋದು ಏನು ಅಂತಂದ್ರೆ ನಾನ್ ಮದ್ವೆ ಆಗ್ಬೇಕು ಅನ್ನೋದು ಒಂದ್ ಬಿಟ್ರೆ ಇನ್ ಮದ್ವೆ ಆಗಿಲ್ಲ, ಏನು ಇಲ್ಲ, ಕಟ್ಟಿ ಸಾಲ ಮಾಡ್ಕೊಂಡವನೆ. ಇನ್ ನಮ್ ತಂಗಿ ಒಬ್ಳಿದಾರೆ, ಅವ್ರಿಗೊಬ್ಳು ಮಗಳಿದ್ದಾರೆ. ಅವ್ರಿಗಾಯ್ತದೆ ಬಿಡು ಅನ್ನೋ ಲೆಕ್ಕಾಚಾರಲ್ಲ ಅವ್ರಿದ್ದಾರೆ. ಅವ್ರಿಗೆ ನನ್ ಬಗ್ಗೆ ಒಂಚೂರು ಇದಿಲ್ಲ. ಏನೋ ಇವತ್ತಿಗೂ ಸರ್ ನಂಬಲ್ಲ, ನಾನೊಬ್ನೇ ಇರೋದು ಮನೇಲಿ, ನಾನೊಬ್ನೇ ಮನೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇರೋದು. ಮತ್ ಮದ್ವೆ ಆಗಿ ಅಂತ ಹೇಳೋದು ಕಾಳಜಿ ಅಲ್ವಾ? ಅದವ್ರ ಕಾಳಜಿ ಅಂದ್ರೆ ಅವ್ರು ಈಗ ಹೇಳ್ತಾ ಇದಾರೆ ಸರ್, ಇವತ್ತಿಗೆ ನಾನು ಆಗ ಪರಿಸ್ಥಿತಿಲಿ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಹೇಳ್ತಾ ಇದಾರೋ ಏನು ಅಂತ ನನಗ್ ಗೊತ್ತಿಲ್ಲ. ಬಟ್ ಅವ್ರಿಗೆ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ನನ್ನನ್ನ ಅವತ್ತೊಂದ್ ದಿನ 25 ವರ್ಷಕ್ಕೆ ನೀನ್ ನೋಡಿದ್ದಿದ್ರೆ ಅವತ್ತೊಂದ್ ದಿನಕ್ಕೆ ನನ್ ಮನ್ಸ್ ಚೇಂಜ್ ಆಯ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಈಗ ಅದು ಚೇಂಜ್ ಆಗೋ ಪರಿಸ್ಥಿತಿಲಿ ಇಲ್ಲ. ಇದನ್ನ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ನಾನು. ಹೆಂಗೋ 40 ವರ್ಷ, ನನ್ಗೀಗ ಇನ್ನೂ ಒಂದು 10 ವರ್ಷ ಬದುಕ್ತೀನಿ, 20 ವರ್ಷ ಬದುಕ್ತೀನಿ, 50 ವರ್ಷ ಬದುಕ್ತೀನಿ, ನೆಮ್ಮದಿಯಾಗಿ ಬದುಕ್ಬಿಡ್ಬೇಕು. ಈ ಜೀವನದ ಜಂಜಾಟ ಅನ್ನೋದು ನನಗ್ ಬೇಡ, ಇಷ್ಟ ಇಲ್ಲ. ಅದು ಯಾಕೆ ಅಂತ ಅಂದ್ಬಿಟ್ಟು ನನಗೆ ಬಂದ್ಬಿಟ್ಟಿದೆ, ಗೊತ್ತಿಲ್ಲ. ಬಟ್ ಅದನ್ನ ಚೇಂಜ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸರ್. ಆಯ್ತು, ಇದು ಚೆನ್ನಾಗಿದೆ ಒಂಥರ ನಿಮ್ಮ ಕತೆ. ಬಟ್ ಇಲ್ಲಿ ಇದನ್ನು ಕೇವಲ ಒಂದೇ ದೃಷ್ಟಿಕೋನದಲ್ಲಿ ನೋಡಿದ್ರೆ ಆಗಲ್ಲ. ನೋಡಿ, ನಿಮ್ಮ ಪೂರ್ವಜನ್ಮದ ಸಂಸ್ಕಾರ ಅಥವಾ ನಿಮ್ಮ ಪ್ರಾರಬ್ಧಗಳು ಅಥವಾ ನಾನಾ ವಿಚಾರಗಳು ನಿಮ್ಮನ್ನು, ಯಾಕಂದರೆ ಮೇಲ್ನೋಟಕ್ಕೆ ನಾವು ಅಂದ್ಕೊಳ್ತೀವಿ ನಮ್ಮ ಜೀವನವನ್ನು ನಾವು ನಿಯಂತ್ರಿಸ್ತಾ ಇದ್ದೀವಿ. ಭಗವಂತನ ಅವತಾರ ಮಾತ್ರ ಯಾವುದೇ ಪೂರ್ವದ ವಾಸನೆಗಳಿಲ್ಲದೆ ಮೇಲಿಂದ ಕೆಳಗೆ ಇಳಿದು ಬಂದು ಇಲ್ಲಿ ಧರ್ಮ ಸ್ಥಾಪನೆ ಮಾಡಿ ಆ ಧರ್ಮವನ್ನು ನಾಶ ಮಾಡಿ ಅದು ಮತ್ತೆ, ಅಂದರೆ ಅವನು ಮಾತ್ರ ಯಾವುದೇ ತ್ರಿಗುಣ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಅಥವಾ ಮನುಷ್ಯನನ್ನು ಆಳ್ತಾ ಇರೋದು ಅದೇ. ಅಂದರೆ ಅವನಿಗೆ ಪುನರ್ಜನ್ಮ ಸಿಗೋದು, ಅವನು ಬಂದಿಲ್ಲ ಒದ್ದಾಡೋದು, ಆ ಕರ್ಮ ಬಂಧನಗಳು, ಕರ್ಮದ ಚಕ್ರವ್ಯೂಹ. ಅಂದರೆ ಅವನಿಗೆ ಫಸ್ಟ್ ಆಫ್ ಆಲ್ ಅವನ ಬದುಕನ್ನು ನಾನು ನಿಯಂತ್ರಣ ಮಾಡ್ಕೊಳ್ತಾ ಇದ್ದೀನಿ ಹಿಂಗೆ ಅಂತ ಅವನು ಅಂದ್ಕೊಳ್ತಾನಂತೆ. ಬಟ್ ಆಧ್ಯಾತ್ಮದಲ್ಲಿ ತೀರ ಡೀಪಾಗಿ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಯಾವುದು ನಮ್ಮ ಇಚ್ಛೆಯಂತೆ ನಡೀತಾ ಇಲ್ಲ ಅಂತ. ಅಂದರೆ ಈಗ ಆಲ್ರೆಡಿ ಒಂದಷ್ಟು ಹಗ್ಗಗಳು ಕಟ್ಟಿ ಹಾಕ್ಬಿಟ್ಟಿದ್ದಾವೆ ನಿಮ್ಮನ್ನು, ಯಾವುದೋ ಒಂದಷ್ಟು ಶಕ್ತಿಗಳು. ಅದಕ್ಕೆ ಭಗವದ್ಗೀತೆಯಲ್ಲಿ ಅದನ್ನು ಕೃಷ್ಣ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಆಮೇಲೆ ದೇವರಾಗೋದು ಬೇರೆ, ಆದರೆ ಬರಬೇಕಾದ್ರೆ ದೇವರು ಹಾಗೆ ಅವನು ಬರಬೇಕಾದ್ರೆ ದೇವರಾಗಿ ಬಂದಿರ್ತಾನೆ. ನಾವು ಮನುಷ್ಯರೇನಿದ್ದೀವಲ್ಲ, ಬದ್ಧ ಜೀವಿಗಳು ಅಂತ ಏನಿದ್ದೀವಲ್ಲ, ನಾವೆಲ್ಲ ಕರ್ಮದ ಪಾಶಕ್ಕೆ ಒಳಪಟ್ಟವರು. ಸನ್ಯಾಸಿ ಆಗಬೇಕಾ, ಸಂಸಾರಿ ಆಗಬೇಕಾ, 50 ವರ್ಷಕ್ಕೆ ಆಗಬೇಕಾ, 25 ವರ್ಷಕ್ಕೆ ಮದುವೆ ಆಗಬೇಕಾ, 23 ವರ್ಷಕ್ಕೆ ಆಗಬೇಕಾ, 16ಕ್ಕೆ ಆಗಬೇಕಾ, ನಮ್ಮ ಯೋಚನೆಗಳೆಲ್ಲವನ್ನು ಮೀರಿ ಇಲ್ಲೇನು ನಡೀತಾ ಇದೆ ಅನ್ನೋದನ್ನು ಬಲವಾಗಿ ನಾವು ಮೊದಲು ನಂಬಬೇಕು. ಈಗ ನೋಡಿ, 17 ಆದವರಿದ್ದಾರೆ,
75 ಕಾದವರಿದ್ದಾರೆ, 35 ಕಾದವರಿದ್ದಾರೆ, 45 ಕಾದವರಿದ್ದಾರೆ, ಜೀವನ ಪೂರ್ತಿ ಹಾಗೆ ಉಳಿದವರು ಇದ್ದಾರೆ. ಇಲ್ಲ ಮದುವೆ ಆಗಬೇಕು ಅಂತ 25ರಿಂದ ಪ್ರಯತ್ನ ಪಟ್ಟರು 35ರವರೆಗೂ ಹೆಣ್ಣು ಸಿಗದೇ ಇರೋರು ಇದ್ದಾರೆ. ಹೌದೌದು. ಅಂದ್ರೆ ಇಲ್ಲಿ ಪ್ರಯತ್ನ ಇದೆಯಲ್ಲ, ಮತ್ತೆ ಯಾಕೆ ಆಗ್ತಿಲ್ಲ ಇದು? ಅದು ನನಗೆ ಆ ಪ್ರಯತ್ನ ಈ 40 ವರ್ಷ ಸರ್, ಇವತ್ತು ತನಕ ಒಂದು ಹೆಣ್ಣು ನೋಡ್ಬೇಕು ಅಂತ ಅಂದ್ಬಿಟ್ಟು ನನಗೆ ಕೂಡ ಬಂದಿಲ್ಲ. ನಾನು ಹೇಳ್ತಿರೋದು, ನನಗೆ ಒಂದು ಸ್ನೇಹಿತನ ಕೊಲೆ ಅಥವಾ ನನಗೆ 25 ವಯಸ್ಸಿಗೆ ಬೇಡ ನನಗೆ ಇದು ಯಾವುದು ಅಂತ ಬುದ್ಧಿ ಬಂತಲ್ಲ, ಅದು 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 ಯಾವುದೋ ಹಿಂದಿನ ವಿಚಾರ ಇರ್ಬೋದಲ್ಲ ಅದು. ಈಗ ನೀವು ಹೋಗಿಲ್ಲ, ನೋಡಿಲ್ಲ, ನಾವು ಪ್ರಯತ್ನನೇ ಪಟ್ಟಿಲ್ಲ ಸರ್ ಅಂತ ನೀವು ಹೇಳ್ತಾ ಇದ್ದೀರಲ್ವಾ, ಆ ಪ್ರಯತ್ನ ಪಡದೆ ನಿಮ್ಮನ್ನು ಕಟ್ಟಾಕಿದ್ದೇನು ಮತ್ತೆ? ಅದು ಏನೋ ಹಿಂದ್ಗಡೆ ನಡೀತಾ ಇರ್ಬೋದಲ್ಲ. ಹಾಗಂತ ಇಲ್ಲಿ ನೀವು ಹೀಗೆ ಉಳಿದಿರೋದು ನಿಮ್ಮ ದುರಾದೃಷ್ಟವಾ ಅಂತ ಆಗಲಿ, ಅಥವಾ ಈಗ ಉಳಿದಿರೋದು ನೀವು ಶ್ರೇಷ್ಠರು ಅಂತ ಆಗಲಿ, ವಿಷಯ ಅದಲ್ಲ ನನಗೆ. ಯಾಕೆಂದರೆ ಮದುವೆ ಅಥವಾ ಇನ್ನಿತರ ಇಂಥ ಕೆಲವು ಸೂಕ್ಷ್ಮ ವಿಚಾರಗಳು ಅಮ್ಮ ಹೇಳಿದ್ರು ಅಪ್ಪ ಹೇಳಿದ್ರು ಅಂತಲ್ಲ, ಬಾಳಿಸೋ ಶಕ್ತಿ, ಬಾಳಿಸೋ ಆಸಕ್ತಿ ನನಗಿಲ್ಲ. ಅಂದರೆ ಮದುವೆ ಹಾಕಿ ಇನ್ನೊಬ್ಬಳು ಬದುಕು ಹಾಳು ಮಾಡಬೇಕು. ಹೌದು ಸರ್, ಇದು ಇದೇ ನನಗೆ ಬಹಳ ಕೇಳಿಸ್ಕೊಳ್ಳಿ. ಸಾಲ ಇದೆ ಅಂತಲೋ ಅಥವಾ ನನಗೆ ಯಾರು ಒತ್ತಾಯ ಮಾಡ್ತಿಲ್ಲ ಅಂತಲೋ ಅದಂತಲೋ ಇದಂತಲೋ ಆಗಿಲ್ಲ ಅಂದರೆ ಅದು ಕಾರಣ ಅಲ್ಲ ಸರ್. ನನಗೆ ಯಾಕೋ ಸಂಸಾರದಲ್ಲಿ ಆಸಕ್ತಿ ಇಲ್ಲ. ನನ್ನ ತಾಯಿ ಇರೋವರೆಗೂ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಸರ್. ನಾನು ಯಾವುದೋ ಆಶ್ರಮಕ್ಕೋ ಮಠಕ್ಕೋ ಹೋಗ್ಬಿಟ್ಟು ಅಲ್ಲಿ ನಾನು ಯಾರ್ದೋ ಅಡಿಯಾಳಾಗಿ ಸುಮ್ಮನೆ ಶಿಕ್ಷಣ ವೇಷದಲ್ಲಿ ಹಂಗಲ್ಲಿ ಬದುಕೋದಕ್ಕಿಂತ ನಾನೀಗ ಆಲ್ರೆಡಿ ಸನ್ಯಾಸಿ ಮನಸ್ಥಿತಿಯಲ್ಲಿ ನಾನು ಆಲ್ರೆಡಿ ಇದ್ದೀನಿ. ಹೇಗೆ ಶಂಕರಾಚಾರ್ಯರು ಸನ್ಯಾಸಿಯಂತೆ ದೇಶದ ಮೂಲೆ ಮೂಲೆ ಸುತ್ತಿಯೂ ಕೂಡ ತಾಯಿಯ ಕಡೆ ವಯಸ್ಸಲ್ಲಿ ಅವ್ರ ತಾಯಿ ಹತ್ರ ಹೋಗಿ ತಲುಪಿ ಅವ್ರು ಸೇವೆ ಮಾಡಿದ್ರು. ಅಂದರೆ ಸನ್ಯಾಸಿ ಆದವನು ಮಠದಲ್ಲೇ ಇರಬೇಕು, ಆಶ್ರಮದಲ್ಲೇ ಇರಬೇಕು ಅಂತ ಇಲ್ಲ. ನೀವು ನಿಮ್ಮ ಪಾಲಿನ ಕರ್ಮಗಳನ್ನು ಮಾಡಿಕೊಂಡು, ನಿಮ್ಮ ತಾಯಿ ನೋಡಿಕೊಂಡು, ನಿಮ್ಮ ಜೀವಿತಾವಧಿಯ ಕೊನೆ ಕ್ಷಣದವರೆಗೂ ನಿಮ್ಮನ್ನು ನೀವು ದುಡ್ಕೊಂಡು ಅಥವಾ ನಿಮ್ಮ ಜೀವನ ನೀವು ನೋಡಿಕೊಂಡು, ಕಡೆ ಹೋಗೋ ಕಾಲದಲ್ಲಿ ತಂಗಿ ಮಕ್ಕಳಿಗೆ ಕೊಡ್ತೀರಾ, ತಂಗಿ ಕೊಡ್ತೀರಾ, ಎಲ್ಲ ಯಾರಿಗೋ ಕೊಡ್ತೀರಾ. ಆದರೆ ಮದುವೆ ಆದರೆ ನನ್ನ ಬದುಕು ಪರಿಪೂರ್ಣ, ಆಗದೆ ಹೋದರೆ ಹಾಗೆ ಪರಿಪೂರ್ಣ ಅಲ್ಲ, ಅದು ಯಾವ ಲೆಕ್ಕಾಚಾರವೂ ಇಲ್ಲ. ನಿಮಗೆ ಇನ್ನೂ 5 ವರ್ಷ ಬಿಟ್ಟು ನನಗೆ ಆಗಬೇಕು ಅನ್ನಿಸ್ತಾ ಪ್ಲೀಸ್ ಆಗಿ, ಅದಕ್ಕೆ ತಾಯಿ ಒತ್ತಾಯ ಮಾಡಬೇಕಾಗಿಲ್ಲ ಅಥವಾ ಇನ್ಯಾರೋ ಬಂದು ಹೇಳಬೇಕಾಗಿಲ್ಲ, ನನಗನ್ನಿಸ್ಬೇಕು. ಯಾಕಂದರೆ ಸನ್ಯಾಸ ಆಗಲಿ ಸಂಸಾರ ಆಗಲಿ ಅದು ನಿಮ್ಮ ವೈಯಕ್ತಿಕ ಆಸಕ್ತಿ ಮತ್ತು ಆ ಉತ್ಕಟವಾದ ಬಯಕೆಯಿಂದ ಆಗಬೇಕು ಹೊರತು ಒತ್ತಾಯದಿಂದ ಅಲ್ಲ. ನಿಮಗಿರಬೇಕು ಅದು. ನಿಮಗೆ ಭಾವನೆ ಇದ್ದರೆ ನೀವು 55ಕ್ಕೆ ಆಗಿ ಅದೇ ಮನಸ್ಥಿತಿಯವ್ರನ್ನ ಹುಡುಕೊಂಡು ತಪ್ಪೇನಿದೆ? ಹೌದೌದು ಸರ್, ನಾನು ಇದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದೆ, ನನ್ಗೆ ಆಗ್ಬೇಕು ಅಂತ ನಾಳೆ ಬೆಳಗ್ಗೆ ಅನ್ಸಿದ್ರೆ. ಹೇಳಿದ್ರಿ ಅವ್ರಿಗೆ ನಿಮ್ಮ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲ, ಅಷ್ಟೊಂದು ನಿಮ್ಮ ಕುರಿತು ಯಾವುದೇ ಹಿತ ಬಯಸುವ ವೆಲ್ವಿಷರ್ ಅವರಲ್ಲ ಅಥವಾ ಅಂಥದ್ದೇನೂ ಇಲ್ಲ ಅಂದಾಗ ಬಿಡಿ, ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಬೇಡಿ. ಬಟ್ ಮಗನಾಗಿ ನಿಮ್ಮ ಕರ್ತವ್ಯ ನೀವು ಅದನ್ನು ಮಾಡಿ. ಅಲ್ಲ, ನನ್ನ ಕರ್ತವ್ಯ ನಾ ಏನ್ ಮಾಡಬೇಕು ಅಂತ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಸಂಸಾರದ ಕುರಿತು ಅಂತಹದ್ದೊಂದು ಆಸಕ್ತಿ ಇಲ್ಲ, ನೀವು ಯಾಕೋ ಸನ್ಯಾಸ ಅಥವಾ ಅಧ್ಯಾತ್ಮದ ಕುರಿತೇ ತೀರಾ ಮುಳುಗು ಹೋಗುವಷ್ಟು ನೀವಿದ್ದೀರಾ, ಅಥವಾ ಮದುವೆ ಆಗಿ ಮಾರನೇ ದಿನ ಬೇಕಾದ್ರೆ ನಂಗೆ ಸನ್ಯಾಸಿ ಬುದ್ಧಿ ಬಂದ್ಬಿಡ್ಬೋದು ಗೊತ್ತಿಲ್ಲ ಅನ್ನೋ ಈ ಮಟ್ಟಿಗೆ ಗೊಂದಲ ಇದ್ದರೆ ಪ್ಲೀಸ್ ಒಂದು ಹೆಣ್ಮಗಳು ಬದುಕಿನ ವಿಚಾರದಲ್ಲಿ ಆಟ ಆಡಬಾರ್ದು. ಇಲ್ಲ ಸರ್, ಅದಕ್ಕೋಸ್ಕರ ಈಗ ಹೇಳಿದ್ರಲ್ಲ ನೀವು, ನಾನು ಮದುವೆ ಆಗಿ ಅವ್ರ ಬಲವಂತಕ್ಕೆ ಅದಾಗ ಮಾರನೇ ದಿನ ಅಯ್ಯೋ ನನ್ನ ಕೈಲಿ ಬೇಡ ಅಂತಿದ್ದೆ, ನಮ್ಮ ಮನೆಯವರೆಲ್ಲ ಸೇರಿ ಬಲವಂತಕ್ಕಾದೆ, ಈಗ ನನ್ನ ಕೈಲಿ ಬಾಳಕ್ ಆಗ್ತಾ ಇಲ್ಲ, ಬದುಕಿಸಕ್ ಆಗ್ತಾ ಇಲ್ಲ ಅಂತ ಹೇಳೋವಂತ ಒಂದು ಇದು ಬರ್ಬಾರ್ದು ನನ್ನಿಂದ, ಬೇರೆಯವ್ರಿಗೆ ತೊಂದ್ರೆ. ಸದ್ಯಕ್ಕಂತೂ ಅಷ್ಟು ಚಂಚಲರಂತೂ ನೀವಿದ್ದೀರಿ, ಹೌದಲ್ಲ? ಹೌದೌದು, ಅದರಿಂದಾನೇ ಅದೊಂದು ವೈರಾಗ್ಯ ಅನ್ಬೇಕಾ ಅಥವಾ ದಡ್ಡಬೇಕಾ ಗೊತ್ತಿಲ್ಲ, ಬಟ್ ಅಂತಿಮವಾಗಿ ನೀವು ಅಷ್ಟಂತೂ ಚಂಚಲರಿದ್ದೀರಿ. ನಿಮ್ ಕತೆ ಕೇಳಿದ್ರೆ ಅದು ಗೊತ್ತಾಗ್ತಾ ಇದೆ. ಹೌದಾ, ಅದೊಂದು ಸತ್ಯ. ನಾನೀಗ ಅವ್ರು ಎಲ್ಲಾರನ್ನ ಎದುರು ಹಾಕೊಂಡು ಯಾರಲ್ಲ 100 ಜನ ಬಂದು ನನ್ ಮುಂದೆ ಕೂತ್ಕೊಂಡು ಹೇಳಿದ್ರು ನಾನ್ ಬೇಡ ಅಂದ್ರೆ ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀನಿ. ಈಗ್ಲೂ ನನಗೆ ಅನ್ನಿಸ್ತಾ ಇಲ್ಲ ಸರ್ ಆಗ್ಬೇಕು ಅಂತ. ನಾಳೆ ಬೆಳಗ್ಗೆ ನಂಗೆ ಆಗ್ಬೇಕು ಅಂತ ಅನ್ನಿಸಿದ್ರೆ ಅದನ್ನ ಯೋಚನೆ ಮಾಡಿ ಆಗೋಣ ಮುಂದಕ್ಕೆ. ಇಲ್ಲ, ನನಗೆ ಬರ್ಬೇಕದು, ನನಗೆ ಬಂದ್ರೆ. ಸನ್ಯಾಸ ಅದು ನಿಮ್ಮೊಬ್ಬರ ಹೋರಾಟ, ಸಂಸಾರ ಅದು ಒಂದು ಜೀವವನ್ನು ಜೊತೆಗೂಡಿಸ್ಕೊಳ್ಳೋದಾಗಿರೋದ್ರಿಂದ ಅದರಲ್ಲಿ ಫ್ಲಕ್ಚುಯೇಷನ್, ಅದರಲ್ಲಿ ನಿಮಿಷಕ್ಕೊಂದು ಬದಲಾವಣೆ ಆಗಂಗಿಲ್ಲ. ನೀವೊಬ್ಬರೇ, ಯಾಕಂದ್ರೆ ನೀವು ಬಿದ್ರು ಎದ್ರು ಹೋದ್ರು ನೀವೊಬ್ಬರೇ ಹೋಗ್ಬೇಕು. ಹೌದು ಸರ್, ಅದನ್ನ ನೀವ್ ಹೆಂಗಾದ್ರೂ ಮಾಡ್ಕೊಳ್ಳಿ. ಮನೆಯಿಂದ ಆಚೆಗೆ ಹೋಗ್ಬೇಕು ಅಂತ ಮಧ್ಯರಾತ್ರಿ ಅನಿಸ್ತಾ ಹೋಗಿ. ಸಂಸಾರ ಆಗಲ್ಲ, ಸಂಸಾರ ಅದು ಎರಡೆತ್ತು, ಒಟ್ಟಿಗೆ ಹೆಜ್ಜೆ ಇಟ್ರೆ ಆ ಪ್ರಯಾಣ ಎತ್ತಿನ ಬಂಡಿ ಚಂದ.
ಒಂದು ಹಸು ಮಲ್ಕೊಂಡು ಒಂದು ಹಸು ಹೋಗೋಕೆ ಶುರು ಮಾಡಿದ್ರೆ ಕತೆ ಏನಾಗಬೇಕು? ಈಗ ಅವ್ರೇನ್ ಹೇಳ್ತಾರಂದ್ರೆ, ಅಯ್ಯೋ ನೀನ್ ಮದ್ವೆ ಮಾಡ್ಕೊಂಡು ನಿಂಗ್ ಸಂಸಾರ ಮಾಡಕ್ ಇಟ್ಟಾಕಕ್ಕೆ ಸಾಕಾಗಲ್ಲ ನೋಡ್, ಅವ್ರೆಲ್ಲ ನೋಡು ಹೆಂಗ್ ಮಾಡ್ತಾರೆ, ಅವ್ರೆಲ್ಲ ನೋಡಿ ಏನು ಇಲ್ದೇ ಇರೋರು ಇಲ್ವಾ, ನಿನ್ಗೇನ್ ಎಲ್ಲ ಮಾಡಿದ್ಯಾ ಅಂತ ಹೇಳ್ತಾರೆ. ಆದ್ರೆ ನನಗೆ ನನ್ನ ಮನಸ್ಸಿಂದ ನನ್ಗೆ ಆಗ್ಬೇಕು ಅನ್ನೋದು ಬಂದ್ರೇನೆ ನಾನು ಆಗೋದು. ನೀವ್ ಹೇಳ್ತೀರ ಅನ್ಬಿಟ್ಟು ಆಗಕ್ಕೆ ನನ್ಗೆ ಇಷ್ಟ ಇಲ್ಲ ಬಿಲ್ಕುಲ್ ಅಂತ ಹೇಳ್ಬಿಟ್ಟು ಇರ್ಲಿ, ಈ ಖಂಡಿತವಾಗಿ ವಿಚಾರದಲ್ಲಿ ಹೇಳ್ತೀನಿ. ಇಷ್ಟಂತೂ ಅಂತಿಮ ಮಾಡ್ಕೊಳ್ಳಿ. ಅದು ಇದ್ದಿದ್ದೆ, ಅದು ನೀವು ಹೇಳ್ತಾ ಇದ್ದೀರಿ, ಏನು ತೊಂದರೆ ಇಲ್ಲ. ನಿಮಗೆ ಇಲ್ಲ, ನನಗೆ ಗುರುಗಳ ಉಪದೇಶ ಇದೆ, ನನ್ನ ಪಾಲಿಗೆ ಬಂದ ಯಾಕಂದರೆ ಒಬ್ಬ ಮಾಂಸ ಕಟ್ಟು ಮಾಡುವವನು ಆಧ್ಯಾತ್ಮಿಕ ಪುರುಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ. ನಮ್ಮ ಶಾಸ್ತ್ರಗಳು ಅದನ್ನು ಹೇಳಿದ್ದಾವೆ. ಒಬ್ಬ ಕಟುಕ, ಧರ್ಮವ್ಯಾದ ಅಂತಕ್ಕಂಥ ಕಟುಕ, ಅವನೊಬ್ಬ ಋಷಿಗೆ ಉಪನ್ಯಾಸ ಮಾಡ್ತಾನೆ. ಅಂದ್ರೆ ಮಾಂಸ ಕಟ್ಟು ಮಾಡುವವನು ಅದು ಹೇಗೆ ಆಧ್ಯಾತ್ಮ ಆಗುತ್ತೆ? ಅವನು ಅಂದುಕೊಳ್ತಾನೆ, ಇದು ನನ್ನ ಪಾಲಿಗೆ ಬಂದಿರೋ ಕರ್ಮ, ನಾನು ಇದನ್ನು ಮಾಡ್ತೀನಿ, ಆದರೆ ಅಂಗಡಿಯಿಂದ ಆಚೆ ಬಂದ ತಕ್ಷಣ ನಾನು ನನ್ನ ತಂದೆ ತಾಯಿ ಸೇವೆ ಮಾಡ್ತೀನಿ, ಸಂಸಾರದಲ್ಲೇ ಇದ್ದೀನಿ, ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ಕರ್ತವ್ಯ ನನ್ನ ಕರ್ಮ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಅಧ್ಯಾತ್ಮವನ್ನು ಬಲ್ಲೆ. ಅಂದರೆ ಒಬ್ಬ ಋಷಿಮುನಿ ಮಾಂಸ ಕಟ್ಟು ಮಾಡುವವನ ಬಳಿ ಹೋಗಿ ಧರ್ಮ ಏನು ಹೇಳುತ್ತೆ, ಧರ್ಮಜ್ಞಾನವನ್ನು ತಿಳ್ಕೊಂಡ ದೊಡ್ಡ ಕತೆ ನಮ್ಮ ಮಹಾಭಾರತದಲ್ಲಿದೆ. ಅದನ್ನು ಧರ್ಮವ್ಯಾದನ ಕತೆ ಅಂತ ಕರೀತಾರೆ. ಅಂದರೆ ಆ ಧರ್ಮವ್ಯಾದ ಮಾಂಸ ಕಟ್ಟು ಮಾಡೋ ಅಂಗಡಿಯಲ್ಲಿ ಇದ್ದುಕೊಂಡೇ ಅಧ್ಯಾತ್ಮ ಪಾಲಿಸಿದವನು ಅಂತ. ಸೊ ನಿಮಗೆ ನಾನು ಏನು ಹೇಳ್ತಿದ್ದೀನಿ, ಈ ನನ್ನ ಸಂಸಾರದಲ್ಲಿದ್ದರೆ ಅದನ್ನು ಪಾಲಿಸೋಕ್ಕಾಗಲ್ಲ. ನೋಡಿ, ನಿಮಗೆ ಸಾಲ ಮತ್ತು ನಿಮ್ಮದೇ ಆದ ಒಂದಷ್ಟು ಕೀಳಿರಿಮೆಗಳು, ನಿಮ್ಮದೇ ಆದ ಕುಟುಂಬಗಳ ಕೆಲವೊಂದು ಅಸ್ತವ್ಯಸ್ತ ಸ್ಥಿತಿಗತಿಗಳು ನಿಮಗೆ ಹಿಂಗೆ ಅನ್ನಿಸ್ತಿರ್ಬೋದು, ಬೇಡಪ್ಪ ಈ ಜೀವನ ಹಂಗೆ ಹಿಂಗೆ ಅಂತ. ನಿಮಗೊಂದು ವೇಳೆ ಸಾಲ ತೀರ್ತು, ಎಲ್ಲ ಓಕೆ, ಒಂದು ಮಟ್ಟಿಗೆ ಆಯಿತು ಅಂತ ಅಂದಾಗ ನೀವು ಮದುವೆ ಕಡೆ ನೋಡಿ ಮದುವೆ ಆಗಿ ತೊಂದರೆ ಇಲ್ಲ. ಬಟ್ ತುಂಬ ಸಾಲ ಇಟ್ಕೊಂಡ್ಬಿಟ್ಟು ಮತ್ತು ಸಂಸಾರದ ಕುರಿತು ಆ ಮಟ್ಟಿನ ಸ್ಥಿರವಾದ ಆಸಕ್ತಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ನೀವು ವಿಫಲರಾಗ್ತಾ ಇದ್ದೀರಿ ಬೆಳಗ್ಗೆ ಎದ್ದರೆ ಅಂದರೆ ಪ್ಲೀಸ್ ಅದಕ್ಕೆ ಟಚ್ ಮಾಡೋಕೆ ಹೋಗಬೇಡಿ. ಇಲ್ಲ ಸರ್, ಈಗ ನಾನು ಸಾಲ ಎಲ್ಲ ತೀರಿಸಿ ಯಾವತ್ತು ನನ್ನ ಯಾರಿಗೂ ₹1 ಋಣ ನಂದು ಇಲ್ಲ ಅಂತ ಹೇಳ್ತೀನಲ್ಲ, ಅವತ್ತು ನನ್ನ ಆಧ್ಯಾತ್ಮದ ಮೊದಲನೇ ಮೆಟ್ಲು ಹೆಚ್ಚು ಮಾಡಿದೆ ಅಂತ ನಾನು ಏನಿಲ್ಲ. ಇವತ್ತಿಗೆ ಯಾರ್ಯಾರ ಋಣ ನಿಮ್ಮ ಮೇಲಿದೆಯೋ, ಅದು ಸಾಲದವ್ರ ಋಣ ಇರ್ಬೋದು, ತಾಯಿ ಋಣ ಇರ್ಬೋದು, ಋಣ ಇರ್ಬೋದು, ಗುರು ಋಣ, ಋಷಿ ಋಣ, ನೆಲದ ಋಣ, ಅದು ಇದ್ದಿದ್ದೆ. ಅದಕ್ಕೆ ಋಣತ್ರಯಗಳು, ಅದರಲ್ಲೂ ಗುರುವಿನ ಋಣ, ಹೆತ್ತವರ ಋಣ, ಮಣ್ಣಿನ ಋಣ, ಅಂದರೆ ಈ ಸಮಾಜದ ಋಣ. ಈಗ ನೀವು ಸಾಲ ಯಾರ್ಯಾರಿಂದ ತಗೊಂಡಿದ್ದೀರಿ ಅದನ್ನ ತೀರಿಸಿ ಅವೆಲ್ಲ ಮುಕ್ತಗೊಳಿಸಿ ಯಾವುದು ಋಣ ಉಳಿಸ್ಕೊಳ್ಳದಂಗೆ ಈ ಜನ್ಮವನ್ನು ಮುಕ್ತಾಯ ಮಾಡೋದು ಕೂಡ ದೊಡ್ಡ ಸಾಧನೆ. ಹಾಗಾಗಿ ಇದ್ರ ಬಗ್ಗೆ ತುಂಬ ಗೊಂದಲ ಬೇಡ. ಅವ್ರ ಅಮ್ಮ ಏನಾದರೂ ಹೇಳಿ, ನಿಮಗೆ ನಾನು ಹೇಳೋದು, ಮೊದಲು ಸಾಲ ಎಲ್ಲ ತೀರಿಸಿ. ಇಲ್ಲ ಸರ್, ನಾನು ಸಾಲ ತೀರಿಸೋದ್ರ ಜೊತೆಗೆ ಸಂಸಾರಕ್ಕೆ ಪ್ರವೇಶ ಮಾಡಿ ನಾನು ಆ ಸಂಸಾರದಲ್ಲೇ ಸನ್ಯಾಸಿ ಬುದ್ಧಿಯಂತೆ ನನ್ನ ಸಂಸಾರ ಆಯಿತು, ನಾನಾಯಿತು, ನನ್ನ ಕರ್ತವ್ಯ ಆಯಿತು ಅಂದುಕೊಂಡು ನಿಷ್ಕಾಮ ಕರ್ಮ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಇರುವಷ್ಟು ಶಕ್ತಿ ಇದೆ ಅಂತ ನಿಮಗೆ ಆ ಮಟ್ಟದ ಎತ್ತರ ಸ್ಥಿತಿಗೆ ನೀವು ತಲುಪಿದರೆ ಈ 40 ವಯಸ್ಸಲ್ಲಿ ನಿಮ್ಮ ಪಾಲಿಗೆ ಏನು ಸಿಗುತ್ತೋ, ಹೆಂಡತಿ ಅಥವಾ ಸಂಗಾತಿ, ಅದು ನೀವು ಆಗಬಹುದು. ಇಲ್ಲ ಸರ್, ನಂಗೆ ಸಾಲ ಇಟ್ಟುಕೊಂಡು ಇದೆಲ್ಲ ಸ್ವಲ್ಪ ನನ್ನನ್ನು ಆಗ ಕೆಡವುತ್ತೆ, ಏನೇನೋ ತೊಂದರೆ ಆಗ್ತವೆ, ನನಗೀಗ ಆ ರಿಸ್ಕ್ ಇದ್ರ ಜೊತೆ ಅದರ ರಿಸ್ಕ್ ತಗೊಳ್ಳೋಕೆ ನಾನು ತಯಾರಿಲ್ಲ. ಸೊ ಇದೆಲ್ಲ ಮುಗಿಸ್ಬಿಟ್ಟು ನಾನು ಆಮೇಲೆ ಅದ್ರ ಬಗ್ಗೆ ಗಮನ ಕೊಡ್ತೀನಿ ಸರ್. ಆದರೆ ಇಲ್ಲಾಂದರೆ ಹೀಗಿರುವುದು ಕೂಡ ಏನು ದೊಡ್ಡ ಅಪರಾಧದ ಜೀವನ ಅಲ್ಲ. ಈಗ ಏನಿದ್ದೀರೋ ಅದು ಶ್ರೇಷ್ಠವಾದ ಜೀವನವೇ ಹೌದಲ್ಲ? ಹೌದು ಸರ್, ಈಗ ನಾನು ಇದರಲ್ಲಿ ಖುಷಿ ಇದೆ, ನನಗೆ ನನ್ನ ಮನಸ್ಪೂರ್ವಕ ಖುಷಿಯಾಗಿದೆ. ಆಕೆಯ ಭಾವನೆ ಮಾಡೋದು ಅದು ಪಾಪ. ಹೌದೌದು, ಕರೆಕ್ಟ್. ಈಗ ನಾವು ಅವ್ರನ್ನ ಕರ್ಕೊಂಡ್ ಬಂದು ಅವ್ರ ಹಿಂದೆ ಅವ್ರ ಫ್ಯಾಮಿಲಿ ಇರ್ತಾರೆ, ಅವ್ರೆಲ್ಲಾ ಕೊರಗ್ತಾರೆ, ಬೇಡ ಹಿಂಗ ಅದೆಲ್ಲ ಬೇಡ. ನನ್ಗೆ ಮನಸ್ಥಿತಿಗೆ ನಾನು ಇವತ್ತಿಗೆ ಎಲ್ಲಾ ಬಿಟ್ಬಿಟ್ಟು ತೆಗೆಸ್ಬಿಟ್ಟು ಹೋಗ್ಬಿಡೋಣ ಅಂತ ಒಂದ್ ಮನ್ಸು. ಬಟ್ ನನ್ನ ನಂಬಿ ಸಾಲ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನನ್ಗೆ. ಅವ್ರಿಗೋಸ್ಕರ ಆದ್ರೂ ಸಂಸಾರಿಕ ಜೀವನದಲ್ಲಿ ಸ್ವಲ್ಪ ದಿನ ಇರೋಣ, ಇನ್ನೂ ಏನೋ ನಾನು ನೋಡ್ಬೇಕಿದ್ರಲ್ಲಿ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದೀನಿ ಸರ್. ಕೇಳಿ, ನಿಮ್ಮ ಜೀವಿತಾವಧಿಯಲ್ಲಿ ಯಾವುದೇ ಗುರುವಿನ ಬಳಿ, ಆಶ್ರಮಕ್ಕೆ, ಮಠಕ್ಕೆ ಹೋಗಿ 1-2 ದಿನ ಇದ್ದು ಬರೋ ಜೀವನವನ್ನು ರೂಢಿಸ್ಕೊಳ್ಳಿ ಹೊರತು ಇರುವ ಜೀವನ ನಿಮಗಾಗಬರಲ್ಲ. ಇದನ್ನು ಬರೆದು ಇಟ್ಕೊಳ್ಳಿ. ನಿಮ್ಮ ಜೀವಿತಾವಧಿಯ ಕೊನೆಯವರೆಗೂ ಕೂಡ ತೀರಾ ಕೊನೆಗಾಲದಲ್ಲಿ ಎಲ್ಲೋ ಹೋಗಿ ನೆಲೆ ಕಂಡುಕೊಳ್ಳೋದು, ಎಲ್ಲೋ ಹೋಗಿ ತಮ್ಮ ವಾನಪ್ರಸ್ಥ ಅಂತ ಕರೀತಾರಲ್ಲ, ಕಡೆ ಸಮಯವನ್ನು ಹಾಗೆ ಕಳೆಯೋದು, ಅದು ಬೇರೆ. ಆದರೆ ನಾನು ಎಲ್ಲ ಚೆನ್ನಾಗಿದ್ದ ಕಾಲದಲ್ಲಿ ಒಂದು ಕಡೆ ಉಳಿದು ನೀವು
ಆ ಮಟ್ಟಿನ ಸತ್ಯವನ್ನು ದರ್ಶನ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲ ಇಲ್ಲ, ನನ್ನ ಆಧ್ಯಾತ್ಮ ಮನಸ್ಥಿತಿ ಏನ್ ಗೊತ್ತಾ ಸರ್, ನಾನು ಓಡಾಡ್ಕೊಂಡಿರ್ಬೇಕು, ದುಡ್ಕೊಂಬೇಕು, ಓಡಾಡ್ಕೊಂಡಿರ್ಬೇಕು, ಎಲ್ಲ. ಅದೆಲ್ಲ ಯಾವಾಗ ಸಾಧ್ಯ? ನಿಮ್ಮ ತಾಯಿಯ ಕೊನೆ ಕ್ಷಣದವರೆಗೂ ಹೊರಗಡೆ ಓಡಾಡ್ಕೊಂಡು ಅಲ್ಲೆಲ್ಲೋ ಇರುವ ಸ್ಥಿತಿ ಬೇಡ. ಇಲ್ಲ ಇಲ್ಲ, ಅಲ್ಲಿ ತನಕ ಬೇಡ ಅನ್ಬಿಟ್ಟು ಅವಾಗ ಅವಾಗ ಹೋಗ್ ಬರ್ತಾ ಇರ್ತೀನಿ ದೇವಸ್ಥಾನ ಅಲ್ಲಿ ಇಲ್ಲಿ ಅಷ್ಟೇ. ಮುಂದಿನ ದಾರಿ ದೇವ್ರು ತೋರಿಸ್ತಾನೆ. ತೀರಾ ನಾನು ಹೋಗ್ಬಿಟ್ಟು ಮಠದಲ್ಲಿ ಕೂತ್ಕೊಂಡು ಕಾವಿ ಬಟ್ಟೆ ಹಾಕೊಂಡ್ಬಿಟ್ಟು ಸನ್ಯಾಸಿ ಆಗ್ಬಿಡ್ಬೇಕು ಆ ತರ ಅಧ್ಯಾತ್ಮ ಅಂತ ಅಲ್ಲ. ಇರೋದ್ರಲ್ಲಿ ನನ್ನನ್ನ ನಾನು ಕಂಡು ಓಡಾಡ್ತಾನಿರ್ಬೇಕು ಖುಷಿಯಾಗಿ. ಈಗ ನನಗ್ ನಾನು ಖುಷಿಯಾಗಿ ಓಡಾಡ್ಕೊಂಡು. ನೀವು ಈ ಕಾರ್ಯಕ್ರಮವನ್ನು ತುಂಬಾ ಡೀಪ್ ಆಗಿ ಕೇಳ್ತಾ ಹೋದ್ರೆ ಇಲ್ಲಿ ಸಿಗೋ ಪಾಠಗಳೇ ಅಪಾರವಾಗಿರ್ತವೆ. ಹೌದು ಸರ್, ಖಂಡಿತ, ಅದ್ ಖಂಡಿತ. ಯಾಕಂದ್ರೆ ನಿಮಗೆ ನಿಂದ ಅಂತ ನಾನು ಹೇಳ್ತಾ ಇಲ್ಲ. ಇಂಥ ಕಾರ್ಯಕ್ರಮಗಳು ಅಥವಾ ಇಂಥ ಕೆಲವರು ಮಹನೀಯರ ಮಾತುಗಳನ್ನು ಕೇಳ್ತಾ, ನಿಮ್ಮ ಕಾಯಕವನ್ನು ಮಾಡ್ತಾ, ಆ ಪ್ರವಚನಗಳನ್ನ ಕೇಳ್ತಾ, ಇಂಥ ವಿಚಾರಗಳನ್ನ ಕೇಳ್ತಾ ಹೋದರೆ ನೀವು ಕಾಯಕ ಮಾಡ್ತಾನೆ ಪಕ್ವ ಆಗ್ತೀರಿ. ನಿಮಗೆ ಆತ್ಮಜ್ಞಾನ ಸಿಗುತ್ತೆ. ಒಂದು ಹಂತ ಆದಮೇಲೆ ದೇಹದಿಂದ ಆತ್ಮ ಬಿಡುಗಡೆಯ ಸಮಯ ಅಂತ ಬಂದಾಗ ನೀವು ತುಂಬ ಪ್ರಜ್ಞಾಪೂರ್ವಕವಾಗಿ ಈ ದೇಹದಿಂದ ಬೇರ್ಪಡುವಷ್ಟು ಶಕ್ತಿ ನಿಮಗೆ ಬರುತ್ತೆ. ಯಾಕಂದರೆ ಸಾವು ಯಾವಾಗಲೂ ಯಾತನೆಯಾಗಿರಬೇಕಾಗಿಲ್ಲ, ಅದು ಅತ್ಯಂತ ಪ್ರಜ್ಞಾಪೂರ್ವಕವಾದ ಒಂದು ಪ್ರಕ್ರಿಯೆ. ಆದರೆ ಸಾವು ಕೂಡ ಆನಂದವೇ ಅಂತೆ. ಆದರೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಅನುಭವಿಸುವಷ್ಟು ಸ್ಥಿಮಿತತೆ, ಜ್ಞಾನ ಅಥವಾ ಸಮಾಧಾನ, ಅಷ್ಟು ಆಳವಾದ ತಿಳುವಳಿಕೆ ಮನುಷ್ಯನಿಗಿಲ್ಲ. ಯಾಕಂದರೆ ದೇಹದಿಂದ ಆತ್ಮ ಬಿಡುಗಡೆ ಆಗ್ತಿರೋ ಆ ಸ್ಥಿತಿಯನ್ನ ಆನಂದದಿಂದ ನೋಡೋದಿಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಇದೆ? ಯಾಕಂದ್ರೆ ಅದನ್ನ ಯಾತನೆ ಅಂತ ಮೊದಲಿಂದ ನಂಬಿಸಲಾಗಿದೆ. ಅಯ್ಯೋ ನಾನು ಇದರಿಂದ ಅಂದ್ರೆ ದೇಹ ಬಿಟ್ಟ ತಕ್ಷಣ ಎಲ್ಲ ಯಾತನೆಗಳ ಎಂಡದು, ಅಲ್ಲಿಂದ ಆಚೆಗೆ ಆನಂದವೇ, ಬೇರೆ ಏನೂ ಇಲ್ಲ ಅಲ್ಲಿ. ದೇಹದಲ್ಲಿ ಇದ್ರೆ ನಿಮಗೆ ಯಾತನೆ. ಹೌದೌದು. ಈಗ ನಾನು ಅಷ್ಟೇ, ಈಗ ನೀವೇನೋ ಅನ್ಕೊಳ್ಳಿ, ನಾನು ಯಾರನ್ನ ಸತ್ತೋಗಿದಾರೆ ಅಂದ್ರೆ ಅವ್ರು ಸಾವು ಅಂದ್ಬಿಟ್ಟು ಅಳ್ಬೇಕು ಅನ್ನೋಕ್ ಬರಲ್ಲ. ಯಾಕಂದ್ರೆ ಅವ್ರು ಇಷ್ಟ ದಿನ ಇದ್ರು, ಏನೋ ಒಂದ್ ಮಾಡ್ಬೇಕಿತ್ತು ಈ ಭೂಮಿಯಿಂದ ಹೋಗಿದ್ದಾರೆ, ಖುಷಿಯಾಗಿ ಹೋಗಿ ಬರ್ಲಿ ಆತ. ಬೇರೆಯವ್ರು ನೋಡ್ತಾರೆ ಅನ್ಬಿಟ್ಟು ನನ್ಗೆ ನಿಜವಾಗ್ಲು ಬೇರೆಯವ್ರು ನೋಡ್ತಾರೆ ಅನ್ಬಿಟ್ಟು ಅಳೋದು, ಮುಂಚೆ ಒಳಗಿಂದ ಬರೋ ದುಃಖ ಬರ್ತಾ ಇಲ್ಲ. ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ಅದೇ ಪ್ರಬುದ್ಧತೆ ಅಂತ. ಅಳದೇ ಇರುವುದು ಅಂತ ಅಲ್ಲ, ಆ ದೇಹ ನಮ್ಮೊಂದಿಗೆ ಇದ್ದು ನೆನಪುಗಳನ್ನು ಬಿಟ್ಟು ಹೋಗುತ್ತೆ, ಅದೊಂದು ವಿಚಾರ ಇರ್ಬೋದು. ಬಟ್ ತೀರಾ ಆಳವಾಗಿ ಹೋದರೆ ಅದು ಜೈಲಿಂದ ಬಿಡುಗಡೆಯಾದ ಒಬ್ಬ ಖೈದಿ ಹೇಗೆ ಸಂತೋಷವಾಗಿರ್ತಾನೋ ಹಾಗೆ ಮೃತ್ಯುವಿನ ವಶವಾಗಿ ದೇಹದ ಎಲ್ಲ ಯಾತನೆಗಳಿಂದ ಮುಕ್ತಿಯಾದಂಥ ಆತ್ಮ ಆನಂದವಾಗಿ ತೇಲಾಡ್ಕೊಂಡು ಆರಾಮಾಗಿ ತನ್ನ ಬೆಳಕಿನ ಹಾದಿಯನ್ನು ಮುಂದುವರಿಸುತ್ತೆ. ಹಾಗಾಗಿ ನೋಡಿ, ಎಷ್ಟೋ ಜನ ರೋಗಿಗಳ ಪಕ್ಕದಲ್ಲಿ ನಿಂತ ಕೆಲವರು ಹೇಳ್ತಾರೆ, ಅಯ್ಯೋ ದೇವ್ರೇ ಇವ್ರಿಗೆ ಸಾವಾದರೂ ಕೊಡಪ್ಪ ಅಂತ ಕೇಳ್ತಾರಲ್ಲ. ಯಾಕೆ? ಆ ನರಳಾಟ ನೋಡೋಕ್ಕಾಗ್ತಿರಲ್ಲ. ಅಂದ್ರೆ ಅಂತ ಸಾಮಾನ್ಯರಿಗೂ ಗೊತ್ತು, ಅಪ್ಪ ಸಾವಾದ್ರೂ ಕೂಡಪ್ಪ ಅದರಿಂದಲಾರು ಅದಕ್ಕೆ ನೆಮ್ಮದಿ ಸಿಗ್ಲಿ ಅಂತ. ಅವ್ರು ಹೇಳಿದ್ರಲ್ಲ, ಅವ್ರು ಯಾವ ಪ್ರವಚನ ಕೇಳಿದ್ರು ಇಲ್ಲ, ಅವ್ರಿಗೂ ಒಳ ಮನಸ್ಸಿನಲ್ಲಿ ಒಂದು ತಿಳುವಳಿಕೆ ದೇವರು ಕೊಟ್ಟಿದ್ದಾನೆ. ಹಾಗೆ ಏನೋ ಕಾಯಿಲೆನೋ ಆಕ್ಸಿಡೆಂಟೋ ಇನ್ನೇನೋ ಆಗಿ ಸಾಯೋಕ್ಕಾಗದೆ ಬದುಕೋಕ್ಕಾಗದೆ ಒದ್ದಾಡ್ತಿರೋರು ಇನ್ನು ಡಾಕ್ಟರ್ಗಳು ಇಲ್ಲ ಆಗಲ್ಲ ಅಂತ ಹೇಳ್ತಿದ್ದಾರೆ ಎಂದಾಗ ಅಕ್ಕಪಕ್ಕದವರು ಮನೆಯವರೇ ಹೇಳ್ತಾರೆ ಅವರಿಗೆ, ಸಾವು ಬಂದ್ಬಿಡ್ಲಪ್ಪ ದೇವ್ರೆ, ಯಾಕಂದರೆ ಸಾವಿನ ನಂತರ ಆದರೂ ಅವನು ನೆಮ್ಮದಿಯಾಗಿರ್ತಾನೆ ಅನ್ನೋ ನಂಬಿಕೆ ಅಂದರೆ ಇವ್ರದ್ದು. ಬಟ್ ಅದು ಸತ್ಯ ಕೂಡ ಹೌದು. ಎಲ್ಲ ಯಾತನೆಗಳು, ಎಲ್ಲ ಸಂಕಟಗಳು ದೇಹ ಇದ್ದಾಗ, ಬಿಡುಗಡೆ ಆದ್ಮೇಲೆ ಅದು ಯಾವುದೂ ಇಲ್ಲ. ಹಾಗಂತ ಆತ್ಮಹತ್ಯೆ ಮಾಡ್ಕೊಂಡು ಬಿಡುಗಡೆ ಮಾಡ್ಕೊಂಬಿಡಿ ಅಂತ ಮರದಿಂದ ಹಣ್ಣ ಕೆಳಗೆ ಬಿದ್ರೇನೆ ಚಂದ, ಅಥವಾ ಹಣ್ಣಾದ್ಮೇಲೆ ಬಿಡಿಸ್ಕೊಂಡ್ರೆ ಚಂದ. ನೀವು ಕಾಯಿ ಇದ್ದಾಗಲೇ ಕಲ್ಲು ಹೊಡೆದು ಕೆಡಗಿದ್ರೆ ಇತ್ತಾಗ ಹಣ್ಣು ಇಲ್ಲ, ಮತ್ತು ಅದು ಯಾವುದೇ ಒಂದು ಪೂರ್ಣತೆಯನ್ನು ಅದು ತಲುಪುವುದಿಲ್ಲ. ಕಾಯಿ ಇದ್ದಾಗಲೇ ಕಲ್ಲು ಹೊಡೆದು ಕೆಡಗಿದ್ರೆ ಏನು ಪ್ರಯೋಜನ ಅದರಿಂದ? ಹೌದು ಸರ್, ನಿಜ ನೀವು ಹೇಳ್ತೀರ. ನಾನು ಕೆಲವು ಡಿಪ್ರೆಷನ್ ಹೋಗಿದಾಗ ನಾನು ಇದ್ರೆ ಅಲ್ಲ ಈ ಸಮಸ್ಯೆ, ನಾನೇ ಇಲ್ಲ ಅಂತ ಹೇಳಿದ್ರೆ ಯಾಕೆ ಈ ಸಮಸ್ಯೆ ಬರಲ್ವಲ್ಲ ಅಂತ ಆ ಕ್ಷಣದಲ್ಲಿ ಒಂದು ನಿಮಿಷ ನಾನು ಯೋಚನೆ ಮಾಡಿ ಇನ್ನೊಂದು ನಿಮಿಷ ಏನ್ ಯೋಚನೆ ಮಾಡ್ತೀನಿ ಅಂದ್ರೆ, ಈ ಸಮಸ್ಯೆ ಬಂದಿರೋದೇ ನನ್ನಿಂದ, ನಾನೇನು ಇದನ್ನ ಬಗೆಹರಿಸ್ಬೋದು, ಇದು ಬಗೆಹರಿಯೋ ಸಮಸ್ಯೆ, ಏನು ಆಗಲ್ಲ, ನೋಡೋಣ ಅದೇನಾಗುತ್ತೆ ಆಗ್ಲಿ, ನೋಡೇ ಬಿಡೋಣ ಅಂದ್ಬಿಟ್ಟು ನಿಂತ್ಕೊಬಿಟ್ರೆ ಸಮಸ್ಯೆ ಆಟೋಮೆಟಿಕ್ ಆಗಿ 1-2 ಅವರ್ ಲೇಟ್ ಆಗಿ ಬಗೆಹರಿರ್ಬೋದು, ಇಲ್ಲ 2 ದಿನ, ಇಲ್ಲ 2 ತಿಂಗಳು ಬಗೆಹರಿತದೆ. ಇಲ್ಲ ಸರ್, ನೀವೊಬ್ಬರು ಆಟೋ ಡ್ರೈವರ್ ಮಾತ್ರವಲ್ಲ, ನೀವು ಅಗಾಧವಾದ ಯಾವುದೋ ಒಂದು ಪೂರ್ವಜನ್ಮದ ಬೆಳಕು ನಿಮ್ಮಲ್ಲಿ ಓಡಾಡ್ತಾ ಇದೆ. ನಿಮ್ಮ ಮಾತಲ್ಲಿ ಅದು ಅರ್ಥವಾಗುತ್ತೆ. ನಿಮ್ಮ ಒಳಗಡೆ ಅದು ಭಾಳ ಪ್ರಖರವಾಗಿ ಉರಿತಾ ಇದೆ.
ಬಟ್ ಅದಕ್ಕೊಂದು ಗುರುವಿನ ಸ್ಪರ್ಶ ಸಿಕ್ಕರೆ ಅಥವಾ ಏನೋ ಒಂದು ದಾರಿ ಮಾರ್ಗದರ್ಶನ ಸಿಕ್ಕರೆ ಅದು ಏನೋ ಬೇರೆದೇ ಒಂದು ಆಗುತ್ತೆ. ನನ್ಗೆ ಅದೊಂದ್ ದಾರಿ, ಏನೋ ಒಂದ್ ದಾರಿ ಬೇಕು ಅಂತ ನನಗೆ ಅನ್ನಿಸ್ತಿದೆ. ಅಂದ್ರೆ ನಾನು ಬೇಕು ಅಂದ್ಬಿಟ್ಟು ನಾಳೆ ಬೆಳಗ್ಗೆನೆ ಕಾವಿ ಹಾಕೊಂಡು ಹೋಗಿ ಹುಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ಮನಸ್ಥಿತಿಲೂ ನಾನಿಲ್ಲ. ಬಟ್ ನಾನು ಏನೋ ಒಂದ್ ಸಿಗುತ್ತೆ, ಅದು ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ಅನ್ನೋ ನಂಬಿಕೆ ಮೇಲೆ ಜೀವನ ಯಾವಾಗ ಮಾಡ್ತಾ ಇದ್ದೀನಿ. ಬೇಕಾದ್ರೂ ಪವಾಡದಂತೆ ನಡಿಬೋದು. ನೋಡಿ, ಭಗವಾನ್ ಬುದ್ಧರು ಕೂಡ ಅವರು ಗೌತಮರಾಗಿದ್ದ ಕಾಲದಲ್ಲಿ ಮದುವೆಯಾಗಿ ಮಗುವಾಗಿ ಮಧ್ಯರಾತ್ರಿ ಅವರಿಗೆ ಈ ಸಾಕು ಅಂತ ಅನಿಸಿದ್ದು ಯಾಕದು? ಅದು ಯಾಕೆ ಮದುವೆಗೆ ಮುಂಚೆ ಅನ್ನಿಸ್ಲಿಲ್ಲ? ಅಂದರೆ ಅವರು ಕೂಡ ನಿಮ್ಮ ಹಾಗೆ ಒಂದು ಮೃತ್ಯುವನ್ನು, ವಯಸ್ಸಾದವರನ್ನು, ರೋಗಿಯನ್ನು ನೋಡಾದ ಮೇಲೆ ಅವ್ರಿಗೂ ವೈರಾಗ್ಯ ಬಂತು ಅಂತ ಹೇಳ್ತಾರೆ. ಅಂದರೆ ಕೆಲವೊಬ್ಬರಿಗೆ ಅದು ಮಲಗಿದ್ದಾಗ, ಕೂತಿದ್ದಾಗ, ಮಧ್ಯರಾತ್ರಿ, ಮಧ್ಯಾಹ್ನ ಯಾವುದೋ ಘಟನೆ ನೋಡಿದಾಗ ಇದ್ದಕ್ಕಿದ್ದ ಹಾಗೆ ಅವರು ನಿಜವಾಗಲೂ ಏನಿದ್ರು ಅದು ಜಾಗೃತವಾಗಿಬಿಡುತ್ತೆ. ಅವರು ಅಲ್ಲಿಂದ ಸನ್ಯಾಸಿಯೋ ಅಥವಾ ಅಲ್ಲಿಂದ ಅವರು ಮಹಾನುಭಾವರೋ. ಯಾಕಂದರೆ ಪ್ರತಿಯೊಬ್ಬರಿಗೂ ಆ ಒಂದು ಕ್ಷಣ ಅಂತ ಇರುತ್ತೆ, ಅಯ್ಯೋ ನಾನು ಅಲ್ಲಿಂದ ನನ್ನ ಜೀವನ ಬದಲಾಯಿತು ಸರ್, ಅಲ್ಲಿಂದ ನನ್ನ ಜೀವನ ಟರ್ನ್ ಆಯಿತು ಅಂತ. ಸೊ ಹಾಗೆ ಕಾಯಿರಿ, ಅದೊಂದು ಪವಾಡ ನಡೆಯುತ್ತೆ. ಬಟ್ ಆ ಕುರಿತಾದ ಒಂದು ಬಯಕೆ ಇರಬೇಕು. ಬಯಕೆ ಎಲ್ಲ ಸಫಲತೆಗಳ ಮೊದಲ ಹಂತ. ನಿಮಗೆ ಸಫಲತೆ ಆಗಬೇಕು, ಆ ಗುರಿ ಮುಟ್ಟಬೇಕು ಅಂದರೆ ನಿಮಗೆ ಬಯಕೆ ಇರಬೇಕು. ಆ ಬಯಕೆಯೇ ನಿಮ್ಮೊಳಗಡೆ ಪ್ರವೇಶ ಆಗಿಲ್ಲ ಅಂದರೆ ಗುರಿ ಮುಟ್ಟೋದೆಲ್ಲ ಬಂತು. ನಾನು ಹೊರಡ್ಬೇಕು ಗಾಡಿ ತಗೊಂಡು, ನಾನು ಮುಟ್ಟುತ್ತೀನಿ. ಹೊರಟೇ ಇಲ್ಲ, ನೀನು ಗಾಡಿನೇ ರೆಡಿ ಮಾಡ್ಕೊಂಡು ಗಾಡಿ ಹತ್ತಿಲ್ಲ ಅಂದರೆ ಇನ್ನು ತಲುಪುವ ಮಹತ್ವ ಬಹಳ ದೂರದ್ದು. ಹೌದು, ಸ್ವಲ್ಪ ತಲುಪ್ತೀವಿ. ಬಯಕೆ ಒಂದ್ ಗಂಟೆ ಲೇಟ್ ಆಗ್ಬೋದು, 1 ಅವರ್ ಲೇಟ್ ಆಗ್ಬೋದು, 2 ಅವರ್ ಲೇಟ್ ಆಗ್ಬೋದು, ಆ ಒಂದು ನಂಬಿಕೆ ಮೇಲೆ. ಹಾಗಾಗಿ ನಿಮ್ಮ ಜೀವನದಲ್ಲೂ ಸದ್ಯಕ್ಕೆ ಆ ಸಾಲ ತೀರಿಸಿ ತಾಯಿ ನೋಡ್ಕೊಳ್ಳಿ. ತಾಯಿಯ ಮಾತುಗಳಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ. ಹೇಗೋ ಅವರು ಮಗಳ ಕಡೆ ಗಮನ ವಹಿಸ್ತಿದ್ದಾರೆ, ಆಯಿತು. ನಿಮ್ಮ ಪಾಲಿಗೆ ಈಗ ಒಂದು ವೇಳೆ ಅವರೆಲ್ಲ ನಿಮ್ಮನ್ನು ತುಂಬ ಪ್ರೀತಿಸೋಕೆ ಶುರು ಮಾಡಿದ್ರೆ ಅದು ಬಂಧನವೇ. ಹೌದೌದು. ಈಗ ನನ್ನ ಅದೇನು ನೀವ್ ಹೇಳಿದ್ರಲ್ಲ, ಅದು ನಿಜವಾದ ಮಾತು. ನನ್ಗೆ ಈ ಬಂಧನ ಅಂದ್ರೆ ಅದೇ ಹೇಳದ್ನಲ್ಲ ಸರ್, ನನ್ಗೆ ಹೊರಗಡೆ ಇರೋರು ಹಂಗೆ ಮನೆ ಒಳಗಿರೋರು ಅದೇ ತರನೇ ನಾನ್ ನೋಡ್ತಾ ಇರೋ ಮನಸ್ಥಿತಿ ಆ ತರ. ನಾನು ಹೇಳ್ತೀನಿ ಸರ್, ಕೆಲವೊಮ್ಮೆ ಯಾರೂ ನಿಮ್ಮನ್ನು ಪ್ರೀತಿಸದೇ ಇರೋದೇ ನಿಮಗೆ ವರ. ಬಟ್ ನೀವು ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ. ಈ ಮಾತು ನನ್ಗೆ ಒಂದೊಂದ್ ಟೈಮಲ್ಲಿ ನೀವ್ ಹೇಳ್ದಂಗೆ ಸರ್, ಒಂಟಿತನ ಅನ್ನೋದು ಒಂದ್ ಸ್ವಲ್ಪ ದಿನಕ್ಕೆ ಮುಂಚೆ ಕಾಡ್ತಾ ಇತ್ತು ನನ್ಗೆ. ಅಯ್ಯೋ ನಾನು ಒಬ್ನೇ ಇರ್ಬೇಕಲ್ಲ, ಮನೆ ಕಟ್ಟಿದೀನಿ, ಒಬ್ನೇ ಇರ್ಬೇಕು ಆಗ ಅನ್ನಿಸ್ತಾ ಇತ್ತು. ಇನ್ನೊಂದ್ಸಲ ಅನ್ನಿಸ್ತಾ ಇತ್ತು, ರಾತ್ರಿ 10:30 ಹೋದ್ರು ಬಿಸಿಯಾಗಿ ಅನ್ನ ಸಾಂಬಾರ್ ಮಾಡ್ಕೊಂಡು ತಿಂದ್ಬಿಟ್ಟು ಮಲಗ್ತೀನಿ. ಒಂದು ಖುಷಿ, ಆಗ ನನ್ಗೊಂದು ಖುಷಿ ಬರುತ್ತೆ. ಏನಂತ ನಾನ್ ಬಂದೆ, ಬಿಸಿಯಾಗಿ ಮಾಡ್ದೆ, ತಿಂದೆ. ಮನೆಯವ್ರಿದ್ರೆ ಮಾಡ್ತಾರೆ, ಇಲ್ಲ ಅಂತಲ್ಲ. 6 ಗಂಟೆಗೆ 7 ಗಂಟೆಗೆ ಮಾಡಿ ಇಕ್ಕಿರ್ತಾರೆ, ಬತ್ತಿ ಪಾಪ ಅವ್ರನ್ನ ಎದೊಳಿಸ್ಬೇಕು 10 ಗಂಟೆ 11 ಗಂಟೆಗೆ. ನಾನು ಈಗ 1 ಅವರ್ ಜಾಸ್ತಿ ಬಾಡಿಗೆ ಸಿಕ್ತು ಅಂತ ಹೋಗ್ಬಿಟ್ಟೆ. ಅದ್ರಿಂದ ಅವ್ರಿಗೆ ಎಷ್ಟು ತೊಂದ್ರೆ, ಅವರು ಯೋಚನೆ ಮಾಡ್ತಾರೆ ನನ್ನನ್ನ. ಈ ತರ ಒಂದ್ ಮನಸ್ಥಿತಿಗಳು ನನಗೆ ಬಂದ್ಬಿಡ್ತದೆ. ತೊಂದ್ರೆ ಇಲ್ಲ, ಸಾಲ ತೀರಿಸಿ ಮನೇಲಿ ಏನಿಲ್ಲ, ನಿಮಗೆ ಆ ಶಕ್ತಿ ಇದೆ. ಮದುವೆ ಬಗ್ಗೆ ಸದ್ಯಕ್ಕೆ ಯೋಚನೆ ಬೇಡ, ಆರಾಮಾಗಿ ಸಾಲ ತೀರಿಸಿ. ಮತ್ತೆ ಪೂರ್ಣವಾಗಿ ನಿಮಗೆ ಅಧ್ಯಾತ್ಮ ಅದಕ್ಕೆಲ್ಲೋ ಹೋಗಬೇಕಿಲ್ಲ. ನಿಮ್ಮ ಕೆಲಸ ಮಾಡಿಕೊಂಡೆ, ನಾನು ಹೇಳಿದ್ನಲ್ಲ, ಆ ಮಾಂಸ ಕಟ್ ಮಾಡುವವನೇ ಆಧ್ಯಾತ್ಮಿಕವಾಗಿ ಭಗವಂತನನ್ನು ಸೇರ್ಲಿಕ್ಕೆ ಸಾಧ್ಯವಾಯಿತು ಅನ್ನೋದಾದರೆ, ನೀವು ನಿಮ್ಮ ಕಾಯಕ ಮಾಡಿಕೊಂಡೆ. ಕೃಷ್ಣ ಕೂಡ ಅಷ್ಟು ಭಗವದ್ಗೀತೆ ಕೊಟ್ಟು ಇವತ್ತು ನಾವೆಲ್ಲ ಆರಾಧಿಸುವ ಆತ ಕೂಡ ಸನ್ಯಾಸಿಯಾಗಿ ಏನು ಓದಿದ್ದಲ್ಲ, ಆಯ್ತಾ? ಹಾಗಾಗಿ ಸನ್ಯಾಸಕ್ಕೆ ಇಂಥದ್ದೇ ಜಾಗ, ಇಂಥದ್ದೇ ಬಟ್ಟೆ, ಅದು ಮನಸ್ಸಿನ ಸ್ಥಿತಿ. ಒಬ್ಬ ವೇಶ್ಯೆ ಕೂಡ ಸನ್ಯಾಸಿಗಿಂತ ಹೆಚ್ಚು ಸಾಧನೆ ಮಾಡಬಲ್ಲಳು. ಅದು ಒಂದು ಹಂತ ತಲುಪಿ ಆದಮೇಲೆ ಏನು ಬೇಡ, ಆದರೆ ನನ್ನ ಕರ್ತವ್ಯದಿಂದ ನಾನು ಪಲಾಯನ ಮಾಡಬಾರದು. ಅದನ್ನು ಮಾಡ್ತಾನೆ. ಯುದ್ಧ ಮಾಡೋ ಪರಿಸ್ಥಿತಿ ಬಂತ, ಮಾಡು ಅರ್ಜುನ ಅಂತಾನೆ. ಅಂಥ ಕೃಷ್ಣ ಅಯ್ಯೋ ಇದೆಲ್ಲ ಬೇಡಪ್ಪ, ಹೊರಡು, ಇದೆಲ್ಲ ಯಾಕೆ ರಕ್ತಪಾತ ಅಂತ ಹೇಳಲಿಲ್ಲ ಕೃಷ್ಣ. ಯುದ್ಧ ಮಾಡು ಅರ್ಜುನ, ಯುದ್ಧ ಮಾಡು ಅಂದ. ಅಯ್ಯೋ, ಸನ್ಯಾಸ ನಿಜವಾಗ್ಲೂ ಶ್ರೇಷ್ಠ ಅನ್ನೋದಾದರೆ ಯುದ್ಧ ಯಾಕೆ ಮಾಡಿಸ್ದ? ಯಾಕಂದರೆ ಅರ್ಜುನ, ನೀನೊಬ್ಬ ಕ್ಷತ್ರಿಯ. ನೀನು ಒಬ್ಬ ಕ್ಷತ್ರಿಯನಾಗಿ ಈ ಜನರನ್ನು, ಈ ಧರ್ಮವನ್ನು ಕಾಪಾಡಬೇಕಾದ್ರೆ ನಿನ್ನ ಕರ್ತವ್ಯ. ನೀನು ಇಲ್ಲ ನನಗೆ ಸನ್ಯಾಸ ಇಷ್ಟ, ಅದೇ ಶ್ರೇಷ್ಠ ಅಂತ ನಿನ್ನ ಕರ್ತವ್ಯ ಪ್ರಜ್ಞೆಯನ್ನು ನೀನು ಕರ್ತವ್ಯದಿಂದ ಪಲಾಯನ ಮಾಡಿದ್ರೆ ಅದು ಓಡೋದ ಹೇಡಿ ಅಂತ ಅರ್ಥ ಬರುತ್ತೆ ಹೊರತು, ಅಯ್ಯೋ ಸನ್ಯಾಸ ತಣ್ಣಪ್ಪ, ಅಲ್ಲ ಮನೆ ಹತ್ಕೊಂಡು ಉರಿತಾ ಇದೆ, ಇಲ್ಲ ನಾನು ಇಂಥವಕ್ಕೆಲ್ಲ ಭಾಗವಹಿಸಲ್ಲ, ನಾನು ತುಂಬ ಸಮಾಧಾನದ ಮನುಷ್ಯ ಅಂದುಕೊಂಡು ನೀರು ಹಾಕಬೇಕಾದವನು ಎಲ್ಲೋ ಶಾಂತವಾಗಿ ನಡ್ಕೊಂಡು ಹೊಂಟೋದ್ರೆ ನಿನ್ನನ್ನು ನಾನು ಶ್ರೇಷ್ಠ ಅನ್ಬೇಕಾ? ಯಾವಾಗ ಒಂದು ಬೆಂಕಿ ತಗೊಂಡು ನೀವು ಓಡಾಡಿಕೊಂಡು ಚಟುವಟಿಕೆಯಿಂದ ಉರಿತಾ ಇದ್ದ ಬೆಂಕಿ ಆರಿಸ್ಬೇಕಿದ್ದವನು, ಇಲ್ಲ ನಾನು ಇಂಥವೆಲ್ಲ ಗಲಭೆಯಲ್ಲಿ ಭಾಗವಹಿಸಲ್ಲ ಅಂತ ಅವನು ಆ ಕಡೆ ಸುಮ್ಮನೆ ಹೊಂಟೋಗೋದಾದರೆ, ಇಲ್ಲಿ 3 ಜನರ ಪ್ರಾಣ ಹೋಗೋದಾದರೆ ಏನು ಶ್ರೇಷ್ಠತೆ ಅದು?
ಹೌದೌದು ಸರ್. ನಿನ್ನ ಕರ್ತವ್ಯ ಮಾಡುವುದರಲ್ಲೇ ನಿನ್ನ ಏಳಿಗೆ ಇದೆ ಹೊರತು ಅದಕ್ಕೆ ಪಲಾಯನ ಮಾಡುವುದಲ್ಲ. ಅಂತಿಮವಾಗಿ ನಿನ್ನ ಎಲ್ಲ ಕರ್ತವ್ಯಗಳು ಮುಗಿದು ಅಂದಾಗ ನೀನು ಬೇಡ ನನಗಿದು ಯಾವುದು ಅಂತ ಹೊರಡು ಕಾಡು ಕಡೆ. ಇನ್ನು ಕರ್ತವ್ಯ ಇದ್ದಾಗಲೇ ನನಗಿದು ಬೇಡ ಅಂತ ಹೊರಟ್ರೆ ಅದನ್ನು ಸನ್ಯಾಸ ಅನ್ನಲ್ಲ, ಅದನ್ನು ಪಲಾಯನ ಅಂದರೆ ಎದುರು ಹೊಡೋದ ಅಂತಾರಲ್ಲ. ಹೌದ್ ಸರ್, ಅದು ಆತರ ಹೋಗ್ಬೇಕು ಅಂದ್ರೆ ಬುದ್ಧಿನೇ ಏನು ಬರ್ದೇ ಇದ್ದಾಗ ಹೋಗ್ಬಿಡ್ಬೇಕಾಗಿತ್ತು. ಅದೇ ಹೇಳಿದ್ದು, ನಾನು ಯೋಚನೆ ಮಾಡ್ತಾ ಇರೋದು ಹೆಗಲ ಮೇಲೆ ಕರ್ತವ್ಯ ಬರೋ ಮುಂಚೆ ಹೋಗಬೇಕು, ಇಲ್ಲ ತೀರ್ಸಿ ಏನು ಈಗ ಹೋದ್ರೆ ಏನಂತಾರೆ ಎಲ್ಲ ಇವನ್ ಒಳಗಡೆ ಏನಿತ್ತು ಅಂತ ಯೋಚನೆ ಮಾಡೋದು, ಪಲಾಯನ ಮಾಡ್ಕೊಂಡೇ ಹೋಗಿದ್ವಿ ಒಂದ್ ಸಾಲ ತೀರ್ಸಕ್ಕಾಗ್ದೆ ಇನ್ನು ಇದ್ ಮಾಡಕ್ಕಾಗ್ದೆ. ಮುಂದೋಗಿ ಅವಳನ್ನ ನೋಡ್ಕೊಂಡಿದ್ದ ಓದಾಗ್ಬಿಡ್ತಾರೆ ಅದು ಕರೆಕ್ಟ್ ಅಲ್ವಾ. ನಾನು ಎರಡನ್ನೂ ಅಂದ್ರೆ ಎರಡು ದೃಷ್ಟಿಕೋನವನ್ನು ಬಲ್ಲೆ, ಹಾಗಾಗಿ ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ. ಇನ್ನೂ ಕರ್ತವ್ಯ ಹೆಗಲ ಮೇಲೆ ಇರೋದ್ರಿಂದ ನೀವು. ಹೌದು ಸರ್, ನಾನು ಈಗ ಮುಂದಕ್ಕೆ ಹೋಗ್ತಾ ಇದ್ರೆ ನಾನು ಹಿಂದೆ ತಿರುಗಿ ನೋಡ್ಬಾರ್ದು, ನನ್ನ ಹಿಂದೆ ಏನೋ ಒಂದ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಬಾರ್ದು. ಯಾಕೆಂದ್ರೆ ನಾನು ಎಲ್ಲಾ ಮುಗಿಸಿ ಇರ್ಬೇಕು, ಆಗ ಮುಂದಕ್ಕೆ ಹೋಗಕ್ಕೆ ದಾರಿ ತೋರಿಸ್ತದೆ ಹೊರತು ಹಿಂದಕ್ಕೆ ಎಳೆಯಲ್ಲ ಮನಸ್ಸು. ನಿಜ ನಿಜ ಅಲ್ವೇ. ಮುಂದಕ್ಕೆ ಹೋಗಕ್ಕೆ ಮನ್ಸು ಕೊಡುತ್ತೆ, ಹಿಂದಕ್ಕೆ ಕಣ್ಣು ಆಡಿಸ್ಬೇಕು ಅನ್ನೋದು ನಮ್ ತಲೆಯಲ್ಲಿ ಬರಲ್ಲ. ಆ ರೀತಿಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಈಗ ನೀವು ಬದುಕಲ್ಲಿ ಪರ್ಸ್ ಕಳ್ಕೊಂಡವ್ನು ಹೆಂಗ್ ಒದ್ದಾಡ್ತಾನಲ್ಲ ಹಂಗ ಆಗ್ಬಿಟ್ಟಿದೆ ಜೀವನ. ದುಡ್ಡೇ ತಂದಿಲ್ಲ, ನನ್ನ ಹತ್ರ ಪರ್ಸೇ ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ ಅಂದಾಗ ಒದ್ದಾಡ್ಲಿಕ್ಕೆ ಕಾರಣ ಇಲ್ಲ. ಹೌದೌದು ಕರೆಕ್ಟ್. ಈಗ ಸಂಸಾರದಲ್ಲಿ ಇರೋರ್ದು ಒಂಥರ ಪರ್ಸ್ ಕಳ್ಕೊಂಡಿರೋರ್ ಜೀವನ ಹುಡುಕ್ದವ್ರೆ ಯಾಕಂದ್ರೆ ಅವ್ರ ಹತ್ರ ಏನೋ ಇತ್ತು, ಅವ್ರೇನೋ ಕಳ್ಕೊಂಡಿದ್ದಾರೆ. ಏನು ಪರ್ಸೇ ಇಲ್ಲ, ದುಡ್ಡೇ ಇಲ್ಲ, ನನಗೆ ಯಾವುದು ಬೇಕಿಲ್ಲ ಅನ್ನೋ ಸ್ಥಿತಿಯನ್ನು ತಲುಪಿದವನಿಗೆ ಹುಡುಕಾಡ್ಲಿಕ್ಕೆ ಕಾರಣ ಇಲ್ಲ. ಸೊ ನಿಮಗೆ ಮುಂದೊಂದು ಅಂಥ ಸ್ಥಿತಿ ಬರುತ್ತೆ, ಆಗ ನೀವು ಅಲ್ಲಿಂದ ತೆರಳಬಹುದು. ಆದರೆ ಈಗ ಹುಡುಕಿ, ಸತ್ಯ ಹುಡುಕಿ, ಅಲ್ಲೇ ಕಾಯಕ ಮಾಡಿಕೊಂಡೆ ಮನೆಯಲ್ಲಿ ಆರಾಮಾಗಿ ಇದ್ದುಕೊಂಡೆ, ಯಾವುದನ್ನು ದೂಷಿಸಬೇಡಿ. ನಿಮ್ಮ ಪಾಲಿಗೆ ನಿಜವಾಗ್ಲೂ ಸ್ವರ್ಗದಂಥ ಬದುಕೇ ಸಿಕ್ಕಿದೆ, ಆಯಿತಾ? ಅದನ್ನು ಎಂಜಾಯ್ ಮಾಡಿ. ಎವ್ರಿ ಪೀಸ್ ಆಫ್ ರೈಟ್, ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಗಳಿಗೆ ನೀವೇ ಮಾಡಿಕೊಳ್ಳೋ ಒಂದೊಂದು ತುತ್ತನ್ನು ಸಂಭ್ರಮಿಸಿ ತಿನ್ನಿ. ಬಿಕಾಸ್ ನೀವು ಸಂತೋಷವಾಗಿ ಕಟ್ಕೊಂಡಿದ್ದೀರಾ. ಈಗ ಕೂತ್ಕೊಂಡಿದ್ದೀನಿ, ಇಲ್ಲಿಂದ ನಾನು ಇನ್ನೂ 15 ಕಿಲೋಮೀಟರ್ ಮನೆಗೆ ಹೋಗ್ಬೇಕು. ನಿಮ್ಗೆ ಕೂತ್ಕೊಂಡಿದ್ದೀನಿ, ತಲೆಗೆ ಆರಾಮಾಗಿ ಖುಷಿಯಾಗಿದ್ದೀನಿ. ಮನೆಗೆ ಹೋಗ್ಬೇಕು, ಅರ್ಧ ಗಂಟೆ ಲೇಟ್ ಆಗುತ್ತೆ, ಹೋಗಿ ಖುಷಿಯಾಗಿ. ಒಳ್ಳೇದಾಗ್ಲಿ ಸರ್. ನಿಮ್ಮ ಮಾತಿನಿಂದ ತುಂಬಾ ಜನರಿಗೆ ಓಕೆ ಹಿಂಗಿದ್ರೆ ಹಿಂಗಾಗುತ್ತೆ, ಓಕೆ 25ಕ್ಕೆ ನಾವು ಒಂದಕ್ಕೆ ನಿರ್ಧಾರ ತಗೊಳ್ಳದೆ ಹೋದರೆ 40-45ರಲ್ಲಿ ಹೋಗಿ ಕೆಲವೊಂದು ನಾವು ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ಸೊ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಇವತ್ತು ನಾನು ಸಾಲಕ್ಕೆ ಮಾಡಿದೆ, ಇದು ಬಹುಶಃ ಈ ಕುರಿತಾಗಿ 25ರಿಂದ ಒಂಚೂರು ಪ್ರೆಷರ್ ಹಾಕಿ ಮುಂದೆ ಬಂದಿದ್ರೆ ಎಷ್ಟೊತ್ತಿ ನನ್ನ ಬದುಕು ಬೇರೆ ಇರ್ತಿತ್ತು ಅಂತ. ಅದು ನನ್ನ ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಸಾಲ ಸೂಲದ ವಿಚಾರಗಳು ಇರ್ತಿರ್ಲಿಲ್ವೇನೋ ಅಷ್ಟೇ. ಆಗ ಇನ್ನೂ ಒಂದು ಯೋಚನೆ ಮಾಡೋದೇನಂದ್ರೆ, ನನ್ನ ಹಣೆ ಬರದಲ್ಲಿ ಹಿಂಗೆ ಬರ್ದಿತ್ತೇನೋ, ಇಷ್ಟು ವಯಸ್ಸು ಹಿಂಗೆ ಆಗ್ಬೇಕಿತ್ತು ಅಂತ. ಆರಂಭದಲ್ಲಿ ನಾನು ಅದನ್ನ ಹೇಳಿದೆ, ಪ್ರಾರಂಭ. ಈಗ ನಾವು ಟೈಮ್ ನ ಹಿಂದಕ್ಕೆ ತಗೊಂಡಂತೂ ಹೋಗಕ್ಕಾಗಲ್ಲ, ಮುಂದೆ ಬರೋ ಟೈಮ್ ನ ಯೂಸ್ ಮಾಡ್ಕೊಬೋದಲ್ಲ. ಬೇರೆ ಕಡೆ ನೀವು ಅದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಓಕೆ, ಮುಂದೆಲ್ಲೋ ಹೋಗಿ ನಾನು ಸಾಧಿಸಬೇಕಿತ್ತು, ಓದಬೇಕಿತ್ತು, ತಿಳ್ಕೊಳ್ಬೇಕಿತ್ತು, ಗುರುಗಳ ದರ್ಶನ ಮಾಡಬೇಕಿತ್ತು, ಅವ್ರ ಹತ್ರ ಹೋಗಿ ಪಾಠ ಪ್ರವಚನ ತಿಳ್ಕೊಂಡು ಬರಬೇಕಿತ್ತು ಅಂತ ಮುಂದೆ 60-70ರಲ್ಲಿ ಅಂದ್ಕೊಳ್ಳೋದ್ರ ಬದಲು ಈಗಲೇ ಬಿಡುವಿದ್ದಾಗ ಅದನ್ನು ಮಾಡ್ತಾ ಹೋಗ್ಬೇಕು. ದುಡ್ಡಿನ ವಿಚಾರದಲ್ಲಿ ಏನ್ ಇಡುವುದ್ರು ಅದನ್ನ ಜ್ಞಾನದ ವಿಚಾರದಲ್ಲಿ ಮಾಡ್ಕೊಳ್ಬಾರ್ದು. ಈಗಾದ್ರೆ ಬರ್ಬೋದು, ಹೋಗ್ಬೋದು, ಮಾತಾಡಬಹುದು. 70-75 ಆದ್ಮೇಲೆ ನೀವಿರೋತಕ್ಕೆ ಯಾರು ಬರಲ್ಲ, ಮತ್ ನೀವು ಎಲ್ಲೂ ಹೋಗ್ಲಿಕ್ಕೆ ಆಗಲ್ಲ. ಈ ಎಡವಟ್ಟನ್ನ ಜ್ಞಾನದ ವಿಚಾರದಲ್ಲಿ ಮಾಡಬಾರ್ದು, ಬಿಡುವಾದಾಗ ಹೋಗಬೇಕು. ಯಾಕಂದ್ರೆ ಈ ಕಲಿಯುಗದಲ್ಲಿ ಗುರುಗಳ ದರ್ಶನ ಅಥವಾ ಮಹಾತ್ಮರ ದರ್ಶನ ಮಾಡುವುದಕ್ಕಿಂತ ಈ ಕಲಿಯುಗದಲ್ಲಿ ದೊಡ್ಡ ಇನ್ನೊಂದು ಪುಣ್ಯ ಇಲ್ಲ. ಯಾಕಂದ್ರೆ ಸುಮ್ಮನೆ ಯಾವುದೋ ಸ್ವಾಮಿಗಳನ್ನು ಅಥವಾ ಇನ್ಯಾರನ್ನು ನೋಡ್ಕೊಂಬರೋದಲ್ಲ, ಜ್ಞಾನಕ್ಕೆ ಹೋಗ್ಬೇಕು, ತಿಳ್ಕೊಳ್ಬೇಕು, ಬರಬೇಕು. ಜ್ಞಾನ ನೀಡದ ಯಾವ ದೊಡ್ಡ ಮಟ್ಟಕ್ಕೆ ಹೋಗಿ ಅದ್ ಕಟ್ಟಡಗಳು ನೋಡ್ಕೊಂಡು ಬಂದ್ರೆ ಏನೂ ಆಗ್ಬೇಕಾದಿಲ್ಲ. ಇಲ್ಲ ಸರ್, ನನಗೆ ಆ ತರ ಇದೇ ಇಲ್ಲ. ಇದ್ರೊಳಗಡೆ ಇದ್ದಾರೆ, ಹುಡುಕಿ ಹೋಗಿ ಅವ್ರ ದರ್ಶನ ಮಾಡಿ, ನಿಮ್ಗನ್ಸಿದ್ದು ಕೇಳಿ, ಪ್ರತಿಯೊಂದು. ಬಟ್ ನನಗೆ ಒಂದು ತುಂಬಾ ಆಳವಾದ ಒಂದು ನಂಬಿಕೆ ಏನಿದೆ ಅಂದ್ರೆ, ನನ್ಗೆ ಸಿಗ್ತಾರೆ. ಬಟ್ ಹೆಂಗ್ ಸಿಗ್ತಾರೆ, ಯಾವಾಗ ಸಿಗ್ತಾರೆ ಅಂತ ಗೊತ್ತಿಲ್ಲ. ಬಟ್ ನನ್ಗೆ ಸಿಗ್ತಾರೆ. ನಾನು ಹುಡುಕಾಟದಲ್ಲಿ ಈಗ ಸ್ಟಾರ್ಟ್ ಮಾಡಿದೀನಿ. ಹುಡುಕ್ಬೇಕು ಅಂದ್ಬಿಟ್ಟು ಅದೇ ಕೆಲಸ ಅಂತ ಹೋಗ್ತಾ ಇಲ್ಲ. ಬಟ್ ಹೋಗ್ತಾ ಇರುವಾಗ ಸಿಗ್ತಾರೆ ಅಂತ ಗುರುಗಳ ಸಾನ್ನಿಧ್ಯ ನಿಮಗೆ ಸಿಗುವಂತಾಗಲಿ, ಅದು ನನ್ನ ಹಾರೈಕೆ. ಧನ್ಯವಾದಗಳು. ಗುರುಗಳು ಖಂಡಿತ ಇದ್ದಾರೆ. ನಿಮಗೆ ಎಲ್ಲ ರೀತಿಯ ಜೀವನ ಅಂದ್ರೆ ಒಂದೇ ಅಂಗಡಿಯಲ್ಲಿ ಎಲ್ಲ ಸಿಗುವುದಿಲ್ಲ ಈ ಲೋಕದಲ್ಲಿ. ಅದು ಒಂದೇ ಅಂಗಡಿಯಲ್ಲಿ ಎಲ್ಲ ಸಿಕ್ಬಿಟ್ರೆ ಅದಕ್ಕೆ ಬೆಲೆನೂ ಕಮ್ಮಿ.
ಅಲ್ಲಲ್ಲಲ್ಲಿ ಒಬ್ಬೊಬ್ಬರಿಂದ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನೋ ಹಾಗೆ ಒಂದೊಂದು ಜಾಗದಲ್ಲಿ ಒಬ್ಬೊಬ್ಬರಿಂದ ಒಂದೊಂದು ಕಲಿತು ವಿದ್ಯೆಯ ಪರ್ವತವೇ ನಾವು ಆಗಬೇಕು. ಹಾಗೆ ಒಬ್ಬೊಬ್ಬರಿಂದ ಒಂದೊಂದು ಬಹುಶಃ ನಿಮ್ಮ ಜೊತೆಯಲ್ಲೇ ಆಟ ಓಡಿಸೋ ಇನ್ಯಾರೋ ಒಬ್ಬರಿಂದ ಜೀವನ ಏನೋ ನಿಮಗೆ ಕಲಿಸ್ಕೊಡ್ಬೋದು. ಹಾಗಾಗಿ ಕಾವ್ಯ ಹಾಕದವರಿಂದಲೇ ಬಿಳಿ ಬಟ್ಟೆ ತೊಟ್ಟವರಿಂದಲೇ ಕಲಿಬೇಕು ಅಂತಿಲ್ಲ. ನಿಮ್ಮ ಸಹೋದ್ಯೋಗಿಗಳು ಗಮನಿಸೋ ಬುದ್ಧಿ ಇದ್ರೆ ಒಬ್ಬ ಭಿಕ್ಷುಕರಿಂದಲೂ ಪಾಠ ಸಿಗುತ್ತೆ. ಬಟ್ ಪ್ರಶಾಂತತೆ ನಮ್ಮೊಳಗಡೆ ಇದ್ರೆ ಮಾತ್ರ ಒಂದು ಪ್ರಾಣಿ ಅಂತಾನು ಪಾಠ ಅಷ್ಟು ಪ್ರಶಾಂತತೆ ನಮಗಿರಬೇಕು. ಆಯ್ತಾ? ಒಳ್ಳೇದಾಗ್ಲಿ, ಎಲ್ಲ ಶುಭವಾಗ್ಲಿ. ನಿಮ್ಮ ಜೀವನ ಇನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ, ಶುಭವಾಗಲಿ. ಸಂತೋಷ. ಗೋವಿಂದ, ನೋಡಿದ್ರಲ್ಲ, ಚೆನ್ನಾಗಿತ್ತು ಇವ್ರ ಮಾತುಕತೆ. 40 ವಯಸ್ಸಿಗೆ ಬಂದಿದ್ದಾರೆ. ಈಗ ಮದುವೆ ಬಗ್ಗೆ ಸ್ವಲ್ಪ ಆಲೋಚನೆ ಬಂದಿದೆ, ಆದರೂ ಕರ್ತವ್ಯಗಳು ಬೇರೆ ಇದ್ದಾವೆ. ಅದಕ್ಕೆ ಆಯಾ ಸಮಯದಲ್ಲಿ ಕೆಲವೊಂದು ವಿಚಾರಗಳು ನಡಿಬೇಕು. ಇವರು ಮದುವೆ ಆಗಿರೋದು ಬಹಳ ದೊಡ್ಡ ಅಪರಾಧ ಅಂತ ನಾನು ಹೇಳ್ತಾ ಇಲ್ಲ, ಬಟ್ 25ರಿಂದ 30-32 ಓಕೆ ಫೈನ್, ಮದುವೆ ಆಗಬೇಡಿ. ಅಲ್ಲ, ಮತ್ತು ಇವ್ರು ಹೇಳಿದ್ದು ಇನ್ನೊಂದು ವಿಚಾರ ಚೆನ್ನಾಗಿತ್ತು. ನಮ್ಮ ತಂದೆ ನಮಗೇನು ಕೊಡಲಿಲ್ಲ, ನಮ್ಗೆ ಯಾಕೋ ಹಿಂಗಾಯಿತು ನಮ್ಮ ಬದುಕು, ಅವತ್ತು ದುಡ್ದು ಅವತ್ತು ತಿನ್ನೋ ಸ್ಥಿತಿ. ನಾನು ಮದುವೆ ಆಗಿ ಮಕ್ಕಳು ಹುಡ್ಸಿ ಅವ್ರನ್ನೂ ಕೂಡ ಇದೇ ಥರ ಯಾತನೆಗೆ ತಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಇದು ಮೇಲ್ನೋಟಕ್ಕೆ ಸಾಕಾಗದೇ ಇರೋನು ಹೇಳ್ತಾನೆ ಸರ್ ಅಂತ ಅನ್ಬೋದು. ನಿಜವಾಗಲೂ ನಮಗೆ ಯಾಕೋ ಬಂದವರನ್ನು ನೋಡ್ಕೊಳ್ಳೋ ಕಾಲ, ಸುಮ್ಮನೆ ಮಕ್ಕಳನ್ನ ಎತ್ತುಬಿಟ್ಟು ಬೀದಿಗೆ ಬಿಡೋದನ್ನ ಬೇಡ ಅನ್ನೋ ಸ್ಥಿತಿಲಿ ನಿಮಗೆ ನಿಜವಾಗ್ಲೂ ಅನ್ನಿಸ್ತಾ, ಪ್ಲೀಸ್ ಆ ವಿಚಾರ ಕೈ ಹಾಕಬೇಡಿ. ನಮ್ಮ ಕಣ್ಣು ಮುಂದೆ ನಾವು ಹುಟ್ಟಿಸಿದ ಮಕ್ಕಳಿಗೆ ಮಿನಿಮಮ್ ಎಜುಕೇಷನ್ ಕೊಡಿಸ್ಲಿಕ್ಕೂ ನಮಗೆ ಶಕ್ತಿ ಇಲ್ಲ ಅನ್ನೋದಾದರೆ ಅದೆಷ್ಟು ದೊಡ್ಡ ಪಾಪ ಅಲ್ವೇ? ಅಯ್ಯೋ ಬಿಡಿ ಸರ್, ಹುಟ್ಟಿಸಿದ್ದೇವ್ರು ಹುಲ್ಲು ಮೇಯಿಸ್ತಾನ, ಅದು ಹುಟ್ಟಿಸಿದ್ದೇವ್ರು ಏನೋ ದಾರಿ ಮಾಡಿರ್ತಾನೆ ಅಂದ್ಕೊ. ಅದು ಬೇರೆ ಬೇರೆ ವಿಚಾರದಲ್ಲಿ ಹಂಗೆ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ರು ಓಕೆ. ಬಟ್ ಮಕ್ಕಳು ಹುಟ್ಟಿಸ್ಬಿಟ್ಟು ಅವ್ರಿಗೆ ಎಜುಕೇಷನ್ ಕೊಡಲ್ಲ, ಅವ್ರಿಗೆ ದಾರಿ ತೋರೋಕ್ಕೆ ಶಕ್ತಿ ಇಲ್ಲ, ಅವ್ರಿಗೆ ಸಲಹೋಷ್ಟು ಶಕ್ತಿ ಇಲ್ಲ ಅಂದಾಗ ಅದು ಒಳ್ಳೆಯದಾಗಲ್ಲ ಅಲ್ವೇ? ಇರಲಿ, ಭಾಳ ಖುಷಿಯಾಯ್ತು ನಿಮ್ಮ ಜೊತೆ ಮಾತಾಡಿ. ಶುಭವಾಗಲಿ.